ಹೂಯ ಕರ್ತನ ಸನ್ನಿಧಾನದಲ್ಲಿ ಬರುವುದೇ ಒಂದು ಬಹಳವಾದಂಥ ಸಂತೋಷದ ಗಳಿಗೆ. ಆಮೇನ್. ನೀವು ನಂಬ್ತಿರಲ್ವೋ, ನಾನು ಬಹಳವಾಗಿ ನಂಬುವಂಥವನಾಗಿದ್ದೇನೆ. ಆಮೇನ್. ಅನುಭವದಿಂದ ರುಚಿಸಿ ನೋಡಿದವರು ಖಂಡಿತವಾಗಿ ಹೇಳ್ತಾರೆ, ಕರ್ತನ ಸಾನ್ನಿಧ್ಯ ಸಂತೋಷವನ್ನು ಆನಂದವನ್ನು ಉಂಟು ಮಾಡುವಂಥದ್ದಾಗಿದೆ. ಆಮೇನ್. ಬಹಳ ಸಂತೋಷವಾಗಿ ಎರಡನೇ ಬಾರಿ ನಿಮ್ಮ ಸಭೆಯಲ್ಲಿ ನಾನು ಬರುವುದಕ್ಕೆ ದೇವರು ಕೃಪೆ ಕೊಟ್ಟನು. ಕಳೆದ ವರ್ಷವೂ ನಿಮ್ಮ ಮುಂದಾಗಿ ನಿಲ್ಲುವಂತೆ ದೇವರು ಕೃಪೆ ಕೊಟ್ಟಿದ್ದನು. ಇಂದು ಸಹ ಈ ವರ್ಷದಲ್ಲಿಯೂ ನಿಮ್ಮ ಮುಂದೆ ನಿಲ್ಲುವಂತೆ ದೇವರು ನನಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಮೊದಲಾಗಿ ನಾನು ಸ್ತೋತ್ರ ಮಾಡುವಂಥವನಾಗಿದ್ದೇನೆ. ನಾನು ನನ್ನ ಪ್ರಸಂಗಕ್ಕೆ ಹೋಗುವ ಮುಂಚಿತವಾಗಿ ಆ್ಯಕ್ಚುಲಿ ಮೊನ್ನೆ ಕಳೆದ ದಿನಗಳಲ್ಲಿ ಪಾಸ್ಟರ್ ಪೀಟರ್ ಅವರಿಗೆ ನಾನು ಫೋನ್ ಮಾಡಿ ಮಾತನಾಡಿದಾಗ ಹೇಳಿದ್ರು, ಬನ್ನಿ ಸಂತೋಷವಾಗಿ ಕಳೆದ ವಾರವೇ ಬರಬೇಕಾಗಿತ್ತು, ನನ್ನ ಸ್ವಲ್ಪ ಬೇರೆ ಕಡೆ ಇರುವ ಸೇವೆಯ ನಿಮಿತ್ತವಾಗಿ ಬರಲು ಸಾಧ್ಯವಾಗಲಿಲ್ಲ. ನಾನು ನಂಬ್ತೇನೆ ಈ ದಿನ ಈ ಸಭೆಗೆ ದೇವರು ನೇಮಿಸಿದಂಥ ದಿನ ಎಂಬುದಾಗಿ. ಹಲ್ಲೆಲೂಯಾ. ಇಂದು ನಾವೆಲ್ಲರೂ ಒಂದು ಕ್ಷಣ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿಮ್ಮ ಪ್ರಾರ್ಥನೆಯ ವಿಷಯ ಇದಾಗಿರಲಿ. ನೀವು ಪ್ರಾರ್ಥಿಸುವಾಗ ಇದಕ್ಕಾಗಿ ಮಾತ್ರ ಪ್ರಾರ್ಥಿಸಿ. ಕರ್ತನೇ, ಮನುಷ್ಯರ ಶಬ್ದಗಳೆಲ್ಲ ಬಿದ್ದು ಹೋಗಬೇಕು. ದೈವಿಕವಾದ ಶಬ್ದ, ಪವಿತ್ರಾತ್ಮನ ಶಬ್ದ, ಆ ಧ್ವನಿ ಮಾತ್ರ ಕರ್ತನೆ ಕೇಳಲ್ಪಡಬೇಕು. ಒಂದು ವ್ಯಕ್ತಿ ನಮ್ಮ ಮುಂದೆ ನಿಂತಿದ್ರೂ ಪರವಾಗಿಲ್ಲ ಕರ್ತನೆ ಅಪ್ಪ, ಅವರೆಲ್ಲ ಮಾತನಾಡಬೇಕಾದವರು, ಅವರ ಆಲೋಚನೆಗಳಲ್ಲ, ನಿನ್ನ ಆಲೋಚನೆಗಳು, ನಿನ್ನ ಶಬ್ದವು ನಮ್ಮ ಹೃದಯಗಳನ್ನು ಆಳ್ವಿಕೆ ಮಾಡಲಿ ಸ್ವಾಮಿ. ಪವಿತ್ರಾತ್ಮನ ಸಾನ್ನಿಧ್ಯ ಈ ಬೆಳಗಿನ ವೇಳೆಯಲ್ಲಿ ಈ ಸಭೆಯಲ್ಲಿ ತುಂಬಿಕೊಳ್ಳಲಿ ಕರ್ತನೆ. ಓ ಶಕ್ತವಾದ ದೇವರ ಸಾನ್ನಿಧ್ಯ ನಾವೊಬ್ಬೊಬ್ಬರು ಅನುಭವಿಸಬೇಕು. ಅದಕ್ಕಾಗಿ ನಮ್ಮೊಟ್ಟಿಗೆ ಮಾತನಾಡು. ನಾವು ಬಂದಿರುವುದು ಅನೇಕ ಸಮಸ್ಯೆಗಳು, ಮುಂದೆ ನಿಂತಿರುವ ವ್ಯಕ್ತಿಗೆ ಅದು ತಿಳಿಯದು, ನಮ್ಮ ಸಮಸ್ಯೆ ಏನು ಎಂಬುದಾಗಿ ತಿಳಿಯದು. ಆದರೆ ಹೃದಯದ ಆಲೋಚನೆಗಳನ್ನು ಶೋಧಿಸಿ ತಿಳಿದುಕೊಳ್ಳುವ ಪವಿತ್ರಾತ್ಮನ ಶಕ್ತಿ ನಮ್ಮೊಟ್ಟಿಗೆ ಮಾತನಾಡಲಿ. ನನ್ನ ಸಮಸ್ಯೆಯ ಮೇಲೆ ಪರಿಹಾರವನ್ನು ನನ್ನೊಟ್ಟಿಗೆ ಮಾತನಾಡಲಿ ಎಂಬುದಾಗಿ ಅವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಕರ್ತನೆ. ಶಕ್ತವಾಗಿ ನಮ್ಮನ್ನು ಆವರಿಸಿಕೋ. ನೀನು ನಮ್ಮೊಟ್ಟಿಗೆ ಮಾತನಾಡು. ನಿನ್ನ ಶಬ್ದ ಮಾತ್ರ ನಮ್ಮ ಕಿವಿಗಳಲ್ಲಿ ಬೀಳಲಿ. ಅನಾವಶ್ಯಕವಾದ ಒಂದು ಮಾತು ಅಪ್ಪ ಹಲ್ಲೆಲೂಯಾ ಇಲ್ಲಿ ಹೊರಡದಂತೆ ನನ್ನನ್ನು ನಿಯಂತ್ರಿಸು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಬಾಯಿ ಚೂರಾಗಿ ನನ್ನನ್ನು ಉಪಯೋಗಿಸು ಸ್ವಾಮಿ. ನನ್ನ ಆಲೋಚನೆಗಳೆಲ್ಲ ಈ ಕ್ಷಣದಲ್ಲಿ ಬಿದ್ದು ಹೋಗಲಿ. ಎಷ್ಟೆಲ್ಲ ತಯಾರಿಗಳು ಮಾಡಿಕೊಂಡಿರುವುದಾದರೂ ಆ ಆಲೋಚನೆಗಳೆಲ್ಲ ಅದಕ್ಕೆ ದಾಟಿದ ಪವಿತ್ರಾತ್ಮನ ಶಕ್ತಿ ಇಲ್ಲಿ ಹೊರಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿಯೇ ಸ್ವಾಮಿ. ಆಮೇನ್, 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 ಆಮೇನ್. ನಮ್ಮ ಇವತ್ತಿನ ಚಿಂತೆಗಾಗಿ ನನಗೆ ಇಂದು ಸಂದೇಶ ಮತ್ತು ಗಿದ್ಯೋನ್ ಬಗ್ಗೆ ಹೇಳುವಂಥ ಪ್ರೆಸೆಂಟೇಷನ್ ಇದೆ. ಅದಕ್ಕಾಗಿ ನಾನು ಸಂದೇಶವನ್ನು ಮೊದಲಾಗಿ ತೆಗೆದುಕೊಳ್ತೇನೆ. ಯಾವಾಗಲೂ ನಾವು ಪೆಂತೆಕೋಸ್ಟ್ನ ಸಭೆಯವರು ಸಂದೇಶಕ್ಕೆ, ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಡುವಂಥ ವ್ಯಕ್ತಿಗಳು. ಆಮೇನ್. ನಾನು ಅದರಲ್ಲಿ ಬಲವಾಗಿ ನಂಬ್ತೇನೆ. ಕಳೆದ ವರ್ಷ ನಿಮ್ಮ ಮುಂದೆ ಒಂದು ಸಹೋದರನಾಗಿ, ಒಂದು ವಿಶ್ವಾಸಿಯಾಗಿ ನಿಮ್ಮ ಮುಂದೆ ನಿಂತವನು ಕರ್ತನು ಇಂದು ಹೆಜ್ಜೆ ಹೆಜ್ಜೆಯಾಗಿ ನೇಮಿಸಿ ಒಂದು ಸಭೆಯಲ್ಲಿ ಸಭಾಪಾಲಕನಾಗಿ ಮುಂದುವರಿಸಿ ಅಲ್ಲಿ ಸೇವೆ ಮಾಡುವಂತೆ ಕರ್ತನು ಎಬ್ಬಿಸಿ ನಿಮ್ಮ ಮುಂದೆ ಕರೆತಂದಿರುವುದಕ್ಕಾಗಿ ನಾನು ನಂಬ್ತೇನೆ. ನೀವು ಅನೇಕರು ನನಗಾಗಿ ಪ್ರಾರ್ಥನೆ ಮಾಡಿದ್ದೀರಿ. ಹಲ್ಲೆಲೂಯಾ. ನಿಮಗಾಗಿ ನಾನು ಧನ್ಯವಾದಗಳನ್ನು ತಿಳಿಸಲು ಬಯಸುವಂಥವನಾಗಿದ್ದೇನೆ. ಇನ್ನು ನಿರಂತರವಾಗಿ ನಿಮ್ಮ ನೆನಪು ಬರುವಾಗಲ್ಲ, ಯಾವಾಗಲೂ ಪ್ರಾರ್ಥಿಸಿ ಎಂಬುದು ಕೇಳಿಕೊಳ್ಳುವುದು ಕಷ್ಟ ಅಲ್ಲ. ನಿಮ್ಮ ನೆನಪು ಯಾವಾಗೆಲ್ಲ ಬರ್ತದೋ, ನಾನು ನೆನೆಸಿಕೊಳ್ತಿರೋ ಗಿದ್ಯೋನ್ ಸಂಸ್ಥೆ ಎಂಬುದಾಗಿ ನೆನಪು ಬರ್ತದೋ, ನನಗಾಗಿ 1-2 ನಿಮಿಷ ಪ್ರಾರ್ಥನೆ ಮಾಡ್ರಿ. ಕರ್ತನು ಇನ್ನೂ ಹೆಚ್ಚಾಗಿ ಉಪಯೋಗಿಸಲ್ಪಡಲಿ ಆತನ ನಾಮದ ಮಹಿಮೆಗಾಗಿ ಮಾತ್ರ. ಆಮೇಲೆ ನಮ್ಮ ಸತ್ಯವೇದವನ್ನು ನಾವು ತಿರುಗಿಸಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 7ನೇ ವಾಕ್ಯ 24ನೇ ವಾಕ್ಯ. ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 12 7 and 24. ಯಾರಾದರೂ ಒಬ್ಬರು ಓದ್ತೀರಾ ಕನ್ನಡದಲ್ಲಿ? ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯದ 7ನೇ ವಾಕ್ಯ 24ನೇ ವಾಕ್ಯ. ಆಮೇನ್, ಹಲ್ಲೆಲೂಯಾ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಇಂದು ನನ್ನ ಸಂದೇಶದ ಮುಖ್ಯವಾದಂಥ ವಿಷಯ ಪೇತ್ರನ ಬಗ್ಗೆ. ನಿಮ್ಮ ಸಭಾಪಾಲಕರಾದಂಥ ಪೇತ್ರ ಅಲ್ಲ, ಸತ್ಯವೇದದಲ್ಲಿ ಹೇಳಲ್ಪಟ್ಟಂಥ
ಪೇತ್ರನ ಬಗ್ಗೆ ಇಂದು ನಾನು ನಿಮ್ಮೊಟ್ಟಿಗೆ ಮಾತನಾಡಲು ಬಯಸುವಂತವನಾಗಿದ್ದೇನೆ. ಪೇತ್ರ ನೋಡೋದಾದರೆ ಅಪೋಸ್ತಲರಲ್ಲಿ 1ನೆಯ ಅಪೋಸ್ತಲನು, ಶಿಷ್ಯರುಗಳಲ್ಲಿ 1ನೇ ಶ್ರೇಣಿಯಲ್ಲಿ ಇದ್ದಂಥ ಶಿಷ್ಯನಾದಂಥ ಪೇತ್ರನು. ಈತನ ಬಗ್ಗೆ ಕೆಲವು ಕಾರ್ಯಗಳು ಈ ಒಂದು ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಅದು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿದ್ದೇನೆ. ಪೇತ್ರನ ಅವಸ್ಥೆ ನೀವು ಈ ಅಧ್ಯಾಯದಲ್ಲಿ ಗಮನಿಸುವಾಗ ಅನೇಕವಾದಂತಹ ಒಂದು ಕಷ್ಟದ ಸಂಗತಿಯಲ್ಲಿ ಬಿದ್ದಿರುವಂಥದ್ದು. ಆದರೂ ಪೇತ್ರನು ಅನೇಕ ವರ್ತಿ ನೀವು ಈ ಸಂದೇಶ ಕೇಳಿರ್ಬೋದು, ಪೇತ್ರನು ಯಾವುದೇ ಚಿಂತೆ ಇಲ್ಲದೆ ಏನು ಮಾಡ್ತಾ ಇದ್ದ? ನಿದ್ರೆ ಮಾಡ್ತಾ ಇದ್ದ. ಯಾರಾದ್ರೂ ನಿದ್ದೆ ಮಾಡ್ತಾ ಇದ್ದೀರಾ? ಹಾಲೆಲೂಯ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪೇತ್ರನು ಕಷ್ಟದಲ್ಲಿದ್ದರೂ ನಿದ್ರೆ ಮಾಡ್ತಾ ಇದ್ದ. ಆದರೆ ಆ ವಿಷಯವನ್ನು ನಾನು ಸ್ವಲ್ಪ ವ್ಯತ್ಯಾಸವಾಗಿ ನಿಮ್ಮೊಟ್ಟಿಗೆ ಇಂದು ಮಾತನಾಡಲು ಬಯಸುವಂಥವನಾಗಿದ್ದೇನೆ. ಇದು ನಾವು ಓದಿದಂಥ 7ನೇ ವಾಕ್ಯ ನೋಡೋದಾದರೆ, ಪೇತ್ರನಿದ್ದಂಥ ಕೊಠಡಿಯ ಒಳಗೆ ಯಾರು ಬಂದರು? ಕರ್ತನ ದೂತನು ಬಂದನು, ದೇವದೂತನು ಕಾಣಿಸಿಕೊಂಡನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದರ ಸ್ವಲ್ಪ ಹಿನ್ನೆಲೆ ನಾನು ನಿಮಗೆ ತಿಳಿಸಲು ಬಯಸುವಂಥವನಾಗಿದ್ದೇನೆ. ಅಪೊಸ್ತಲರ ಕೃತ್ಯಗಳ 12ನೇ ಅಧ್ಯಾಯದಿಂದ ನೀವು ಗಮನಿಸುವುದಾದರೆ 1ನೇ ವಾಕ್ಯದಿಂದಲೇ ಒಂದು ಕಾರ್ಯ ಸಂಭವಿಸ್ತಾ ಇದೆ. ಅದರ 11ನೇ ಅಧ್ಯಾಯದಲ್ಲಿ ನೋಡೋದಾದರೆ ಅಪೊಸ್ತಲರೆಲ್ಲ ಒಟ್ಟಾಗಿ ಸೇರಿ ಐಕ್ಯತೆಯಿಂದ ಇದ್ದಂಥ ಕಾಲಘಟ್ಟ. ಬಾರ್ನಬ ಅನೇಕ ವ್ಯಕ್ತಿಗಳನ್ನು ಬಲಪಡಿಸಿ ಪ್ರೋತ್ಸಾಹಪಡಿಸಿದಂಥ ಕಾಲಘಟ್ಟ. ಈ ರೀತಿ ಸಭೆಗಳು ಸುವಾರ್ತೆಗಳು ಹೆಚ್ಚಾಗಿ ಬೆಳೆಯುತ್ತಿರುವಂಥ ಕಾಲಘಟ್ಟದಲ್ಲಿ 12ನೇ ವಾಕ್ಯದ ಮೊದಲ ಭಾಗದಲ್ಲಿ ನೋಡ್ತೇವೆ, ಆ ಸಮಯದಲ್ಲಿ ಹೆರೋದನು ಎಂಬುದಾಗಿರುವಂಥ ಒಂದು ಅರಸನು ಆಳ್ವಿಕೆ ಮಾಡ್ತಿದ್ದ. ಆತನಿಗೆ ಈ ಸುವಾರ್ತೆ ಹಬ್ಬುತ್ತಾ ಇದೆ, ತನ್ನ ರಾಜ್ಯಕ್ಕೆ ಅವನತಿ ಬರುತ್ತದೆ ಎಂಬುದಾಗಿ ನೆನೆಸುವಂಥ ವೇಳೆಗಳಲ್ಲಿ ಆತನ ಒಂದು ಆಜ್ಞೆಯನ್ನು ಹೊರಡಿಸಿ ಆತನೇನು ಮಾಡ್ತಾನೆ? ಯೋಹಾನನ ಅಣ್ಣನಾದಂಥ ಯಾಕೋಬನನ್ನು ಹಿಡಿಸ್ತಾನೆ. ಯಾರಪ್ಪ ಶಿಷ್ಯರುಗಳು? ಯಾರು ಯೇಸುವಿನ ಬಗ್ಗೆ ಪ್ರಸಂಗ ಮಾಡ್ತಾ ಇರೋದು? ಯಾರು ಉಪನ್ಯಾಸ ಮಾಡ್ತಿರೋರು? ಯಾರು ಸಿಕ್ಕಿದ್ರು ಅವ್ರನ್ನ ಹಿಡೀರಿ. ಆಗ ಮೊದಲನೇ ಹಿಡಿದಂಥ ವ್ಯಕ್ತಿ ಯಾರು? ಯೋಹಾನನ ಅಣ್ಣನಾದ ಯಾಕೋಬನನ್ನು ಮೊದಲು ಹಿಡಿಸ್ತರು. ಹಿಡಿಸಿ ಸುಮ್ಮನೆ ಸೆರೆಗೆ ಹಾಕಲಿಲ್ಲ, ಸ್ಪಾಟ್ ಪನಿಷ್ಮೆಂಟ್. ಆತನನ್ನು ಅಲ್ಲೇ ಕೊಲ್ಲಿಸಿಬಿಟ್ರು. ಕೊಲ್ಲಿಸಿದಾಗ ಇಸ್ರಾಯೇಲ್ ಜನರು ಅಲ್ಲಿದ್ದಂಥ ವ್ಯಕ್ತಿಗಳ ಮಧ್ಯದಲ್ಲಿ ರಾಜನಿಗೆ ಏನು ಉಂಟಾಯಿತು ಗೊತ್ತಾ? ಮೆಚ್ಚುಗೆ ಉಂಟಾಯಿತು. ಓ, ಇದು ನಮಗಾಗಿ ಒಳ್ಳೆಯದಕ್ಕಾಗಿ ಮಾಡಿದನು ಎಂಬುದಾಗಿ. ಇದನ್ನು ಕಂಡಂಥ ಅರಸ ಏನು ಮಾಡ್ತಾನೆ ಗೊತ್ತಾ? ನೆಕ್ಸ್ಟ್ ಯಾರು ಇರೋದು? ಮುಂದಿನ ಕ್ಯೂ ಯಾರು? ಯಾರನ್ನ ಹಿಡಿಬೇಕು? ಹಿಡೀರಿ ಬೇಗ. ಆಗ ಹಿಡಿದಿದ್ದು ಯಾರನ್ನ ಗೊತ್ತಾ? ನಾವೆಲ್ಲರಿಂದ ಮಾತನಾಡಲು ಧ್ಯಾನಿಸಲಿರುವಂಥ ವ್ಯಕ್ತಿಯಾದ ಪೇತ್ರನನ್ನು ಹಿಡಿಸ್ತಾನೆ. ಪೇತ್ರನನ್ನು ಹಿಡಿಸಿ ಎಲ್ಲಿ ಹಿಡಿಸ್ತಾರೆ? ಸೆರೆಮನೆಯಲ್ಲಿ ಹಿಡಿಸ್ತಾನೆ. ಮುಂದಿನ ದಿನ ಆತನನ್ನು ಶಿರಚ್ಛೇದನ ಮಾಡಬೇಕು, ಆತನ ಕುತ್ತಿಗೆಯನ್ನು ಕತ್ತರಿಸಬೇಕು. ಒಬ್ಬೊಬ್ಬರನ್ನಾಗಿ ಹಿಡಿದು ನಾವು ಕತ್ತರಿಸೋಣ ಎಂಬುದಾಗಿ ಈಗ ಪೇತ್ರನನ್ನು ಹಿಡಿದು ಎಲ್ಲಿಟ್ಟಿದ್ದಾರೆ? ಸೆರೆಮನೆಯ ಒಳಗೆ ಇಟ್ಟಿದ್ದಾರೆ. ಮುಂದಿನ ದಿನ ಆತನಿಗೆ ಸಾವು ಖಚಿತವಾದದ್ದು. ಆದರೆ ಪೇತ್ರ ಏನು ಮಾಡ್ತಾ ಇದ್ದಾನೆ? ನಿದ್ದೆ ಮಾಡ್ತಾ ಇದ್ದಾನೆ. ಯಾರು ಈ ಪೇತ್ರ? ಪೇತ್ರ ಯಾರು? ಯಥಾರ್ಥವಾಗಿ ಯೇಸು ಸ್ವಾಮಿಯ ಶಿಷ್ಯರಲ್ಲಿ ಅಗ್ರಗಣ್ಯನಾದವನು. 3 ಜನ ಪ್ರಾಮುಖ್ಯವಾದ ಶಿಷ್ಯರು, ಆ 3ರಲ್ಲಿ ಮೊದಲನೆಯವನು. ಅಷ್ಟು ಮಾತ್ರವಲ್ಲ, ಪೇತ್ರನ ಬಗ್ಗೆ ಇನ್ನೆಷ್ಟೆಲ್ಲ ಹೇಳಲ್ಪಟ್ಟಿದೆ ಗೊತ್ತಾ? ಈ ಅಪೊಸ್ತಲರ ಕೃತ್ಯಗಳು ತೆಗೆಯೋದಾದರೆ 2ನೇ ಅಧ್ಯಾಯದಲ್ಲಿ ನೋಡಿ, ಮಾರ್ಕನ ಮಹಡಿಯಲ್ಲಿ ಜನರು ಕಾಯ್ತಾ ಇದ್ರು ಅಭಿಷೇಕಕ್ಕಾಗಿ. ಅಭಿಷೇಕ ಬಂದಾಗ ಅಷ್ಟು ಜನರು ಸುಮ್ಮನೆ ಕುಳಿತಿರುವಾಗ ಪೇತ್ರ ಎದ್ದು ನಿಂತನು. 11 ಜನ ಶಿಷ್ಯರೊಟ್ಟಿಗೆ ತಾನು ಎದ್ದು ನಿಂತನು. 11 ಜನ ಎದ್ದು ನಿಂತರು ಅಷ್ಟೇ, ಆದರೆ ಯಾರು ಮಾತನಾಡಿಲ್ಲ. ಪೇತ್ರನು ಮಾತನಾಡಿದನು. ಪೇತ್ರನು ಮಾತನಾಡಲು ಪ್ರಾರಂಭಿಸಿದಾಗ ಏನಾಯಿತು ಗೊತ್ತಾ? ಆ ಉಪನ್ಯಾಸವನ್ನು ಕೇಳಿದ ಜನರಲ್ಲಿ 3,000 ಜನರು ಸಭೆಗೆ ಸೇರಿಕೊಂಡರು. ಆ ಕಾಲಘಟ್ಟದಲ್ಲಿ ದೊಡ್ಡ ಉಜ್ಜೀವನದ ಉಪನ್ಯಾಸಕನು ಪೇತ್ರನು. 3,000 ಜನ ಒಂದೇ ದಿನದಲ್ಲಿ ಸಭೆಗೆ ಸೇರಿದ್ರು. ಒಂದು ಸಭೆ ಸೃಷ್ಟಿ ಆಯಿತು ಅಂದರೆ ಸಾಮಾನ್ಯವಾದ ವಿಷಯನ? ನಮ್ಮ ಸಭಾಪಾಲಕರಿಗೆ, ನಿಮ್ಮ ಸಭಾಪಾಲಕರಿಗೆ ಕೇಳಿ ನೋಡಿ, ಒಂದು ಸಭೆಯನ್ನು ಕಟ್ಟಿ ಎಬ್ಬಿಸೋದು ಎಷ್ಟು ಕಷ್ಟ ಎಂಬುದಾಗಿ. ಎಷ್ಟು ಕಷ್ಟ, ಎಷ್ಟು ಶೋಧನೆಗಳಿರ್ತದೆ, ಎಷ್ಟು ಪ್ರಯಾಸಗಳಿರ್ತದೆ, ಎಷ್ಟೆಲ್ಲ ಹೋರಾಡಬೇಕಾಗ್ತದೆ. ಸರ್ಕಾರವು ವಿರೋಧವಾಗಿರ್ತದೆ, ಸನ್ನಿವೇಶಗಳು ವಿರೋಧವಾಗಿರ್ತದೆ, ಜನರು ವಿರೋಧವಾಗಿರ್ತಾರೆ. ಯಾಕೆ ಬೇಕು? ಸಭೆಯವರೇ ಕೆಲವೊಬ್ಬರು ವಿರೋಧವಾಗಿರ್ತಾರೆ. ಹೌದಾ? ಅವರು ಹಂಗೆ ಮಾಡಬಾರ್ದಾಗಿತ್ತು. ಪಾಸ್ಟರ್ ಎಲ್ಲ ಓಕೆ, ಇದು ಯಾಕೆ ಅಲ್ಲ? ಪ್ರಶ್ನೆ ಕೇಳೋರು ಇರ್ತಾರೆ. ಹೊರಗೆ ಮಾತ್ರ ಅಲ್ಲ, ಒಳಗೂ ಇರ್ತಾರೆ. ಇದೆಲ್ಲವನ್ನು ಜಯಿಸಬೇಕಾದ್ರೆ ಕರ್ತನ ಅಭಿಷೇಕದ ಅವಶ್ಯಕತೆ ಇದೆ. ಆ ಅಭಿಷೇಕವನ್ನು ಹೊಂದಿದವನೇ ಪೇತ್ರನು.
ಅವನು ಯಾರ ಬಗ್ಗೆಯೂ ಚಿಂತೆ ಮಾಡಲಿಲ್ಲ. ಮೊದಲು ಪೇತ್ರ ಹೇಗಿದ್ದ ಗೊತ್ತಾ? ನಡುಗುವ ವ್ಯಕ್ತಿ, ಭಯಪಡುವ ವ್ಯಕ್ತಿ. ಸಣ್ಣ ಹುಡುಗಿ ಮುಂದೆನೂ ತಾನು ಪೇತ್ರ ಅಂತ ಒಪ್ಪಿಕೊಳ್ಳಲಿಲ್ಲ, ಯೇಸುವಿನ ಶಿಷ್ಯ ಅಂತ ಒಪ್ಪಿಕೊಳ್ಳಲಿಲ್ಲ. ಯಾರ ಮುಂದೆ? ದೊಡ್ಡ ಅಗ್ರಗಣ್ಯರು, ಸಿಪಾಯಿಗಳು, ಅರಸನ ಮುಂದೆ ಅಲ್ಲ. ಒಂದು ಹುಡುಗಿ ಬಂದು ಕೇಳ್ತಾಳೆ, ಬಾಳಕಿ, ಆಕೆ ಮುಂದೆ ಹೇಳ್ತಾನೆ, ಇಲ್ಲ ಇಲ್ಲ ನನಗೆ ಗೊತ್ತಿಲ್ಲ, ಯೇಸು ಯಾರು ನನಗೆ ಗೊತ್ತಿಲ್ಲ. ಇಷ್ಟು ಭಯದಲ್ಲಿದ್ದವನು ಮಾರ್ಕನ ಮಹಡಿಯಲ್ಲಿ 120 ಮಂದಿ ಸೇರಿ ಬಂದು ಎಲ್ಲರೂ ದೇವರನ್ನು ಆರಾಧಿಸಲು ಪ್ರಾರಂಭಿಸಿದಾಗ ದೊಡ್ಡ ಬಿರುಗಾಳಿಯಂತೆ ವಿಂಗಡವಾಗಿರುವಂಥ ನಾಲಿಗೆಗಳು ಅವರ ಮೇಲೆ ಇಳಿದು ಬಂತು. ಒಬ್ಬೊಬ್ಬರು ಅವರವರ ಭಾಷೆಗೆ ತಕ್ಕ ರೀತಿಯಲ್ಲಿ ಅನ್ಯ ಭಾಷೆಗಳು ಮಾತನಾಡಲು ಪ್ರಾರಂಭಿಸಿದರು. ಅಲ್ಲಿ ಪವಿತ್ರಾತ್ಮನ ಸಾನ್ನಿಧ್ಯ ಒಬ್ಬೊಬ್ಬರನ್ನು ತುಂಬಿಕೊಂಡಾಗ ವಿಶೇಷವಾದ ಬಲದಿಂದ ಒಬ್ಬೊಬ್ಬರು ತುಂಬಿಕೊಂಡರು. ಆ ಜನರಲ್ಲಿ ಪೇತ್ರನು ಒಬ್ಬನಾಗಿದ್ದನು. ಪವಿತ್ರಾತ್ಮನ ಸಾನ್ನಿಧ್ಯವನ್ನು ಅಲ್ಲಗೆಳೆಯದ ಪೇತ್ರನು ಆತ್ಮದಲ್ಲಿ ತುಂಬಲ್ಪಟ್ಟವನಾಗಿ ಸಭೆಯ ವಿರುದ್ಧವಾಗಿ ಎದ್ದು ನಿಂತು ಆತನು ಹೇಳುತ್ತಾ ಇದ್ದಾನೆ, ಅನೇಕ ಸಿಪಾಯಿಗಳಿದ್ದಾರೆ, ರೋಮಾಪುರದ ಅನೇಕ ವ್ಯಕ್ತಿಗಳಿದ್ದಾರೆ, ವಿರೋಧಿಸುವ ಜನರಿದ್ದಾರೆ, ಕೊಂಕು ಮಾತುಗಳನ್ನು ಆಡುವಂತ ಚುಚ್ಚುವಂತ ಜನರಿದ್ದಾರೆ. ಯಾರ ಬಗ್ಗೆಯೂ ಕೇರ್ ಮಾಡಲಿಲ್ಲ ಪೇತ್ರ. ಯಾಕೆ ಗೊತ್ತಾ? ಅಲ್ಲಿ ನಿಂತಿದ್ದು ಪೇತ್ರನಲ್ಲ, ಪೇತ್ರನಲ್ಲಿ ಇದ್ದಂತ ಅಭಿಷೇಕ. ಹಾಲೆಲೂಯ. ಯಾವಾಗ ತನ್ನ ಬಾಯಿ ತೆರೆಯಲು ಪ್ರಾರಂಭಿಸಿದನೋ, ಈಗೋ 3,000 ಜನರು ಮನ ತಿರುಗಿದ್ರು. 3,000 ಜನರು ಒಂದೇ ದಿನದಲ್ಲಿ ರಕ್ಷಣೆಗೆ ಬಂದರು. ಒಂದು ಸಭೆ ಸೃಷ್ಟಿ ಆಯಿತು. ಆಮೇನ್. 4ನೇ ವಾಕ್ಯ ಗಮನಿಸಿ. ಈ ಉಪನ್ಯಾಸ ಕೇಳಿದಂಥ ಜನರು ಅಷ್ಟು ಮಾತ್ರವಲ್ಲ, ಅವರಲ್ಲಿಯೂ 5,000 ಜನರು ಮತ್ತೆ ಅಲ್ಲಿಗೆ ಸೇರ್ಪಡೆಯಾದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ನೀವು 4ನೇ ಅಧ್ಯಾಯದಲ್ಲಿ ನೀವು ಬಿಡಿಸಿಕೊಳ್ಳೋದಾದರೆ ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ ಬಿಡಿಸಿಕೊಳ್ಳ್ರಿ. 1 ನಿಮಿಷ ಅಧ್ಯಾಯಗಳನ್ನು ಗಮನಿಸೋಣ, ನಂತರವಾಗಿ ನಾವು ಮುಂದೆ ಸಾಗೋಣ. ನೋಡಿ, ವಾಕ್ಯವನ್ನು ಕೇಳಿದವರಲ್ಲಿ ಅನೇಕರು ನಂಬಿದರು. ಅದರಲ್ಲಿ ಗಂಡಸರ ಸಂಖ್ಯೆಯೇ 5,000ವಾಗಿತ್ತು. ನಮಗೆ ಗೊತ್ತಿಲ್ಲ ಯಥಾರ್ಥವಾಗಿ ಎಷ್ಟು ಸಂಖ್ಯೆ ಎಂಬುದಾಗಿ, ಗಂಡಸರ ಸಂಖ್ಯೆ ಮಾತ್ರ ಹೇಳಲ್ಪಟ್ಟಿದೆ. ಅದು ಆ ಕಾಲಘಟ್ಟದಲ್ಲಿ ಗಂಡಸರ ಸಂಖ್ಯೆ ಹೇಗೆ ಗೊತ್ತಾ ಲೆಕ್ಕಿಸೋದು? 18 ವರ್ಷ ಅದಕ್ಕಿಂತ ಮೇಲ್ಪಟ್ಟವರು ಮಾತ್ರ ಗಂಡಸರು ಎಂಬುದಾಗಿ ಕರೆಯಲ್ಪಡ್ತಾರೆ. ಅಂಥವರ ಲೆಕ್ಕ ಮಾತ್ರ ತೆಗೆದುಕೊಂಡ್ರು. ಅವರೇ 5,000 ಜನರಿದ್ರು. ಹಾಗಾದರೆ ಅವರ ಮನೆಯವರು ನಮಗೆ ಗೊತ್ತಿಲ್ಲ ಲೆಕ್ಕ, ಆದರೆ ನಾವು 5,000 ಎಂಬುದಾಗಿ ತೆಗೆದುಕೊಳ್ಳೋಣ. ಯಾವುದರಿಂದ ಪ್ರಾರಂಭವಾಯಿತು? ಪೇತ್ರನ ಅಭಿಷೇಕದ ಒಂದು ಪ್ರಸಂಗದಿಂದ ಪ್ರಾರಂಭವಾಯಿತು. 5ನೇ ಅಧ್ಯಾಯದ 15ನೇ ವಾಕ್ಯ ನೋಡ್ರಿ. ಗಮನಿಸಿ, ಪೇತ್ರನ ಅಭಿಷೇಕ ಹೇಗಿತ್ತೆಂದರೆ, ರೋಗಿಗಳಾಗಿರುವಂಥ ಜನರು ತಾವು ಬಿಡುಗಡೆಗಾಗಿ ಬಯಸ್ತಿರುವಂಥ ವೇಳೆಯಲ್ಲಿ ಯಾರಾದರೂ ಪೇತ್ರ ಈ ಕಡೆ ಬರ್ತಾರೆ ಎಂಬುದಾಗಿ ಹೇಳಿದ್ರೆ ಸಾಕು, ಆ ಬದಿಯಲ್ಲಿ ಹೋಗಿ ಎಲ್ಲೋ ಒಂದು ಕಡೆ ಹಾಸಿಗೆಯನ್ನು ಹಾಕ್ತಾ ಇದ್ರು, ಮಲ್ಕೋತಾ ಇದ್ರು. ಯಾಕೆ ಗೊತ್ತಾ? ಪೇತ್ರ ನಡೆದು ಹೋಗುವಾಗ ಆತನ ನೆರಳು ಬಿದ್ದರೆ ಸಾಕು, ನಾವು ಗುಣ ಹೊಂದುತ್ತೇವೆ ಎಂಬುದಾಗಿ. ಎಂಥ ಅಭಿಷೇಕ ಅಲ್ಲ! ಮಾತನಾಡ್ತಾ ಇಲ್ಲ, ಪ್ರಸಂಗ ಮಾಡ್ತಾ ಇಲ್ಲ, ಸುಮ್ಮನೆ ನಡೆದು ಹೋಗ್ತಾ ಇದ್ದಾನೆ. ಆತನ ನೆರಳು ಬಿದ್ದವರು ಸೌಖ್ಯ ಹೊಂದುತ್ತಾ ಇದ್ದಾರೆ. ಹಾಲೆಲೂಯ. ಚರಿತ್ರೆಯಲ್ಲಿ ಒಂದು ವ್ಯಕ್ತಿ ನಾವು ನೋಡ್ತೇವೆ, D.L. ಮೋದಿ ಎಂಬುದಾಗಿ. ಎಷ್ಟು ಜನಕ್ಕೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ. D.L. ಮೋದಿ ಎಂಬುದಾಗಿರುವ ದೇವ ಭಕ್ತನು, ಅಭಿಷೇಕ ಹೊಂದಿದಂಥ ದೇವ ಭಕ್ತನು. ಅವರ ಚರಿತ್ರೆಯಲ್ಲಿ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವಂಥ ಕಾರ್ಯ ಏನು ಗೊತ್ತಾ? D.L. ಮೋದಿಯವರು ಎಲ್ಲಾದರೂ ಪ್ರಯಾಣ ಬೆಳೆಸಬೇಕಾದ್ರೆ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿರುವಂಥ ವೇಳೆಗಳಲ್ಲಿ ಪ್ಲಾಟ್ಫಾರ್ಮ್ಗಳಲ್ಲಿ ಜನರು ಹೋಗಿ ಮಲಗಿಕೊಳ್ತಾ ಇದ್ರಂತೆ. ಯಾಕೆ ಗೊತ್ತಾ? ಆ ರೈಲಿನಲ್ಲಿ ಹೋಗುತ್ತಿರುವ D.L. ಮೋದಿಯವರ ಪ್ರಸನ್ನತೆ, ಅವರಲ್ಲಿ ಕಾರ್ಯ ಮಾಡುತ್ತಿರುವಂಥ ದೇವರ ಅಭಿಷೇಕದ ಪ್ರಸನ್ನತೆ ಅಲ್ಲಿ ಹಾದು ಹೋಗುತ್ತಿರುವ ಪಕ್ಕದವರ ಮೇಲೆ ಅದು ಹಾಯ್ತಾ ಇತ್ತು ಎಂಬುದಾಗಿ, ಎಷ್ಟೋ ಜನರನ್ನು ಸ್ವಸ್ಥಪಡಿಸಿದೆ ಎಂಬುದಾಗಿ. ಕಾರಣ ಏನು? ಅಭಿಷೇಕ ಹೊಂದಿದಂಥ ವ್ಯಕ್ತಿ. ಪೇತ್ರನು ಅಭಿಷೇಕ ಹೊಂದಿದಂಥ ವ್ಯಕ್ತಿ ಆಗಿದ್ದನು. ಆತನ ನೆರಳು ಸಹ ಅನೇಕರನ್ನು ಸ್ವಸ್ಥಪಡಿಸ್ತಾ ಇತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹೌದಾ? ಮತ್ತೆ ನೀವು ಅದೇ ರೀತಿಯಲ್ಲಿ 9ನೇ ಅಧ್ಯಾಯಕ್ಕೆ ಬರುವುದಾದರೆ ಅಲ್ಲಿಯೂ ಸಹ ನಾವು ನೋಡ್ತೇವೆ, ಕೊರ್ನೆಲ್ಯನು ಎಂಬುದಾಗಿರುವಂಥ ವ್ಯಕ್ತಿ. ಕೊರ್ನೆಲ್ಯನ ಬಗ್ಗೆ ನಾವು ನೋಡ್ತೇವೆ. ಕೊರ್ನೆಲ್ಯನು ಆತನು ಮಾಡಿದಂಥ ಕಾರ್ಯವೇನು, ಆತನು ಹೇಳಿದಂಥ ಕಾರ್ಯವೇನು,
ಆತನು ದೀಕ್ಷಾ ಸ್ನಾನ ಹೊಂದದಿದ್ದರು, ಕೊರ್ನೆಲಿಯನು ದೀಕ್ಷಾ ಸ್ನಾನ ಹೊಂದದಿದ್ರು, ದೇವರನ್ನು ಅರಿಯದವಂತಹ ವ್ಯಕ್ತಿಯಾಗಿದ್ದನು. ಆದರೂ ಪೇತ್ರನ ಪ್ರಸಂಗದಲ್ಲಿ ಆತನು ಬದಲಾದಂಥ ವ್ಯಕ್ತಿಯಾಗಿದ್ದನು. ಕೊರ್ನೆಲಿಯನು 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಕೊರ್ನೆಲಿಯನ ಬಗ್ಗೆ. ಆತನು ಇತಾಲ್ಯದ ಪಟಾಮಿನ ಶತಾಧಿಪತಿ ಎಂಬುದಾಗಿ ಕೊರ್ನೆಲಿಯನ ಬಗ್ಗೆ ನಾವು ನೋಡ್ತೇವೆ. ಹಾಲೆಲೂಯ. ದೇವದೂತನು ಆತನಿಗೆ ಪ್ರಕಟಗೊಂಡು ನಿನ್ನ ದೂತನ ಬಳಿಗೆ ಪೇತ್ರನ ಬಳಿಗೆ ಹೋಗಬೇಕೆಂಬುದಾಗಿ ಹೇಳಿದಾಗ, ಪೇತ್ರನಿಗೂ ದೇವರು ಪ್ರಕಟಗೊಂಡು ನೀನು ಇಗೋ ಕೊರ್ನೆಲಿಯನನ್ನು ಸಂದರ್ಶಿಸಬೇಕೆಂಬುದಾಗಿ ಹೇಳುವಾಗ ಅಲ್ಲಿಯೂ ಒಂದು ಅದ್ಭುತ ನಡೆದಂಥ ವ್ಯಕ್ತಿ. ಅಷ್ಟು ಮಾತ್ರವಲ್ಲ, ನೀವು 10ನೇ ಅಧ್ಯಾಯದಲ್ಲ ಬರುವುದಾದರೆ ತಬಿತಾ ಎಂಬುದಾಗಿರುವಂಥ ಸತ್ತ ಹುಡುಗಿಯನ್ನು ಎಬ್ಬಿಸಿದಂಥ ವ್ಯಕ್ತಿ ಯಾರು? ಪೇತ್ರನು. ಇಷ್ಟೆಲ್ಲ ಅಭಿಷೇಕ ಹೊಂದಿದಂಥ ಪೇತ್ರ, ಇಷ್ಟೆಲ್ಲ ಅದ್ಭುತ ಕೃತ್ಯಗಳು ತನ್ನ ಮುಖಾಂತರವಾಗಿ ನಡೆಯಲ್ಪಟ್ಟಂಥ ಪೇತ್ರನು ದೇವರ ಅಭಿಷೇಕದಲ್ಲಿ ನಡೆದು ನೆರಳಿನಲ್ಲಿ ಜನರನ್ನು ಗುಣಪಡಿಸುತ್ತಿದ್ದವನು. ಒಂದೇ ಪ್ರಸಂಗದಲ್ಲಿ 3,000 ಪ್ಲಸ್ 5,000 8,000ಕ್ಕಿಂತ ಜನರನ್ನು ಅಭಿಷೇಕದಲ್ಲಿ ರಕ್ಷಣೆಯಲ್ಲಿ ನಡೆಸಿದಂಥ ವ್ಯಕ್ತಿ. ಈಗ ಆತನಿಗೆ ಒಂದು ಶೋಧನೆ ಬಂದಿದೆ. ಏನದು ಶೋಧನೆ? ಸುವಾರ್ತೆ ಸಾರಬಾರದು, ಆದ್ದರಿಂದ ನಾನು ತೆಗೆದು ಎಲ್ಲಿಗೆ ಹಾಕ್ರಿ? ಸೆರೆಮನೆಗೆ ಹಾಕ್ರಿ. ನಾಳೆ ಮರುದಿನ ಅವನನ್ನು ಕೊಲ್ಲಿಸಬೇಕೆಂಬುದಾಗಿ ಹೇರೋದನ ಆತ್ಮವು ಹೋರಾಡಿತು. ಎಂದು ಗಮನಿಸಿ, ಲೋಕದಲ್ಲಿ ಸತ್ಯ ಸಭೆಗಳು, ಅಭಿಷೇಕ ಹೊಂದಿದ ಸಭೆಗಳು ಯಾವಾಗೆಲ್ಲ ತಲೆ ಎತ್ತುತ್ತದೋ ವಿರೋಧಗಳು ಆಗ ಬಂದೇ ಬರ್ತದೆ. ಹೌದಾ? ಸತ್ಯವಾಗಿ ಅಭಿಷೇಕದ ಸಭೆಗಳು ಕ್ರಿಯೆ ಮಾಡಲು ಪ್ರಾರಂಭಿಸುವಾಗ ಸರ್ಕಾರದ ನಿಯಮಗಳು ಬರ್ತವೆ. ಕೇಳಿದ್ದೀರಾ? ಒಂದು ಕಣ್ಣು ನಿಮ್ಮ ಮೇಲೆ, ಈಗಲ್ಲ ಒಂದಲ್ಲ 2-3 ಕಣ್ಣುಗಳು ಬೀಳ್ತವೆ. ಈ ಸಭೆಯಲ್ಲಿ ಏನೋ ನಡೀತಾ ಇದೆ, ಈ ಸಭೆನೇನು ಮಾಡಬೇಕು? ಚದುರಿಸಬೇಕು. ನಾನು ನಿಮಗೆ ಒಂದು ಹೇಳುವಂಥ ಗುಟ್ಟು, ಹೊರಗಿನಿಂದ ಎಷ್ಟೇ ದೊಡ್ಡ ದೊಡ್ಡ ಶಕ್ತಿಗಳು ನಿಮ್ಮ ಸಭೆಯ ವಿರುದ್ಧವಾಗಿ ಎದ್ದು ಬರಲಿ, ಚಿಂತೆ ಮಾಡಬೇಡ್ರಿ. ನೀವು ಒಂದು ಯುದ್ಧ ಮಾಡಬೇಕು, ಮೊಣಕಾಲಿನ ಯುದ್ಧ ನೀವು ಮಾಡ್ರಿ. ಮೊಣಕಾಲಿನ ಯುದ್ಧದ ಮುಂದೆ ಬೀಳದಿರುವ ಒಂದು ಅರಸನೂ ಇಲ್ಲ. ನಿಮ್ಮ ಯುದ್ಧ ಮೊಣಕಾಲಿನ ಯುದ್ಧ. ಹೊರಗೆ ಎಷ್ಟು ದೊಡ್ಡ ಶಕ್ತಿಯಾಗಿದ್ರು ಪರವಾಗಿಲ್ಲ, ಕರ್ತನು ಅವರನ್ನು ತಡೆ ಹಿಡುತ್ತಾನೆ. ಕರ್ತನ ಹೊರೊಟ್ಟಿಗೆ ಯುದ್ಧ ಮಾಡ್ತಾನೆ. ನಮ್ಮ ದೇವರಿಗಿರುವಂಥ ವಿಶೇಷತೆ, ಆತನು ಯುದ್ಧ ಮಾಡ್ತಾನೆ, ಜಯ ನಮಗೆ ಕೊಡ್ತಾನೆ. ಹಾಲೆಲೂಯ. ಆದರೆ ಒಂದು ಕಾರ್ಯ ನಾವು ಗಮನಿಸಬೇಕು, ಈ ಹೊರಗಿನ ಶಕ್ತಿಗಳನ್ನು ದೇವರು ತಡೆದು ಜಯ ಕೊಡಲು ಶಕ್ತನು. ಒಳಗೆಯೂ ಕೆಲವು ಯುದ್ಧಗಳು ನಡೀತದೆ. ನೋಡಿದ್ದೀರಾ? ಸಭೆಯಲ್ಲೇ ಚೆನ್ನಾಗಿ ಇರುವಂಥ ವ್ಯಕ್ತಿಗಳು ಮಧ್ಯದಲ್ಲಿ ಏನೋ ಒಂದು ವಿಷಯದಲ್ಲಿ ಎದ್ದೇಳ್ತಾರೆ. ಯಾಕೋ ಈ ದಿನ ಪ್ರಸಂಗ ಸರಿ ಹೋಗ್ತಾ ಇಲ್ಲ, ಯಾಕೋ ಆರಾಧನೆಗಳು ಸರಿ ಹೋಗ್ತಾ ಇಲ್ಲ, ಬ್ರದರ್ ಮ್ಯೂಸಿಕ್ ಬಾರಿಸಿದ್ದು ಸರಿ ಬರಲಿಲ್ಲ, ಸಭಾಪಾಲಕರು ನಮ್ಮ ಮನೆಗೆ ಬಂದು ಭೇಟಿ ಮಾಡೋದೇ ಇಲ್ಲ, ಅವ್ರ ಮನೆಗೆ ಹೋಗ್ತಾರೆ, ನಮ್ಮ ಮನೆಗೆ ಬರೋದಿಲ್ಲ, ಅವ್ರನ್ನ ಮಾತಾಡಿಸ್ತಾರೆ, ನಮ್ಮನ್ನು ಮಾತಾಡ್ಸೋದಿಲ್ಲ. ಹೌದಾ? ಅವ್ರು ಬಂದಾಗ ಸ್ತೋತ್ರ ಎಂಬುದಾಗಿ ಸ್ವೀಕರಿಸ್ಕೊಳ್ತಾರೆ, ನಾವು ಬಂದರೆ ಸ್ತೋತ್ರನೇ ಇಲ್ಲ, ಪ್ರೈಸ್ ಲಾರ್ಡ್ ಇಲ್ಲ. ಇದು ಸೈತಾನನ ಕುಯುಕ್ತಿ. ಅರ್ಥ ಮಾಡಿಕೊಳ್ಳ್ರಿ. ಸಭೆಗೆ ನೀವು ಬರುತ್ತಿರುವುದು ಸಭಾಪಾಲಕರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ, ಸಭೆಗೆ ನೀವು ಬರುತ್ತಿರುವಂಥದ್ದು ದೇವರನ್ನು ಮೆಚ್ಚಿಸುವುದಕ್ಕಾಗಿ. ಯಾರು ನಿಮ್ಮ ಬಗ್ಗೆ ಕಾಳಜಿ ವಹಿಸ್ಬೇಕು ಗೊತ್ತಾ? ದೇವರು ನಿಮ್ಮ ಬಗ್ಗೆ ಕಾಳಜಿ ವಹಿಸ್ಬೇಕು. ಅದನ್ನು ತಿಳ್ಕೊಳ್ರಿ. ಯಾರು ಮಾತಾಡಿದ್ರೆ ಏನ್ರಿ, ಮಾತಾಡಿಲ್ಲ ಅಂದೇನ್ರಿ, ನನ್ನ ದೇವರು ನನ್ನ ಆರಾಧನೆ ಕೇಳ್ತಾನೆ. ಹಾಲೆಲೂಯ. ನನ್ನ ದೇವರನ್ನ ಪ್ರಾರ್ಥನೆ ಕೇಳ್ತಾನೆ. ಅದು ನನಗೆ ಸಾಕು. ಅದಕ್ಕಾಗೇ ಬರ್ತಾ ಇದ್ದೇನೆ. ನೀವು ಆ ರೀತಿ ಕೋಪವನ್ನು ಇಟ್ಟುಕೊಂಡು ಸಭೆಯಲ್ಲಿ ಕೂತ್ಕೊಂಡ್ರೆ ಅದೊಂದು ರೀತಿ ಅಂಟು ರೋಗ ಇದ್ದ ರೀತಿಯಲ್ಲಿ ಪಕ್ಕದಲ್ಲಿ ಹಾಗೇ ಹರಡ್ತಾ ಇರ್ತದೆ. ಇನ್ನು ತೀಕ್ಷ್ಣವಾಗಿ ಹೇಳ್ಬೇಕಂದ್ರೆ ಅದು ರೀತಿಯ ಕೊರೋನಾ ಅಲ್ಲ. ಅವ್ರ ಬಾಯಿ ತೆಗ್ದ ತಕ್ಷಣವೇ ಪಕ್ಕದಲ್ಲಿ ಹೋಗಿ ಅಂಟ್ಕೊಂಡ್ಬಿಡುತ್ತೆ. ಇಲ್ಲ, ಇಟ್ಕೋಬೇಡಿ. ನಿಮ್ಮಿಂದ ಹೊರಡುವ ಶಕ್ತಿ, ನಿಮ್ಮಿಂದ ಹೋಗುವಂಥ ಕಾರ್ಯ ಮತ್ತೊಬ್ಬರನ್ನು ಕಟ್ಟಿ ಎಬ್ಬಿಸಬೇಕೇ ಹೊರತು ಕಟ್ಟಲ್ಪಟ್ಟ ಕಟ್ಟಡಗಳು ಕೆಡವಿ ಬೀಳುವಂಥದ್ದಾಗಿರಬಾರದು. ನೀವು ಮತ್ತೊಬ್ಬರನ್ನು ಎಬ್ಬಿಸಬೇಕು. ನಿಮಗೆ ಕಷ್ಟ ಆಗಬಹುದು, ಮಾನುಷಿಕವಾಗಿ ಚಿಂತನೆ ಮಾಡಿದಾಗ ಹೌದು, ನನ್ನನ್ನು ಸಂತೈಸೋದಕ್ಕೆ ಯಾರೂ ಇಲ್ಲ, ಸಹಾಯ ಮಾಡೋದಕ್ಕೆ ಯಾರೂ ಇಲ್ಲ ಅನ್ನಿಸ್ಬೋದು. ತಪ್ಪೇನಿಲ್ಲ, ಇದು ಮನುಷ್ಯನ ಸಹಜವಾದ ಗುಣ. ಆದರೆ ನಮ್ಮ ಆಶ್ರಯ ನಾವು ಕಂಡುಕೊಳ್ಳಬೇಕಾದದ್ದು ದೇವರಲ್ಲಿ. ಆದ್ದರಿಂದ ನಾಳೆಯಿಂದ ನೆಕ್ಸ್ಟ್ ವೀಕಿಂದ ಯಾರು ಸಭಾಪಾಲಕರೊಟ್ಟಿಗೆ ಮಾತನಾಡಬೇಡ್ರಿ ಅಂತ ನಾನು ಹೇಳ್ತಿಲ್ಲ, ತಪ್ಪಾಗಿ ತಿಳಿದುಕೊಳ್ಬೇಡ್ರಿ.
ಅಥವಾ ಸಭೆಯ ವಿಶ್ವಾಸಿಗಳೊಟ್ಟಿಗೆ ಮಾತನಾಡಬೇಡ್ರಿ ಅಂತ ಹೇಳ್ತಿಲ್ಲ. ನಾನು ನಿಮಗೆ ಹೇಳ್ತಾ ಇದ್ದೀನಲ್ಲ, ನೀವು ಅವರನ್ನು ಕಟ್ಟಿ ಎಬ್ಬಿಸಬೇಕು. ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ, ನೀವು ಅವರಿಗೆ ಕೊಡ್ರಿ. ನೀವು ಮತ್ತೊಬ್ಬರಿಂದ ಏನು ಎದುರು ನೋಡ್ತೀರೋ ಅದು ನಾವು ಅವರಿಗೆ ಕೊಡುವಂಥವರಾಗಿರ್ಬೇಕು. ಮಾನವನ ಎದುರು ನೋಡ್ತೀರಾ, ನೀವು ಮತ್ತೊಬ್ಬರನ್ನು ಮಾನಿಸಿ. ಮತ್ತೊಬ್ಬರನ್ನು ನೀವು ನನ್ನನ್ನು ಮತ್ತೊಬ್ಬರು ಸಂತೈಸಬೇಕೆಂಬುದಾಗಿ ನೀವು ಅಂದುಕೊಳ್ತಾ ಇದ್ದೀರಾ, ನೀವು ಮತ್ತೊಬ್ಬರನ್ನು ಸಂತೈಸಿಸಿ. ದೇವರು ನಿಮಗಾಗಿ 100 ಜನರನ್ನು ಎಬ್ಬಿಸ್ತಾನೆ. ಹಲ್ಲೆಲೂಯ. ಕಷ್ಟದಲ್ಲಿಯೂ ಕರ್ತನ ಸೇವೆಯಲ್ಲಿ ನಾವು ಯಾವಾಗಲೂ ಖಂಡಿತವಾಗಿ ನಮ್ಮನ್ನು ತಗ್ಗಿಸಿಕೊಳ್ಳುತ್ತಾ ಇರೋಣ. ಅದೊಂದೇ ನಮ್ಮ ಈ ಲೋಕದ ಗುರಿಯಾಗಿ ಮಾರ್ಪಡಲಿ. ಪೇತ್ರನ ವಿಷಯಕ್ಕೆ ನಾವು ಬರೋಣ. ಸೆರೆಯಲ್ಲಿ ಬಿದ್ದಿದ್ದಾನೆ. ಮುಂದಿನ ದಿನ ಆತನ ಸಾವು ಕಾದಿದೆ. ಆದರೆ ಪೇತ್ರ ಮಾಡ್ತಿರುವಂಥದ್ದು ನಿದ್ರೆ ಮಾಡ್ತಾ ಇದ್ದಾನೆ. ಇಂದು ನಾನು ನಿಮಗೆ ಪೇತ್ರನನ್ನು ಒಂದು ಸಭೆಗೆ ಹೋಲಿಸಿ ನಿಮ್ಮೊಟ್ಟಿಗೆ ಮಾತನಾಡಲು ಬಯಸ್ತೇನೆ. ಪೇತ್ರ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಇದು ಮಾತ್ರ ತಿಳಿದು ಬರಲಿ, ಸಭೆ ಎಂಬುದಾಗಿ. ಪೇತ್ರನು ನಿದ್ರೆ ಮಾಡ್ತಾ ಇದ್ದಾನೆ. ಇನ್ನು ಅನೇಕ ವಿರೋಧಗಳು, ಅನೇಕ ಸನ್ನಿವೇಶಗಳು ನಮ್ಮ ವಿರುದ್ಧವಾಗಿ ಇದ್ದಾಗ ಸಭೆಗಳು, ಎಲ್ಲ ಸಭೆಗಳು ಎಂಬುದಾಗಿ ನಾನು ಹೇಳೋದಿಲ್ಲ, ಕೆಲವು ಸಭೆಗಳು ನಿದ್ರೆಗೆ ಜಾರಿ ಬಿಡ್ತದೆ. ಆ ಸಭೆಗಳನ್ನು ಸ್ವಲ್ಪ ಆಲೋಚಿಸಿ ನೋಡ್ರಿ. ಅದೇ ಸಭೆಯಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳು ನಡೆದಿರ್ತದೆ. ಅದೇ ಸಭೆಯಲ್ಲಿ ರೋಗಿಗಳು ವಾಸಿಯಾಗಿರ್ತಾರೆ. ಆ ಸಭೆಯಲ್ಲಿ ಜನರ ಒಂದು ದೊಡ್ಡ ಸಮುದಾಯವೇ ಎದ್ದು ನಿಂತು ಕರ್ತನನ್ನು ಆರಾಧಿಸಿ, ಕೊಂಡಾಡಿ, ಪ್ರಾರ್ಥಿಸಿ ಅನೇಕ ಅದ್ಭುತಗಳು, ಸೂಚಕ ಕಾರ್ಯಗಳನ್ನು ಹೊಂದಿಕೊಂಡ ಸಭೆಯಾಗಿರ್ತದೆ. ಆದರೆ ಯಾವುದೋ ಒಂದು ಶೋಧನೆಗಳು, ಕುಯುಕ್ತಿಗಳು, ಸೈತಾನನ ಕಾರ್ಯಗಳು ಉಂಟಾದಾಗ ಸಭೆ ಒಡೆದು ಬಿಡುತ್ತದೆ. ಸಭೆ ಕುಗ್ಗಿ ಹೋಗ್ತದೆ. ನಿಧಾನವಾಗಿ ನಿದ್ರೆಗೆ ಜಾರಿ ಬಿಡ್ತದೆ ಪೇತ್ರನ ರೀತಿಯಲ್ಲಿ. ಆ ಸಂದರ್ಭದಲ್ಲಿ ನಾವು ಮಾಡಬೇಕಾದದ್ದೇನು ಎಂದು ನಾನು ನಿಮಗೆ ಹೇಳಿದ್ನಲ್ಲ, ಪೇತ್ರ ಅಂದರೆ ಸಭೆ. ಇಂದು ಮಲಗಿರುವಂಥ ಅವಸ್ಥೆಯಲ್ಲಿರುವಂಥ ಸಭೆಗೆ ದೇವರು ಕೊಡುವಂಥ ಸಂದೇಶ ಮುಂದಿನ ವಾಕ್ಯ ನಾವು ಓದೋದ ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 7ನೇ ವಾಕ್ಯ ಮತ್ತೆ ಒಂದಾವರ್ತಿ ನಾವು ಓದಿಕೊಳ್ಳೋಣ. 6ರಿಂದನೇ ಓದೋಣ. ಅಲ್ಲ, ನೀವು ಬೇರೆ ವಾಕ್ಯ ಓದ್ತಾ ಇದ್ದೀರಾ. ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯದ 6, 7ನೇ ವಾಕ್ಯ. ಆಮೆನ್, ಹಾಲೆಲೂಯ. ನಿದ್ರಾವಸ್ಥೆಯಲ್ಲಿರುವ ಪೇತ್ರನ ಬಳಿಯಲ್ಲಿ ಹೇಗಿದ್ದಾನೆ? ನಿದ್ರಾವಸ್ಥೆಯಲ್ಲಿ ಬರೀ ಸುಮ್ಮನೆ ಆದಂಥ ನಿದ್ರೆ ಇಲ್ಲ. ಆ ಕಾಲಘಟ್ಟದ ಸೆರೆಮನಿಗಳು ಈ ಕಾಲಘಟ್ಟದ ಸೆರೆಮನಿಯ ರೀತಿಯಲ್ಲ. ಇಲ್ಲಿ ಬಯಸಿದ್ದೆಲ್ಲ ಸಿಗುತ್ತೆ, ಹಣ ಇದ್ರೆ ಸಾಕು ಅಲ್ಲ. ಎಂಥ ಸೌಕರ್ಯ ಬೇಕಾದರೂ ಅರಮನೆಯಲ್ಲಿರುವಂಥ ಸೌಕರ್ಯವೂ ಇಲ್ಲಿ ಕೊಡ್ತಾರೆ, ಹಣ ಕೊಡಬೇಕು. ಆದರೆ ಆಗಿನ ಕಾಲಘಟ್ಟದಲ್ಲಿ ಸೆರೆಮನಿಗಳು ಹಾಗಿರಲಿಲ್ಲ. 3ಕ್ಕೆ 3 ಅಷ್ಟೇ ಅದರ ಸುತ್ತಳತೆ. ಅದರಲ್ಲಿ ಒಂದು ವ್ಯಕ್ತಿಯನ್ನು ಹಾಕ್ತಾರೆ. ಯಾವ ಕಿಟಕಿಗಳು ಇರೋದಿಲ್ಲ, ಪೂರ್ಣವಾಗಿ ಬಂಧಿಸಲ್ಪಟ್ಟಿರ್ತದೆ. ಕಿಟಕಿ ಇಲ್ಲ ಅಂದರೆ ಏನು ಕಾರ್ಯ? ಕತ್ತಲು ಆವರಿಸಿರುತ್ತೆ. ಒಂದು ಸ್ವಲ್ಪ ಬೆಳಕು ಅವರು ಕಾಣೋದಿಲ್ಲ. ಒಳಗಿರುವಂಥ ವ್ಯಕ್ತಿಗೆ ಇವತ್ತು ಹಗಲ ರಾತ್ರಿನ ಏನು ಗೊತ್ತಾಗೋದಿಲ್ಲ. ದಿನ ಮುಗೀತಾ, ಸ್ಟಾರ್ಟ್ ಆಯ್ತಾ, ಏನು ಗೊತ್ತಾಗೋದಿಲ್ಲ. ಕಷ್ಟವಾದಂಥ ಸಂಗತಿ. ಅಲ್ಲೇ ತಾನು ಇರಬೇಕು. ತನ್ನ ಎಲ್ಲ ಕಾರ್ಯಗಳು, ದಿನಚರಿಯ ಕಾರ್ಯಗಳು ಅಲ್ಲೇ ಮಾಡಬೇಕು. ಅಲ್ಲೇ ಆತನಿಗೆ ಊಟ. ಇಂತಹ ಕಷ್ಟದ ಸಂಗತಿಯಲ್ಲಿ ಪೇತ್ರನಿಗೆ ಏನಾಯಿತು? ಸಾಕಾಯಿತು, ತಾನು ನಿದ್ದೆಗೆ ಜಾರಿದ ಎಂದು. ಇಂಥ ಅವಸ್ಥೆಗಳು ನಮ್ಮ ವಿರುದ್ಧವಾಗಿ ಬರುವಾಗ, ಸಭೆಯಾಗಿರುವಂಥ, ನಾನು ಇಂದು ಸಭೆ ಸಭೆ ಎಂಬುದಾಗಿ ಹೇಳುವಾಗ ನೀವು ತಿಳ್ಕೊಬೇಕು, ಬರೀ ಮಹಾನಹಿಂ ಪ್ರಾರ್ಥನಾ ಮಂದಿರ ಅಲ್ಲ, ಅಥವಾ ನಮ್ಮ ಸಭೆ, ಇನ್ನೊಂದು ಸಭೆ, ಪೆಂತಕೋಸ್ನ ಸಭೆ, ಕ್ಯಾಥೋಲಿಕ್ ಸಭೆ, ಅದೆಲ್ಲ ನಾನು ಹೇಳ್ತಿರೋದು. ಕಟ್ಟಡಗಳ ಬಗ್ಗೆ ನಾನು ಮಾತನಾಡ್ತಿಲ್ಲ. ಇಲ್ಲಿ ಕುಳಿತಿರುವ ನೀವು ಒಬ್ಬೊಬ್ಬರು ಸಭೆ ಆಗಿದ್ದೀರಿ. ನೀವೇ ದೇವರ ಆಲಯ. 2 ಕೊರಿಂಥದವರಿಗೆ 12ನೇ ಅಧ್ಯಾಯದಲ್ಲಿ ನೋಡ್ತೇವೆ, 3ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನೋಡ್ತೇವೆ, ನೀವು ದೇವರ ಆಲಯವಾಗಿದ್ದೀರಿ. ಆಮೇನ್. ಇಂದು ಸಭೆ ಎಂಬುದಾಗಿ ಹೇಳುವಾಗ ತಿಳ್ಕೊಳ್ರಿ, ನಾನು, ದೇವರು ನನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಸಭೆಯಾಗಿರುವಂಥ ಪೇತ್ರನು ನಿದ್ರೆಗೆ ಜಾರಿದನು. ನಮ್ಮ ವಿರುದ್ಧವಾಗಿ ಕೆಲವು ವೇಳೆ ಹಾಗೆ ಅಲ್ಲ, ಯಾರಾದರೂ ನಮ್ಮ ವಿರುದ್ಧವಾಗಿ ಮಾತನಾಡ್ಬಿಟ್ರೆ, ಏನಾದರೂ ಚುಚ್ಚೋ ಮಾತುಗಳು ಬಂದ್ಬಿಟ್ರೆ
ಚೆನ್ನಾಗಿರ್ತಾರೆ, ಎಷ್ಟೋ ವರ್ಷಗಳಿಂದ ಪ್ರಿಯ ಪಾತ್ರರು. ಒಂದು ನೋವಿನ ಮಾತು, ಸ್ವಂತದವರು, ಬಂಧುಗಳು, ವಿಶ್ವಾಸಿಗಳು, ಯಾರೋ ಒಬ್ಬರ ಬಾಯಿಂದ ಏನೋ ಒಂದು ಮಾತು ಬಂದಾಗ ಎಲ್ಲರೂ ಮಾಡೋದೇನು ಗೊತ್ತಾ? ಒಳಗೆ ಹೋಗಿ ಚಿಲ್ಕ ಹಾಕೊಳ್ಳಿ, ಹಾಸಿಗೆ ಮೇಲೆ ಮಲ್ಕೊಳ್ಳಿ, ಹೊದಿಕೆ ಹಾಕೊಳ್ಳಿ, ಸೈಲೆಂಟಾಗಿ ನಿದ್ದೆ ಮಾಡಬೇಡಿ. ಎಷ್ಟೋ ಜನರು ಮಾಡುವಂಥದ್ದು. ಯಾಕೆ ಗೊತ್ತಾ? ಎಚ್ಚರವಾಗಿದ್ರೆ ಮತ್ತೆ ಮತ್ತೆ ಕೊರಿತಾನೇ ಇರ್ತದೆ. ಅದೇ ವ್ಯಕ್ತಿ ನಮ್ಮ ಬರ್ತಾ ಇರ್ತಾರೆ. ಕೆಲವೊಬ್ಬರಿಗೆ ಇನ್ನೂ ವಿಶೇಷವಾದದ್ದು, ನಿದ್ರೆ ಮಾಡಿದ್ಮೇಲೆ ಕನಸಲ್ಲೂ ಅವರೇ ಬರ್ತಾ ಇರ್ತಾರೆ. ಮರಿಬೇಕು ಅಂತ ಮರೀತಾರೆ, ಮಲಗ್ತಾರೆ, ಆದರೂ ಅವ್ರು ಕನಸಲ್ಲಿ ಬರ್ತಾ ಇರ್ತಾರೆ. ನಾನು ಹೇಳ್ತಾ ಬರ್ತಾ ಇರುವಂಥದ್ದು, ಒಂದು ಸಂಕಷ್ಟ ಬಂದಾಗ ನಾವೆಲ್ಲರೂ ನಿದ್ರೆಗೆ ಜಾರ್ತಾ ಇರ್ತೇವೆ. ಯಾಕೆ ಗೊತ್ತಾ? ಅದರಿಂದ ತಪ್ಪಿಸ್ಕೋಬೇಕು, ಆ ಕ್ಷಣಕ್ಕೆ ತಪ್ಪಿಸಿಕೊಳ್ಳಬೇಕೆಂಬುದಾಗಿ. ಆದರೆ ಆತನ ನಿದ್ರೆಗೆ ಜಾರಿರುವಾಗ ಮುಂದೆ 7ನೇ ವಾಕ್ಯ ಹೇಳ್ತದೆ, ಫಕ್ಕನೆ, ತಕ್ಷಣ, ನೀವು ಕಷ್ಟದಲ್ಲಿದ್ದಂಥ ತಕ್ಷಣ, ನಿಮ್ಮನ್ನು ನೋಯಿಸಿದ ತಕ್ಷಣ, ನೀವು ಬೀಳುತ್ತಾ ಇದ್ದೀರಿ ಎಂಬುದಾಗಿರುವ ತಕ್ಷಣ ಕರ್ತನು ಸುಮ್ಮನಿರುವುದಿಲ್ಲ. ಯಾಕೆಂದರೆ ನಿಮ್ಮ ಮೇಲೆ ವಾಗ್ದಾನ ಉಂಟು. ನಿಮ್ಮ ಬಳಿಗೆ ಕರ್ತನು ಬರ್ತಾನೆ. ಯಾರು ಬರೆದಿದ್ರು, ನಿಮ್ಮ ಹೆತ್ತ ತಾಯಿ ತಂದೆ ನಿಮ್ಮ ಬಳಿಗೆ ಬರೆದಿದ್ರು, ನಿಮ್ಮ ಬಳಿಗೆ ಕರ್ತನು ಬರ್ತಾನೆ. ನೀವು ಮುಚ್ಚಿರುವ ಕದಗಳನ್ನು ತೆಗೆಯದೇ ಇದ್ದರೂ ಕರ್ತನು ನಿಮ್ಮ ಬಳಿಗೆ ಬರ್ತಾನೆ. ನೀವು ಒದ್ದುಕೊಂಡಿರುವ ಕಂಬಳಿ ಒಳಗೆ ಯಾರು ಬರಲು ಅಸಾಧ್ಯವಾಗಿದ್ದರೂ ಕರ್ತನು ನಿಮ್ಮ ಬಳಿಗೆ ಬರ್ತಾನೆ. ಯಾಕೆ ಗೊತ್ತಾ? ನಿಮ್ಮ ಮೇಲೆ ದೇವರು ಉದ್ದೇಶ ಇಟ್ಟಿದ್ದಾನೆ. ನೀವು ಸುಮ್ಮನೆ ಮಲಗಬೇಕಾದವರಲ್ಲ, ನೀವು ಎದ್ದು ಪ್ರಕಾಶಿಸಬೇಕಾದವರು. ಪೇತ್ರನು ಸುಮ್ಮನೆ ಮಲಗಬೇಕಾದವನಲ್ಲ. ಪೇತ್ರನ ಮುಖಾಂತರವಾಗಿ ಅದ್ಭುತವಾದ ಕಾರ್ಯಗಳು ದೇವರು ಮಾಡಿದ್ದಾನೆ, ಇನ್ನು ಮಾಡಲಿಕ್ಕೆ ದೇವರು ಇಚ್ಛಿಸ್ತಾ ಇದ್ದಾನೆ. ಆದರೆ ಪೇತ್ರನು ಸ್ವಲ್ಪ ಆಯಾಸಗೊಂಡು, ಸ್ವಲ್ಪ ಬೇಸರಗೊಂಡು, ನಿರಾಸೆಗೊಂಡು ನಿದ್ರೆಗೆ ಜಾರಿದ್ದಾನೆ. ದೇವರು ಬಿಡಲಿಲ್ಲ. ಅಯ್ಯೋ ರೆಸ್ಟ್ ತಗೊಳಪ್ಪ, ವಿಶ್ರಾಂತಿ ತಗೋ ಅಂತ ದೇವರು ಹೇಳ್ತಿಲ್ಲ. ಇಲ್ಲ ಇಲ್ಲ, ನಿನ್ನ ಪ್ರಯಾಣ ಇನ್ನೂ ದೂರ ಇದೆ, ಎದ್ದೇಳು ಪೇತ್ರನೇ. ಫಕ್ಕನೆ ದೇವದೂತನು ಪ್ರತ್ಯಕ್ಷಗೊಂಡು ಆತನು ಮಾಡುವಂಥ ಕಾರ್ಯ ನೋಡ್ರಿ, ಅಲ್ಲಿ ಹೇಗಿದೆ? 7ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಅವನಿದ್ದ ಕೋಣೆಯಲ್ಲಿ ಆತನು ಯಾವಾಗ ಆ ಕೋಣೆಯ ಒಳಗೆ ಬಂದನೋ ಮೊದಲನೇದಾಗಿ ಏನು ಸಂಭವಿಸ್ತು ನೋಡ್ರಿ? ಬೆಳಕು ಹೊಳೆಯಿತು. ಕತ್ತಲೆ ಎಂಬುದಾಗಿರುವುದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಸಮಾನವಾಗಿ ಬರೆಯಲ್ಪಟ್ಟಂಥ ಕಾರ್ಯಗಳೇನು ಗೊತ್ತಾ? ಕತ್ತಲೆಗೆ ಹೋಲಿಸಿರುವಂಥದ್ದು ಕಷ್ಟಗಳು, ಪಾಪ, ಸಂಕಷ್ಟ, ನೋವು, ಇದೆಲ್ಲವೂ ಕತ್ತಲೆಗೆ ಹೋಲಿಸಲ್ಪಟ್ಟಿದೆ, ದುಷ್ಟನ ಕಾರ್ಯಗಳಿಗೆ ಹೋಲಿಸಲ್ಪಟ್ಟಿದೆ. ದೇವರು ನಿಮ್ಮ ಜೀವಿತದಲ್ಲಿ ಪ್ರವೇಶಿಸುವಾಗ ಮೊದಲನೇದಾಗಿ ಅದನ್ನು ತೆಗೆಯುತ್ತಾನೆ. ಕತ್ತಲೆ ನೀಗಲ್ಪಡುತ್ತದೆ, ಬೆಳಕು ಹೊಳೆಯಲು ಪ್ರಾರಂಭಿಸಿತು. ಅಗಮ್ಯವಾದ ಬೆಳಕಿನಲ್ಲಿ ಜೀವಿಸುವ ಆತನಾದ ದೇವರು ನಿಮ್ಮ ಸ್ಥಳಕ್ಕೆ ಬರುವಾಗ ಮೊದಲನೇದಾಗಿ ಕತ್ತಲೆ ನೀಗಲ್ಪಡುತ್ತದೆ. ನಿಮ್ಮಲ್ಲಿರುವಂತಹ ಎಲ್ಲ ಕಷ್ಟಗಳು ನೀಗಲ್ಪಡುತ್ತದೆ, ನಿಮ್ಮಲ್ಲಿರುವ ಪಾಪದ ಕೃತ್ಯಗಳು ನೀಗಲ್ಪಡುತ್ತದೆ. ಮೊದಲು ಬೆಳಕು ಹರಿಯಲು ಪ್ರಾರಂಭಿಸ್ತದೆ. ಎರಡನೇದಾಗಿ ಏನು ಸಂಭವಿಸ್ತು? ಅವನು ಪೇತ್ರನನ್ನು ಪಕ್ಕೆ ತಟ್ಟಿ ಎಬ್ಬಿಸಿದನು. ನಾನು ನೆನೆಸ್ತೇನೆ, ಕೋಣೆಯ ಒಳಗೆ ಬಂದ ತಕ್ಷಣವಾಗಿ ನಾರ್ಮಲ್ ಆಗಿ ಒಂದು ಮಗು ನಿದ್ದೆ ಮಾಡ್ತಿದೆ ಎಂಬುದಾಗಿ ನೆನೆಸಿ. ನಿಮ್ಮ ಮಕ್ಕಳು ಯಾರೋ ಒಬ್ರು ನಿದ್ದೆ ಮಾಡ್ತಾ ಇದ್ದಾರೆ, ಪರೀಕ್ಷೆಯ ದಿನಗಳು ಬಂತು. ತಂದೆ ತಾಯಿ ಏನು ಮಾಡ್ತಾರೆ? ಹೋಗಿ ಎಬ್ಬರಿಸ್ತಾರೆ. ಎದ್ದೇಳೋ, ಪರೀಕ್ಷೆ ಬಂತು, ಬರೀಬೇಕು, ಎದ್ದೇಳೋ, ಓದಬೇಕು. 2 ಸಲ 3 ಸಲ ಕರೀತಾರೆ, 4 ಸಲ ಕರೀತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ? ಎಗರ್ಸು, ಓದ್ದು, ಎದ್ದೇಳೋ ಅಲ್ಲ. ಹಾಗೆ ನಮ್ಮಮ್ಮೆಲ್ಲ ನನಗೆ ಹಾಗೆ ಮಾಡ್ತಾ ಇದ್ದಿದ್ದು. ನಮಗೆಲ್ಲ ಒದ್ದೆ ಬಿಡಿಸೋರು, ಎದ್ದೇಳೋ ಫಸ್ಟ್, ಓದು. ಅಲ್ಲೂ ಎದ್ದೋಳ್ಲಿಲ್ಲ, ಒಂದು ಚೊಂಬು ನೀರು, ಎಲ್ಲ ಗೊತ್ತು ಐಡಿಯಾ ಏನೇನು ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ಪೇ ಮಾಡೋದೆಲ್ಲರೂ ಅಲ್ಲ. ಎಬ್ಬರಿಸ್ಬೇಕು ಹೇಗಾದರೂ ಮಾಡಿ. ಇಲ್ಲಿ ನಾನು ನೆನೆಸ್ತೇನೆ, ಪೇತ್ರನ ಕೊಠಡಿಗೆ ಬಂದು ದೇವದೂತನು ಪೇತ್ರನೇ ಪೇತ್ರನೇ, ಇಂದು ದೇವರು ಸಭೆಗೆ ಬಂದು ಹೇಳ್ತಿರುವುದು, ಸಭೆಯೇ ಸಭೆಯೇ ಎದ್ದೇಳು. ಸಭೆ ಎದ್ದೇಳ್ತಾ ಇಲ್ವಾ? ದೇವರೊಂದು ಸಣ್ಣ ನಡುಕವನ್ನು ಕಲಿಸ್ತಾನೆ ಮಧ್ಯದಲ್ಲಿ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ದೇವರು ಕೊಟ್ಟಂತ ವಾಗ್ದಾನ ನೆನಪಿದೆಯಾ? ನೀವೆಲ್ಲರೂ ಪವಿತ್ರಾತ್ಮನ ಬಲಕ್ಕಾಗಿ ಕಾದುಕೊಂಡ್ರಿ. ಆತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಲೋಕದ ಕಟ್ಟ ಕಡೆಯವರೆಗೆ ನೀವು ನನಗೆ ಸಾಕ್ಷಿಗಳಾಗಿರ್ತೀರಿ ಎಂಬುದಾಗಿ. ಇವರು ಬಲ ಹೊಂದಿಕೊಂಡ್ರು, ಅಭಿಷೇಕ ಹೊಂದಿಕೊಂಡ್ರು, ಆದರೆ ಇವರು ಎಲ್ಲೂ ಹೋಗ್ತಾ ಇಲ್ಲ. ಇವರು ಲೋಕದ ಕಟ್ಟ ಕಡೆಗೆ ಹೋಗಬೇಕಾದವರು. ದೇವರೇನು ಮಾಡಿದ್ರು ಗೊತ್ತಾ? 2ನೇ ಅಧ್ಯಾಯದಲ್ಲಿ ನಾವು ಬರುವಾಗ ಅವರ ಮಧ್ಯದಲ್ಲಿ ಒಂದು ವಿಂಗಡಣೆಯನ್ನು ಉಂಟು ಮಾಡಿದ್ರು, ಚದುರಿಸುವಿಕೆಯನ್ನು ಉಂಟು ಮಾಡಿದ್ರು.
ಆ ಚದುರಿಸುವಿಕೆಯಾಗಿ ಹೊರಟು ಹೋದಂಥ ವ್ಯಕ್ತಿಗಳೆಲ್ಲ ತಾವು ಇದ್ದಂಥ ಸ್ಥಳಗಳಲ್ಲಿ ಸಾಕ್ಷಿಗಳಾಗಿ ಮಾರ್ಪಟ್ಟರು. ಆ ರೀತಿಯಲ್ಲಿ ಬಂದವನೇ ತೋಮ ಭಾರತಕ್ಕೆ. ದೇವರು ಕಳುಹಿಸುವಾಗ ನಾವು ಹೋದ್ರೆ ಉತ್ತಮ, ಇಲ್ಲ ಅಂದರೆ ಒಂದು ಕೊಟ್ಟೆ ಕಳಿಸೋದು ಅಲ್ಲ. ಮಾತು ಕೇಳಿದ್ರೆ ಪರವಾಗಿಲ್ಲ, ಕೇಳಲಿಲ್ಲ ಅಂದರೆ ಒಂದು ಬೀಳ್ತದೆ. ಅದು ನಿಮ್ಮ ಶಿಕ್ಷೆಗಾಗಿ ಅಲ್ಲ, ನಿಮ್ಮ ಒಳ್ಳೆಯದಕ್ಕಾಗಿ. ಇದನ್ನು ನಾವು ಸತ್ಯವೇದದಲ್ಲಿ ಕರೆಯುವಂಥ ಹೆಸರು ಬಾಲ ಶಿಕ್ಷೆ ಎಂಬುದಾಗಿ. ಕರ್ತನು ಯಾರಿಗೂ ದಂಡನೆ ಕೊಡುವಾತನಲ್ಲ. ಕರ್ತನು ನನ್ನ ತಂದೆ ನನ್ನನ್ನು ಹೊಡೆಯಬೇಕಾದ್ರೆ ನನ್ನ ಭವಿಷ್ಯವನ್ನು ನಿರೀಕ್ಷೆಯಲ್ಲಿ ಇಟ್ಟುಕೊಂಡು ನಾನು ಹೊಡೆಯುತ್ತಾರೆ. ನಿಮ್ಮ ಸಭಾಪಾಲಕರಲ್ಲಿ ನಿಂತು ನಿಮಗೆ ಕಠಿಣವಾಗಿ ಉಪದೇಶ ಏನಾದರೂ ಮಾಡಿದ್ರೆ ಒಂದು ನೆನಪಿನಲ್ಲಿ ಇಟ್ಟುಕೊಳ್ರಿ, ನಿಮ್ಮನ್ನು ಆತ್ಮಿಕತೆಯಲ್ಲಿ ಸ್ಥಿರವಾಗಿ ನಿಲ್ಲಿಸುವುದಕ್ಕೆ ಅವರು ಮಾತನಾಡ್ತಾ ಇದ್ದಾರೆ. ನೀವು ಲೋಕದ ಬಳಿಯಲ್ಲಿ ಸಿಕ್ಕಬಾರದು ಎಂಬುದಾಗಿ ಮಾತನಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ, ಪ್ರೀತಿ ಇರುವ ಕಾರಣವೇ ಅವರು ನಿಮ್ಮನ್ನು ಗದರಿಸ್ತಾರೆ. ಪೇತ್ರನ್ನು ಗಮನಿಸಿ, ಒಂದು ಪಕ್ಕೆಗೆ ತಟ್ಟಿ ಎಬ್ಬಿಸಿದಾಗ ಎದ್ದ. ಅದಾದ ನಂತರವಾಗಿ ಏನು ಸಂಭವಿಸಿತು? ಎದ್ದ ತಕ್ಷಣವಾಗಿ ಸಂಭವಿಸಿದಂಥ ಕಾರ್ಯ, ಆತನ ಕೈಗಳಲ್ಲಿ ಕಟ್ಟಿದಂಥ ಸರಪಣಿಗಳು ಕಳಚಿ ಬಿದ್ದವು. ಹಾಲೆಲೂಯ. ಇನ್ನು ನಾನು ಇದರಿಂದ 4 ಸಂದೇಶ ನಿಮ್ಮೊಟ್ಟಿಗೆ, 4 ಅಂಶ ನಿಮ್ಮೊಟ್ಟಿಗೆ ನಾನು ಮಾತನಾಡ್ತೇನೆ. ಸಂದೇಶ ಭಯ ಆಗೋಯ್ತು, ಸಂದೇಶ ಅಲ್ಲ, 4 ಅಂಶ ಮಾತನಾಡ್ತೇನೆ. ಪೇತ್ರನು ಎದ್ದಾಗ, ನನ್ನ ಅರ್ಥ ಸಭೆಯು ಎದ್ದಾಗ, ಮೊದಲನೇದಾಗಿ ಸರಪಣಿಗಳು ಕಳಚಿ ಬೀಳ್ತದೆ. ಎರಡನೆಯದಾಗಿ ಬಾಗಿಲುಗಳು ತೆರೆಯಲ್ಪಡ್ತದೆ. 10ನೇ ವಾಕ್ಯ ನೋಡ್ರಿ, ಬಾಗಿಲುಗಳು ತೆರೆಯಲ್ಪಡ್ತದೆ. ಯಾವಾಗ? ಸಭೆ ಎದ್ದಾಗ. ಮೂರನೆಯದಾಗಿ ಆತನನ್ನು ಕಾವಲಿಟ್ಟು ಆತನನ್ನು ಕೊಳ್ಳಬೇಕು ಎಂಬುದಾಗಿದ್ದಂಥ ವ್ಯಕ್ತಿಗಳ ಗುಂಪುಗಳು ಚದುರಿಸಲ್ಪಡುತ್ತದೆ, ಕೊಳ್ಳಲ್ಪಡುತ್ತದೆ. ಮೊದಲು ಚದುರಿಸಲ್ಪಡ್ತದೆ, ನಂತರ ಅವರು ಕೊಳ್ಳಲ್ಪಡ್ತಾರೆ. ಆ ವಾಕ್ಯಕ್ಕೆ ನಾನು ಬರ್ತೇನೆ. ಅದು 18ನೇ ವಾಕ್ಯ. 24ನೇ ಅಂಶ, ಸಭೆ ಎದ್ದಾಗ ವಾಕ್ಯವು ಎಲ್ಲ ಕಡೆ ಹರಡುತ್ತದೆ. ಆಮೇನ್. ಎಷ್ಟು ಜನರಿಗೆ ಅರ್ಥವಾಯಿತು? ಸಭೆ ಎಂಬುದಾಗಿರುವುದು ಎದ್ದು ಹೇಳುವಾಗ, ಪೇತ್ರನು ಎದ್ದಾಗ ಸರಪಣಿಗಳು ಕಳಚಿ ಬಿದ್ದವು. ಎರಡನೆಯದಾಗಿ ಬಾಗಿಲು ತನ್ನಷ್ಟಕ್ಕೆ ತಾನೇ ತೆರೆದುಕೊಂಡಿತು. ಮೂರನೆಯದಾಗಿ ಆತನನ್ನು ಬಂಧಿಸಿಡಲು ಯೋಚಿಸಿದ ಕಳ್ಳರ ಗುಂಪು ಎಲ್ಲವೂ ಸಂಹಾರವಾಯಿತು. ನಾಲ್ಕನೆಯದಾಗಿ ವಾಕ್ಯವು ಎಲ್ಲ ಕಡೆ ಹರಡಿತು. ಹೇರೋದನು ಯಾಕೆ ಗೊತ್ತಾ ಪೇತ್ರನ್ನು ಹಿಡಿದು ನಿಲ್ಲಿಸಿದ್ದು, ಸೆರೆಮನೆಗೆ ಹಾಕಿದ್ದು, ಯಾಕೊಬ್ಬನನ್ನು ಕೊಳ್ಳಿಸಿದ್ದು? ವಾಕ್ಯ ಹರಡಬಾರದು, ಸಭೆ ಬೆಳಿಬಾರದು. ಆದರೆ ಕೊನೆಯಲ್ಲಿ ನಾವು ನೋಡ್ತೇವೆ, ಯಾರು ನೀವು ಎದ್ದು ಬರಬಾರ್ದು ಎಂಬುದಾಗಿ ನಿಮ್ಮ ಜೀವಿತದಲ್ಲಿ ನಿಮ್ಮ ವಿರುದ್ಧವಾಗಿ ಹೊಂಚು ಹಾಕಿದ್ರು, ನಾನು ನಿಮಗೆ ಹೇಳ್ತಾ ಇದ್ದೀನಿ, ಯಾರು ನೀವು ಮೇಳಕ್ಕೆ ಬರಬಾರದು ಎಂಬುದಾಗಿ ನಿಮ್ಮ ಲೋಕದ ಜೀವಿತವದಲ್ಲಾಗಲಿ, ನಿಮ್ಮ ಕೌಟುಂಬಿಕ ಜೀವಿತದಲ್ಲಾಗಲಿ, ನಿಮ್ಮ ಆತ್ಮಿಕ ಜೀವಿತದಲ್ಲಾಗಲಿ ಯಾರಾದರೂ ನೀವು ಮೇಳಕ್ಕೆ ಬರಬಾರದು ಎಂಬುದಾಗಿ ಕುಯುಕ್ತಿಗಳನ್ನು ಮಾಡ್ತಾ ಇದ್ರು, ಅವರೇ ಆ ಹಳ್ಳದಲ್ಲಿ ಬೀಳ್ತಾರೆ. ಯಾಕೆ ಗೊತ್ತಾ? ನೀವು ಯುದ್ಧ ಮಾಡ್ತಿಲ್ಲ, ನಿಮ್ಮ ಪರವಾಗಿ ಯೆಹೋವನು ಯುದ್ಧ ಮಾಡ್ತಾ ಇದ್ದಾನೆ. ಹಾಲೆಲೂಯ. ಚಿಂತೆ ಮಾಡಬೇಡ್ರಿ. ನಮ್ಮ ವಿರುದ್ಧವಾದ ಯುದ್ಧಗಳು ಬರುವಾಗ ಚಿಂತೆ ಮಾಡಬೇಡ್ರಿ, ಖುಷಿ ಪಡ್ರಿ. ಯಾಕೆ ಗೊತ್ತಾ? ಯಾವಾಗಲೂ ನಾವು ಒಂದು ವಿಷಯಕ್ಕೆ ಖುಷಿ ಪಡಬೇಕು, ಯುದ್ಧಗಳು ಬರುವಾಗ ಅದನ್ನು ಸಂತೋಷವಾಗಿ ಸ್ವೀಕರಿಸಿಕೊಳ್ಬೇಕು. ಜನರು ನಮ್ಮನ್ನು ವಿರೋಧಿಸುವಾಗ ಅದರಲ್ಲಿ ಸಂತೋಷವಾಗಿ ನಾವು ಇರಬೇಕು. ಯಾಕಂದರೆ ಅದೇ ನಮ್ಮ ಪ್ರಮೋಷನ್ಗೆ ಹೋಗುವಂಥ ದಾರಿ. 10ನೇ ತರಗತಿ ಬಿಟ್ಟು ನಾನು ಕಾಲೇಜಿಗೆ ಹೋಗಬೇಕಂದ್ರೆ ಏನು ಮಾಡಬೇಕು? ಪಾಸ್ ಆಗಬೇಕಂದ್ರೆ ಏನು ಮಾಡಬೇಕು? ಪರೀಕ್ಷೆ ಬರೀಬೇಕು. ಪರೀಕ್ಷೆಯೇ ನಮ್ಮ ಜೀವಿತದಲ್ಲಿ ನಮಗೆ ಪ್ರಮೋಷನ್ ಕೊಡುವಂಥದ್ದು. ಆಮೇನ್. ಪ್ರಾಬ್ಲಮ್ ಇಲ್ಲದೆ ಪ್ರಮೋಷನ್ ಇಲ್ಲ, ಶೋಧನೆ ಇಲ್ಲದೆ ಸಾಧನೆ ಇಲ್ಲ. ಒಂದು ತಿಳಿದುಕೊಳ್ಳ್ರಿ, ಯಾವಾಗಲೂ ಕಷ್ಟಗಳು ಬಂದಾಗ ಖಂಡಿತವಾಗಿ ಅದು ನಿಮ್ಮ ಪ್ರಮೋಷನ್. ಮುಂದಿನ ಹಂತಕ್ಕೆ ನೀವು ಹೋಗ್ತಾ ಇದ್ದೀರಿ. ಮುಂದಿನ ಹಂತಕ್ಕೆ ಹೋಗುವಾಗ ನಮ್ಮ ಮುಖದಲ್ಲಿ ಅಳು ಇರ್ತದ, ನಗು ಇರ್ತದ? ನಗು ಇರ್ತದೆ. ಆದರೆ ಆ ಸಂಗತಿ, ಆ ಸನ್ನಿವೇಶ ಕಷ್ಟವಾದದ್ದು. ಅದರ ಮಧ್ಯದಲ್ಲಿ ನಂಬಿಕೆ ಇರುವಂಥ ವ್ಯಕ್ತಿಗಳು, ದೇವ ಮಕ್ಕಳು ನಗಾಡುವುದನ್ನು ಕಲಿತುಕೊಂಡಿರ್ತಾರೆ. ಏಕೆಂದರೆ ಅವರ ಭರವಸೆ ಕರ್ತನ ಮೇಲೆ, ಅವರ ದೃಷ್ಟಿ ತನ್ನ ಮುಂದಿನ ಹಂತದ ಮೇಲೆ. ಆಮೇನ್. ಆ ಸಂದರ್ಭದಲ್ಲಿ ವಿಶೇಷವಾಗಿ ಅಂತಹ ಸಂದರ್ಭದಲ್ಲಿ ನೀವು ನೋಡುವಾಗ ಕೆಲವು ವೇಳೆ ಕರ್ತನ ಮಾತನಾಡೋದೇ ಇಲ್ಲ, ಮೌನವಾಗಿ ಬಿಡ್ತಾರೆ.
ಆಗ ಜನರು ಗುಣಗುಟ್ಟುವುದು ಉಂಟು. ಎಷ್ಟೋ ಜನರು ಹೇಳಿದ, ಅಯ್ಯೋ ಇದುವರೆಗೂ ನನ್ನನ್ನು ದೇವರು ನಡೆಸ್ಕೊಂಬಂದ್ರು, ಇಂಥ ಕಷ್ಟ ಬರುವಾಗ ದೇವರು ನನ್ನನ್ನು ಕೈ ಬಿಟ್ಬಿಟ್ರು, ದೇವರು ನನ್ನ ಗಮನಿಸ್ತಾನೇ ಇಲ್ಲ, ದೇವರ ನನ್ನ ಕಣ್ಣೀರು ಕಾಣ್ತಾನೇ ಇಲ್ಲ, ನನ್ನ ಕುಟುಂಬ ಹೀಗೆ ಆಗ್ತದೆ, ದೇವರಿಗೆ ಚಿಂತನೆ ಇಲ್ಲ. ಎಷ್ಟೋ ಜನ ಗುಣಗುಡ್ತಾರೆ ಅಲ್ಲ. ನಾವು ಯಾವಾಗಲೂ ಗುಣಗುಟ್ಟುವವರು ಯಾರು ಅಂದರೆ ನಾವು ಎಲ್ಲರೂ ಇಸ್ರಾಯೇಲರನ್ನು ತೋರಿಸ್ತೇವೆ. 40 ವರ್ಷ ಮರುಭೂಮಿಯಲ್ಲಿ ಗುಣಗುಡ್ತಲೇ ಇದ್ರು ಎಂಬುದಾಗಿ. ಅಲ್ಲಿ ತೋರಿಸ್ಬೇಡಿ, ಮೊದಲು ಇಲ್ಲಿ ತೋರಿಸ್ಕೊಳ್ಳಿ. ನಾವು ಇಲ್ಲಿ ತೋರಿಸ್ಕೊಬೇಕು, ನಾನು ತೋರಿಸ್ಕೊಬೇಕು ಮೊದಲು. ನಾನು ಹಾಗೆ ಇದ್ದೇನಾ? ನಾನು ಗುಣಗುಡ್ತಾ ಇದ್ದೇನಾ? ವರ್ಷವೆಲ್ಲ ಮಾತನಾಡುವಂಥ ಟೀಚರು ಒಂದು ದಿನ ಮಾತನಾಡೋದಿಲ್ಲ, ಗೊತ್ತಾ? ನೀವು ಪರೀಕ್ಷೆ ಬರೆಯುವಾಗ ಮೌನವಾಗಿಯೇ ಇರ್ತಾರೆ. ಯಾಕೆ ಗೊತ್ತಾ? ಅದು ನಿಮ್ಮ ಶೋಧನೆ ಪರೀಕ್ಷೆಯ ದಿನ, ನಿಮ್ಮ ನಂಬಿಕೆ ಎಷ್ಟು ಎಂಬುದಾಗಿ ಪರಿಶೋಧಿಸುವ ದಿನ, ನೀವು ಕರ್ತನ ಮೇಲೆ ಎಷ್ಟು ಅವಲಂಬಿಸಿದಿರಿ ಎಂಬುದಾಗಿ ನೀವು ಪ್ರಕಟಪಡಿಸುವ ದಿನ. ಆ ದಿನದಲ್ಲಿ ಕರ್ತನು ಮಾತನಾಡೋದಿಲ್ಲ, ಮೌನವಾಗಿರ್ತಾನೆ. ಅಲ್ಲಿ ನೀವು ನಂಬಿಗಸ್ತರಾಗಿ ನಿಮ್ಮ ನಂಬಿಕೆಯನ್ನು ಪ್ರಕಟಪಡಿಸೋದಾದರೆ ಫಲಿತಾಂಶ ಕರ್ತನ ಕೈಯಲ್ಲಿದೆ. ಹಲ್ಲೆಲೂಯ. ಆತನು ಜಯ ಕೊಡುತ್ತಾನೆ. ಆದರೆ ಒಂದು ತಿಳ್ಕೊಳ್ರಿ, ಟೀಚರು ಪರೀಕ್ಷೆ ಹಾಳಲ್ಲಿ ಮೌನವಾಗಿದ್ದಾರೆ ಎಂಬುದಾಗಿ ನೆನೆಸಿ ಅವರು ಇಲ್ಲ ಅಂತ ಅನ್ಕೊಂಬೇಡಿ. ಆಮೇಲೆ ಎಷ್ಟೋ ಜನರು ಹಂಗೆ ಅನ್ಕೊಳ್ಳೋದು, ದೇವರು ಮೌನವಾಗ್ಬಿಟ್ರೆ ದೇವರು ಇಲ್ಲ, ನಮ್ಮನೆಗಂತೂ ಬರೋದೇ ಇಲ್ಲ, ನಮ್ಮನ್ನಂತೂ ನೋಡೋದೇ ಇಲ್ಲ. ಜನಗಳು ಅಂದುಕೊಳ್ಳುವುದು ಇದೆ. ಪರೀಕ್ಷೆ ಹಾಳಲ್ಲಿ ಟೀಚರ್ ಮೌನವಾಗಿದ್ದಾರೆ ಅಷ್ಟೇ, ಆದರೆ ಅವರು ನಿಮ್ಮ ಪಕ್ಕದಲ್ಲೇ ಇದ್ದಾರೆ. ಇದೇ ನಮ್ಮ ಧೈರ್ಯ. ಏನಾದರೂ ಅನಾಹುತ ಸಂಭವಿಸಿದ್ರೆ ದೇವರು ಸುಮ್ಮನೆ ಇರೋದಿಲ್ಲ. ಏನಾದರೂ ಸ್ವಲ್ಪ ಆಚೆ ಈಚೆ ಜನರು ಆ ಕಡೆ ಈ ಕಡೆ ಹೋದ್ರೆ, ಏನಾದರೂ ಸಂಭವಿಸಿದ್ರೆ, ಬಿಲ್ಡಿಂಗ್ ಏನಾದರೂ ಸಂಭವಿಸಿದ್ರೆ ಟೀಚರ್ ಆವಾಗಲೂ ಮೌನವಾಗಿರ್ತಾರ? ಇಲ್ಲ. ಮಕ್ಕಳು ಎದ್ದು ಓಡ್ರಿ, ಮೊದಲು ಭೂಕಂಪ ಆಗ್ತದೆ, ಆಮೇಲೆ ಎಕ್ಸಾಮ್ ಬರ್ಕೊಳ್ಳೋಣ ಎಬ್ಬರಿಸ್ತಾರೆ ಅಲ್ವಾ? ದೇವರು ಮೌನವಾಗಿದ್ದಾರೆ, ಆದರೆ ನಿಮ್ಮ ಸಂಗಡವೇ ಇದ್ದಾರೆ. ಹಲ್ಲೆಲೂಯ. ಸಂದರ್ಭಗಳು ಬರುವಾಗ ಆತನು ಮಾತನಾಡ್ತಾನೆ, ಸಂದರ್ಭಗಳು ಬರುವಾಗ ಆತನು ಯುದ್ಧ ಮಾಡ್ತಾನೆ. ಅಂದುಕೊಳ್ಳಬೇಡ್ರಿ ಆತನು ಮೌನವಾಗಿರುವ ಕಾರಣ ದೇವರು ನಮ್ಮ ಸಂಗಡ ಇಲ್ಲ ಎಂಬುದಾಗಿ ನೆನೆಸಬೇಡ್ರಿ. ದೇವರು ಯಾವಾಗಲೂ ನಮ್ಮ ಸಂಗಡ ಇದ್ದಾನೆ. ಹೊಸ ಒಡಂಬಡಿಕೆ ವಿಶ್ವಾಸಿಗಳಿಗಿರುವಂಥ ಸೌಭಾಗ್ಯ ಏನು ಗೊತ್ತಾ? ಹಳೆ ಒಡಂಬಡಿಕೆಯಲ್ಲಿ ದೇವರು ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ಮುಂದೆ ಹಿಂದೆ ನಡೆಸ್ತಾ ಇದ್ರು. ಆದರೆ ಹೊಸ ಒಡಂಬಡಿಕೆ ವಿಶ್ವಾಸಿಗಳಿಗೆ ನಮಗಿರುವ ದೊಡ್ಡ ಸೌಭಾಗ್ಯ, ನಮ್ಮ ಒಳಗೇ ದೇವರಿದ್ದಾನೆ. ಪವಿತ್ರಾತ್ಮ ನಮ್ಮ ಒಳಗೇ ಇದ್ದಾನೆ. ಒಂದು ಕಾರ್ಯ ನೋಡುವಾಗಲೇ ನಮಗೆ ಗೊತ್ತಾಗ್ತದೆ, ಇದು ತಪ್ಪು ಇದು ಸರಿ ಎಂಬುದಾಗಿ. ಹೇಗೆ ಬಂತು ಆ ಜ್ಞಾನ? ಕರ್ತನ ಆತ್ಮ ನಿಮಗೆ ತಿಳಿಸ್ತಾ ಇದೆ. ಹಲ್ಲೆಲೂಯ. ಪೇತ್ರನ ಕೊಠಡಿಯಲ್ಲಿ ಬೆಳಕು ಹರಿಯಿತು. ಪೇತ್ರನು ಎದ್ದಾಗ ಆತನ ಸರಪಣಿಗಳು ಕಳಚಿ ಬಿದ್ದವು. ಇನ್ನು ಸಭೆಗೆ ಕೊಡುತ್ತಿರುವಂಥ ಸಂದೇಶ, ಸಭೆಯೇ ನಿನ್ನ ನಿದ್ರಾವಸ್ಥೆಯನ್ನು ಬಿಟ್ಟು ಎದ್ದು ಹೇಳುವಾಗ ಕೆಲವು ಕಾರ್ಯಗಳು ಸಂಭವಿಸ್ತದೆ. ಅದು ನಿನ್ನ ಕುಟುಂಬದಲ್ಲಿ ಸಂಭವಿಸ್ತದೆ, ಅದು ನಿನ್ನ ವೈಯಕ್ತಿಕವಾದ ಜೀವಿತದಲ್ಲಿ ಸಂಭವಿಸ್ತದೆ, ಅದು ನಿನ್ನ ಸಭೆಗಳಲ್ಲಿ ಸಂಭವಿಸ್ತದೆ. ನಾವು ಮಾಡಬೇಕಾದದ್ದು ಎದ್ದು ಹೇಳಬೇಕು. ದೇವರು ಹೇಳುವಾಗಲೇ ಎದ್ದು ಹೇಳಬೇಕು. ಪೇತ್ರನೇ ಎದ್ದೇಳು. ಎದ್ದಾಗ ಸರಪಣಿಗಳು ಕಳಚಿ ಬಿದ್ದವು. ಕೈಗಳಿಗೆ ಕಟ್ಟಲ್ಪಟ್ಟಂತ ಸರಪಣಿಗಳು ಕಳಚಿ ಬಿದ್ದವು. 10ನೇ ವಾಕ್ಯ ನೋಡ್ರಿ, ಅದೇ ಅಧ್ಯಾಯದ 10ನೇ ವಾಕ್ಯಗಳು. 2ನೇದಾಗಿ ಏನು ಸಂಭವಿಸಿತು? ತನ್ನಷ್ಟಕ್ಕೆ ತಾನೇ ಅದು ತೆರೆಯಿತು. ನೀವು ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋಗಿರೋದಾದ್ರೆ, ಇಲ್ಲಿರುವಂಥವ್ರು ಓರಿಯನ್ ಮಾಲು ಅಥವಾ ಮಂತ್ರಿ ಮಾಲ್ಗೆ ಹೋಗಿರೋದಾದ್ರೆ, ನೀವು ಹೆಬ್ಬಾಗಿಲ ಬಳಿ ಆ ಗ್ಲಾಸ್ ಡೋರ್ ಬಳಿ ಬಂದಾಗಲೇ ನೀವು ತೆರೆಯೋದು ಬೇಡ, ಅದೇ ತೆಗೆದು ಬೀಳುತ್ತೆ. ನೋಡಿದ್ದೀರಾ? ಆಟೋಮೆಟಿಕ್ ಡೋರ್ಸ್ ಎಂಬುದಾಗಿ ಕರೀತೇವೆ. ಇಲ್ಲಿ ಎಂತಹ ಬಾಗಿಲು ಗೊತ್ತಾ? ಇದು ಕಬ್ಬಿಣದ ಬಾಗಿಲು. ಯಾರು ಓಪನ್ ಮಾಡ್ತಾ ಇಲ್ಲ, ಅದೇ ತೆರೀತಾ ಇದೆ. ಅದರ ಅರ್ಥ, ಕೆಲವು ಕಷ್ಟಗಳು ಇರ್ತವೆ, ಕಬ್ಬಿಣದ ರೀತಿಯಲ್ಲಿ ಕಠಿಣವಾದ ಕಷ್ಟಗಳು ನಾವು ಹಾದು ಹೋಗ್ತಾ ಇರ್ತೇವೆ. ನಾವು ಅಂದುಕೊಳ್ತೇವೆ, ಯಾರಪ್ಪ ಈ ಕಷ್ಟದಿಂದ ನಮ್ಮನ್ನು ಬಿಡಿಸೋದು? ಸ್ವಲ್ಪ ಹಗುರವಾಗಿದ್ರೆ, ಗ್ಲಾಸ್ ಡೋರ್ ಆಗಿದ್ರೆ, ಮರದ ಡೋರ್ ಆಗಿದ್ರು, ಬಾಗಿಲಾಗಿದ್ರು, ನಾವೇನೋ ಒಂದು ಸಲಕರಣೆ ಉಪಯೋಗಿಸಿ ಹೊಡೆದು ಹೊರಗೆ ಹೋಗ್ಬೋದಾಗಿತ್ತು. ಆದರೆ ಇಲ್ಲಿರೋದು ಎಂಥದ್ದು? ಕಬ್ಬಿಣದ ಡೋರು. ಇದನ್ನು ನಮ್ಮ ಬಲದಿಂದ ಹೊಡೆಯಲು ಸಾಧ್ಯ ಇಲ್ಲ. ಇದನ್ನು ತೆರೀಬೇಕಂದ್ರೆ ಸರ್ವಶಕ್ತನೇ ಮಾಡಬೇಕು. ಒಂದು ನೆನೆಸಿಕೊಳ್ಳಿ, ನಿಮ್ಮನ್ನು ಸೆರೆಮನೆಯಲ್ಲಿ ಇಡಬೇಕಾದ್ರೆ, ನಿಮ್ಮನ್ನು ಒಬ್ಬರು ಹಿಡಿಬೇಕಾದ್ರೆ ದೇವರು ಅನುಮತಿಸಬೇಕು.
ದೇವರು ಅನುಮತಿಸಿಯೇ ಪೇತ್ರನು ಸೆರೆಮನೆಯಲ್ಲಿ ಬಿದ್ದನು. ಹೌದಾ? ದೇವರು ಅನುಮತಿಸಿ ಸೆರೆಯಲ್ಲಿ ಇಡುವುದಾದ್ರೆ ಬೀಗದ ಕೈ ಯಾರ ಕೈಯಲ್ಲಿದೆ? ದೇವರ ಕೈಯಲ್ಲಿ. ಹೆರೋದನ ಕೈಯಲ್ಲ, ಬೀಗದ ಕೈ ದೇವರ ಕೈಯಲ್ಲಿದೆ. ನಿಮ್ಮನ್ನು ಒಳಗೆ ಇಟ್ಟವನು ಆತನಿಗೆ ಗೊತ್ತು ಯಾವಾಗ ಹೊರಗೆ ಕರೆತರಬೇಕೆಂಬುದಾಗಿ. ಆಮೇನ್, ಹಲ್ಲೆಲೂಯಾ. ಸಭೆಗೆ ತಿಳಿಸಬೇಕಾಗಿತ್ತು, ಲೋಕಕ್ಕೆ ತಿಳಿಸಬೇಕಾಗಿತ್ತು, ಪೇತ್ರನಲ್ಲಿ ಕ್ರಿಯೆ ಮಾಡುತ್ತಿರುವುದು ಸರ್ವಶಕ್ತನ ಅಭಿಷೇಕ ಎಂಬುದಾಗಿ. ಆಮೇನ್. ಸಭೆಯು ಅತ್ಯಾಸಕ್ತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದರು. ಅದು ಬಹಳ ಪ್ರಾಮುಖ್ಯವಾದದ್ದು. ಒಂದು ವ್ಯಕ್ತಿ ನಮ್ಮ ಸಭೆಯಲ್ಲಿ ಯಾರಾದರೂ ಕಷ್ಟದಲ್ಲಿ ಸಾಕ್ತಾ ಇದ್ರೆ ಸಭೆಯಾಗಿರುವಂಥ ನಾವು ಅವರಿಗಾಗಿ ಪ್ರಾರ್ಥಿಸಬೇಕು, ಮಧ್ಯಸ್ಥಿಕೆ ವಹಿಸಬೇಕು. ಯಾಕೆ ಗೊತ್ತಾ? ಅವರು ನಮ್ಮ ಸಹೋದರರು. ಕ್ರಿಸ್ತನ ಶರೀರದಲ್ಲಿ ನಾವೆಲ್ಲರೂ ಒಂದೊಂದು ಅಂಗಗಳಾಗಿದ್ದೇವೆ. ಕ್ರಿಸ್ತನ ಶರೀರದಲ್ಲಿ ಒಂದು ಅಂಗವಾಗಿರುವಾಗ ಕೈಗೆ ಏಟ್ಬಿಟ್ರೆ ಕಾಲಿಗೆ ನೋವೋದಿಲ್ಲ ಎಂಬುದಾಗಿ ಅಲ್ಲ, ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಮನಸ್ಸಿಗೆ ನೋವೋದಿಲ್ಲ ಎಂಬುದಾಗಿ ಅಲ್ಲ. ನಮ್ಮ ಶರೀರದಲ್ಲಿ ಎಲ್ಲೇ ನೋವಾದರೂ ನಮಗೆ ನೋವಾಗ್ತದೆ. ಇನ್ನು ನಮ್ಮ ಸಭೆಯಲ್ಲಿ ಯಾರಾದರೂ ಒಬ್ಬರು ದೀನತೆಯಲ್ಲಿ, ಅಸ್ವಸ್ಥತೆಯಲ್ಲಿ, ರೋಗದಲ್ಲಿ, ನೋವಿನಲ್ಲಿ, ವೇದನೆಯಲ್ಲಿ ಸಾಕ್ತಾ ಇದ್ದಾರಾ? ಕಷ್ಟದಲ್ಲಿ ಸಾಕ್ತಾ ಇದ್ದಾರಾ? ಕುಟುಂಬದ ಸಮಸ್ಯೆಗಳಲ್ಲಿ ಸಾಕ್ತಾ ಇದ್ದಾರಾ? ದೇವರು ನಿಮ್ಮನ್ನು ಇಲ್ಲಿ ಇಟ್ಟಿರೋದು ಯಾಕೆ ಗೊತ್ತಾ? ನೀವು ಮಧ್ಯಸ್ಥಿಕೆ ವಹಿಸಬೇಕೆಂಬುದಾಗಿ. ಅದನ್ನು ಬಿಟ್ಟು ಅವರ ವಿರುದ್ಧವಾಗಿ ನನಗೆ ಮೊದಲೇ ಗೊತ್ತಿತ್ತು. ಕೆಲವೊಬ್ರು ಮಾತನಾಡ್ತಾರೆ, ಮೊದಲೇ ಗೊತ್ತಿತ್ತು ಇವ್ರಿಗೆ ಹಿಂಗೆ ಆಗೋದು ಅಲ್ಲ. ಗೇಲಿ ಮಾಡೋದು, ಅಪಹಾಸ್ಯ ಮಾಡುವಂಥದ್ದು, ಹಾಡಿಕೊಳ್ಳುವಂಥದ್ದು, ಕಾಲೆಳೆಯುವಂಥದ್ದು, ಇದೆಲ್ಲ ಸೈತಾನನ ಗುಣಗಳು. ಮಧ್ಯಸ್ಥಿಕೆ ವಹಿಸುವಂಥದ್ದು, ಅವರಿಗಾಗಿ ಹೋರಾಡುವಂಥದ್ದು, ಪ್ರಾರ್ಥಿಸುವಂಥದ್ದು ಯೇಸುವಿನ ಗುಣ. ಅದಕ್ಕಾಗಿ ಆತನು ಆ ಮಹಾ ಸಿಂಹಾಸನ ಬಿಟ್ಟು ಲೋಕಕ್ಕೆ ಇಳಿದು ಬಂದ. ಪಾಪಿಗಳಾದ ನನ್ನನ್ನು, ನಿಮ್ಮನ್ನು ಆತನು ಸಂರಕ್ಷಿಸಿದ, ನೀತಿವಂತರಾಗಿ ಮಾರ್ಪಡಿಸಿದ. ಅದರಿಂದ ಕಠಿಣವಾದಂಥ ಸಂಗತಿಯಲ್ಲಿ ಹಾದು ಹೋಗುವವರಿಗಾಗಿ ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಮಾಡುವಾಗ ನಿಮಗೆ ತಿಳಿತದೋ ಇಲ್ವೋ ಅಲ್ಲಿ ಅದ್ಭುತ ನಡೀತದೆ. ಜನರು ನಿಮ್ಮ ಪ್ರಾರ್ಥನೆಯಿಂದ ನಮಗೆ ಅದ್ಭುತ ನಡೀತದೆ ಎಂಬುದಾಗಿ ಹೇಳ್ತಾರ ಇಲ್ವೋ? ಪರಲೋಕದಲ್ಲಿ ದೇವರು ಬರೆದಿಟ್ಟಿರ್ತಾನೆ. ಆಮೇನ್. ಆ ಸಹೋದರಿಯು, ಆ ಸಭೆಯಲ್ಲಿದ್ದಂಥ ಸಹೋದರಿಗೆ ಕಷ್ಟ ಬಂದಾಗ ಈ ಸಹೋದರನು ಪ್ರಾರ್ಥನೆ ಮಾಡಿದನು. ಈ ಪ್ರಾರ್ಥನೆ ದೇವರಿಗೆ ಕೇಳಿದನು. ಪರಲೋಕದಲ್ಲಿ ಇದೆಲ್ಲ ಕೇಳಲ್ಪಡ್ತೀರಿ, ಇದು ನಿಮ್ಮ ನೀತಿಗಾಗಿ ಎನಿಸಲ್ಪಡ್ತದೆ. ಅದಕ್ಕಾಗಿ ಆ ಪ್ರಾರ್ಥನೆ ಉಳ್ಳವರಾಗಿ ನಾವು ಮಾರ್ಪಡೋಣ. ಬಾಗಿಲುಗಳು ತನ್ನಷ್ಟಕ್ಕೆ ತಾನೇ ತೆರೆಯಲ್ಪಟ್ಟವು. ಕಠಿಣವಾದ ಸಮಸ್ಯೆಗಳು ಬಂದಾಗ ಕರ್ತನ ಮೇಲೆ ಮಾತ್ರ ಭಾರವಿಡ್ರಿ. ಪೇತ್ರನು ಹಿಂಬಾಲಿಸಿದ್ದು ಯಾರನ್ನು? ದೇವದೂತನನ್ನು ಹಿಂಬಾಲಿಸಿದನು. ದೇವರ ಪ್ರಸನ್ನತೆ ಮುಂದೆ ಹೋಗುವಾಗ ನೀವು ಭಯಪಡುವಂಥ ಅಗತ್ಯವಿಲ್ಲ. ಯೋರ್ದಾನ್ ಬೇಕಾದರೂ 2 ಭಾಗ ಆಗ್ತದೆ. ಯಾಕೆ? ಮಂಜುಷದ ಪೆಟ್ಟಿಗೆ ಹೊತ್ತುಕೊಂಡ ಯಾಜಕರು ಕಾಲಿಟ್ಟಾಗ ಮಂಜುಷದ ಪೆಟ್ಟಿಗೆ ಏನು ತೋರಿಸ್ತದೆ? ದೇವರ ಪ್ರಸನ್ನತೆಯನ್ನು ತೋರಿಸ್ತದೆ. ದೇವ ಜನರು ಯೆರಿಕೋ ಕೋಟೆ ಮುಂದೆ ಬಂದಾಗ 7 ಬಾರಿ ಸುತ್ತಿದಾಗ ಇಗೋ ಅದು ನೆಲಸಮವಾಗಿ ಬಿತ್ತು. ಕಾರಣ ದೇವರ ಪ್ರಸನ್ನತೆ ಅವರ ಮುಂದಾಗಿ ಹೋಯಿತು. ಮೋಶೆ ಕೈ ಚಾಚಿ ಕೋಲನ್ನು ಇಟ್ಟಾಗ ಸಮುದ್ರವು, ಕೆಂಪು ಸಮುದ್ರವು ಇಬ್ಬಾಗವಾಯಿತು. ಕಾರಣ ದೇವರ ಪ್ರಸನ್ನತೆ ಆತನ ಮುಂದಾಗಿ ಹೋಯಿತು. ಇನ್ನು ದೇವದೂತನ ಹಿಂದೆ ಹೋದಂಥ ಆ ಪೇತ್ರನಿಗೆ ತನ್ನಷ್ಟಕ್ಕೆ ತಾನೇ ಬಾಗಿಲುಗಳು ತೆರೆಯಲ್ಪಟ್ಟವು. ಆಮೇನ್. ಮೊದಲನೇದಾಗಿ ಏನು ಸಂಭವಿಸಿತು? ಎದ್ದ ತಕ್ಷಣವಾಗಿ, ಸಭೆಯೇ ನೀನು ಎದ್ದ ತಕ್ಷಣವಾಗಿ ನಿನ್ನ ಸರಪಣಿಗಳು ಎಷ್ಟೇ ಜನರು ಕಟ್ಟಿದ್ರು, ಪಾರಂಪರ್ಯದ ಬಂಧನಗಳಾಗಿದ್ರು, ಮಾಟ ಮಂತ್ರ ಶಕ್ತಿಗಳಾಗಿದ್ರು, ನಾನು ಹೇಳ್ತೀನಿ ಯೇಸುವಿನ ನಾಮದಲ್ಲಿ ನೀವು ಎದ್ದೇಳುವಾಗ ಅದು ಕಳಚಿ ಬೀಳಲೇಬೇಕು. ನನ್ನ ದೇವರ ಬಲ ಅಷ್ಟು ಉನ್ನತವಾದದ್ದು. ಎರಡನೇದಾಗಿ ನೀವು ತೆರೆಯೋದಕ್ಕೆ ಪ್ರಯಾಸ ಪಡಬೇಡ್ರಿ, ತನ್ನಷ್ಟಕ್ಕೆ ತಾನೇ ಬಾಗಿಲುಗಳು ತೆರೆಯಲ್ಪಟ್ಟಿದೆ. ಅದು ಎಷ್ಟು ಬಾಗಿಲುಗಳು ಮುಚ್ಚಿದ್ರೂ ಪರವಾಗಿಲ್ಲ, ಶತ್ರು ಎಷ್ಟೆಲ್ಲ ಕೋಟೆಗಳು ನಿಮ್ಮ ವಿರುದ್ಧವಾಗಿ ಕಟ್ಟಿದ್ರೂ ಪರವಾಗಿಲ್ಲ, ಅದು ದೇವರ ಬಲದಿಂದ ಬಿದ್ದು ಹೋಗ್ತದೆ, ತೆರೆಯಲ್ಪಡುತ್ತದೆ. ಒಂದು ವೇಳೆ ಇಂದು ವಿವಾಹವಾಗಿ ಇನ್ನು ಎಷ್ಟೋ ವರ್ಷಗಳಿಂದ ನನಗೆ ಮಕ್ಕಳಿಲ್ಲದೆ ಗರ್ಭದ ಬಾಗಿಗಳು ಮುಚ್ಚಲ್ಪಟ್ಟಿರುವಂಥ ಅವಸ್ಥೆಯಲ್ಲಿ ಯಾರು ಇರುವುದಾಗಿದ್ದರು, ನಾನು ಹೇಳ್ತೇನೆ ಕರ್ತನ ಆತ್ಮವು ಅವರಲ್ಲಿ ಬಾಗಿಲುಗಳನ್ನು ತೆರೆಯುವಂತೆ ಮಾಡ್ತದೆ. ನನ್ನ ಭವಿಷ್ಯದಲ್ಲಿ ಈಗೋ ನನಗೆ ಕೆಲಸದ ಸಂಗತಿಗಳು ನಡೆಯುತ್ತಾ ಇಲ್ಲ, ಎಷ್ಟು ಇಂಟರ್ವ್ಯೂಗಳು ನಾನು ಹೋಗಿ ಅಟೆಂಡ್ ಮಾಡಿದ್ರೆ ನನಗೊಂದು ಕೆಲಸ ಸಿಗ್ತಾ ಇಲ್ಲ, ಬಾಗಿಲುಗಳು ಮುಚ್ಚಲ್ಪಟ್ಟಿದೆ ಎಂಬುದಾಗಿ ಹೇಳ್ತಾ ಇದ್ದೀರಾ. ಕರ್ತನ ಆತ್ಮವು ನಿಮಗಾಗಿ ಬಾಗಿಲು ತೆರೆಯುತ್ತದೆ. ಭವಿಷ್ಯದ ಕಾರ್ಯಗಳು ನನಗೆ ಕಾಣುತ್ತಾ ಇಲ್ಲ, ನನ್ನ ಮಕ್ಕಳ ಭವಿಷ್ಯಗಳು ಉದ್ಧಾರವಾಗ್ತಿಲ್ಲ, ಮುಚ್ಚಿದ ಬಾಗಿಲು ಕರ್ತನ ಆತ್ಮವು ತೆರೆಯುತ್ತದೆ.
ಸಭೆ ಬೆಳೆಯೋದಕ್ಕೆ ಸಾಧ್ಯವಾಗ್ತಿಲ್ಲ. ಆತ್ಮಿಕ ಜೀವಿತದಲ್ಲಿ ಮುಂದೆ ಬರಲು ಸಾಧ್ಯವಾಗ್ತಿಲ್ಲ. ಮುಚ್ಚಿದ ಬಾಗಿಲು ಕರ್ತನ ಆತ್ಮವು ತೆರೆಯುತ್ತದೆ, ತನ್ನಷ್ಟಕ್ಕೆ ತಾನೇ ತೆರೆಯಲ್ಪಡ್ತದೆ. ಅನ್ನಾಳ ಗರ್ಭವನ್ನು ತೆರೆದಂಥ ದೇವರು, ಸಾರಾಳ ಗರ್ಭವನ್ನು ತೆರೆದಂಥ ದೇವರು ಇನ್ನು ನಮ್ಮ ಜೀವಿತದಲ್ಲಿ, ಆತನ ನಂಬುವ ಪ್ರತಿಯೊಬ್ಬರ ಜೀವಿತದಲ್ಲಿ ಆತನು ತೆರೆಯಲು ಶಕ್ತನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ಎಲ್ಲ ಬಾಗಿಲುಗಳು ತೆರೆಯಲ್ಪಡಲಿ ಸ್ವಾಮಿ ಕರ್ತನೆ. ಮೂರನೇದಾಗಿ 18ನೇ ವಾಕ್ಯಕ್ಕೆ ಬರೋಣ. 12ನೇ ಅಧ್ಯಾಯದ 18ನೇ ವಾಕ್ಯ. ಗಮನಿಸಿ, ಪೇತ್ರನು ಹೊರಗೆ ಬರಬಾರದು, ಸಭೆಯು ಬೆಳೆಯಬಾರದು ಎಂಬುದಾಗಿ ಕಾವಲಿಟ್ಟು ಕಾದಂಥ ವ್ಯಕ್ತಿಗಳನ್ನು ಯಾರು ಇರಿಸಿದ್ರೋ ಅವರೇ ಸಾಯಿಸಿದ್ರು. ವಾಕ್ಯ ಓದಿದ್ರ? ಹೇರೋದನೇ ಅವರನ್ನು ಸಾಯಿಸಿದನು. ಯಾರನ್ನು? ಕಾವಲಾಗಿ ತಡೆಯಾಗಿ ನಿಂತವರನ್ನು. ಆಮೇನ್. ಲಾಜರನ್ನು ಸತ್ತು ಸಮಾಧಿಯಲ್ಲಿ ಇಡಲ್ಪಟ್ಟಾಗ ಯೇಸು ಸ್ವಾಮಿ 4 ದಿನದ ನಂತರ ಸಮಾಧಿಯ ಬಳಿಗೆ ಬರ್ತಾರೆ. ಸಮಾಧಿಯ ಬಳಿಗೆ ಬಂದು ಅಲ್ಲಿ ಕಣ್ಣೀರಿಟ್ಟು ಲಾಜರನೇ ಹೊರಗೆ ಬಾ ಎಂಬುದಾಗಿ ಕರೆಯುವ ಮುಂಚಿತವಾಗಿ ಯೇಸು ಸ್ವಾಮಿ ಒಂದು ಕಾರ್ಯ ಮಾಡ್ತಾರೆ. ಈ ಕಲ್ಲನ್ನು ಉರುಳಿಸಿ ಎಂಬುದಾಗಿ ಹೇಳ್ತಾರೆ. ಉರುಳಿಸಿದವರು ಯಾರು ಗೊತ್ತಾ? ಕಲ್ಲು ಇಟ್ಟವರೇ. ಇಂದು ನೀವು ಬೆಳೆಯಬಾರದು, ನಿಮ್ಮ ಸಭೆ ಬೆಳೆಯಬಾರದು, ನಿಮ್ಮ ಕುಟುಂಬ ಬೆಳೆಯಬಾರದು, ನಿಮ್ಮ ಜೀವನ ಬೆಳೆಯಬಾರದು, ನಿಮ್ಮ ಆತ್ಮಿಕತೆ ಬೆಳೆಯಬಾರದು ಎಂಬುದಾಗಿ ಯಾರೆಲ್ಲ ನಿಮ್ಮ ವಿರುದ್ಧವಾಗಿ ಕಾವಲಿಟ್ಟು ತಡೆಯಾಗಿ ನಿಮ್ಮ ನಿಲ್ಲಿಸಿದ್ದಾರೋ, ಯೇಸುವಿನ ನಾಮದಲ್ಲಿ ನಾನು ನುಡಿಯುತ್ತಾ ಇದ್ದೇನೆ, ಕರ್ತನು ಅವರ ಮುಖಾಂತರವಾಗಿಯೇ ನಿಮಗೆ ಬಾಗಿಲು ತೆರೆಯುವಂತೆ ಮಾಡ್ತಾನೆ. ಅವರ ಮುಖಾಂತರವಾಗಿಯೇ ನಿಮಗೆ ಬಿಡುಗಡೆಗಳು ಉಂಟಾಗುವಂತೆ ಅವರ ನಾಶನವು ಸಂಭವಿಸ್ತದೆ. ಯಾರು ನೀವು ಬೆಳಿಬಾರದು ಎಂಬುದಾಗಿ ನೆನೆಸಿದ್ರು ಅವರ ಅವನತಿಗಳು ಉಂಟಾಗ್ತದೆ. ಯಾರು ನೀವು ಮರಣಕ್ಕೆ ಒಪ್ಪಾಗಬೇಕು ಎಂಬುದಾಗಿ ನೆನೆಸಿದ್ರು ಅವರು ಮರಣಕ್ಕೆ ಒಪ್ಪಾಗ್ತಾರೆ. ಯಾಕಂದ್ರೆ ನೀವು ನಂಬಿರುವುದು ಸರ್ವಶಕ್ತನಾದ ದೇವರನ್ನು. ಅಷ್ಟು ಮಾತ್ರವಲ್ಲ, ಕೊನೆಯ ವಾಕ್ಯ, ಅದರಲ್ಲಿ ಕೊನೆಯ ಭಾಗ ಹೇಳ್ತದೆ, ಯೂದಾಯದಿಂದ ಕೈಸರ್ಯಕ್ಕೆ ಯಾರು ಓಡಿ ಹೋದ್ರು? ಹೆರೋದನು ಓಡಿ ಹೋದನು. ಅಪೋಸ್ತಲರಾಗಿರುವ ಯೇಸುವಿನ ಎಲ್ಲಾ ಶಿಷ್ಯರನ್ನು ಲೋಕದಿಂದ ಅಟ್ಟಿ ಬಿಡಬೇಕು, ಇಲ್ಲಿಂದ ಓಡಿಸಬೇಕು, ಇಲ್ಲ ಸಾಯಿಸಬೇಕು ಎಂಬುದಾಗಿ ಪಣ ತೊಟ್ಟಂತ ಹೆರೋದನು ತಾನೇ ತನ್ನ ದೇಶದಲ್ಲಿ ಇರದಂತೆ ಓಡಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಹೇಗೆ ಸಾಧ್ಯವಾಯಿತು? ಸಭೆ ಎದ್ದೇಳಿತು. ಪೇತ್ರನು ಎದ್ದ ಕಾರಣ, ದೇವರ ಮಾತಿಗೆ ಕಿವಿಗೊಟ್ಟ ಕಾರಣ, ಸಭಾಪಾಲಕರ ಮಾತಿಗೆ ಕಿವಿಗೊಟ್ಟು ಸಭೆ ಎದ್ದೇಳುವುದಾದರೆ, ಕರ್ತನ ಮಾತಿಗೆ ಕಿವಿಗೊಟ್ಟು ಸಭೆ ಎದ್ದೇಳುವುದಾದರೆ, ಪ್ರಾರ್ಥನೆಗಳು ಪ್ರಾರಂಭವಾಗುವುದಾದರೆ, ಬಿಡದಂತ ನಿರಂತರವಾದ ಪ್ರಾರ್ಥನೆ, ಅತ್ಯಾಸಕ್ತಿಯ ಪ್ರಾರ್ಥನೆಗಳು ನಿಮ್ಮ ಸಭೆಗಳಲ್ಲಿಯೂ ಮನೆಗಳಲ್ಲಿ ನೀವು ಎದ್ದೇಳುವುದಾದರೆ, ನಾನು ಹೇಳ್ತೇನೆ, ಖಂಡಿತವಾಗಿ ಯಾರು ನಿಮ್ಮ ವಿರುದ್ಧವಾಗಿ ಕುತಂತ್ರಗಳನ್ನು ಮಾಡಿ ಹಳ್ಳ ತೋಡಿದರೋ ಅವರೇ ಅದರಲ್ಲಿ ಬೀಳ್ತಾರೆ ಹೊರತು ನೀವು ಅದನ್ನು ಕಾಣುವುದೂ ಇಲ್ಲ. ಇಂದು ಕಂಡಂತ ಐಗುಪ್ತರು ನಾಳೆ ನೀವು ಕಾಣುವುದಿಲ್ಲ. ಕರ್ತನು ನಮ್ಮ ಸಂಗಡ ಇದ್ದಾನೆ. ಆಮೆನ್. ಅಷ್ಟು ಮಾತ್ರವಲ್ಲ, ಹೆರೋದನು ಮಾಡುವಂತ ಕಾರ್ಯ 21ನೇ ವಾಕ್ಯದಿಂದ ನೋಡ್ರಿ. ಆಮೇನ್. 21ನೇ ವಾಕ್ಯದಿಂದ ನೋಡುವುದಾದ್ರೆ, ತನ್ನ ರಾಜವಸ್ತ್ರವನ್ನು ಧರಿಸಿಕೊಂಡು ಹೆರೋದನು ಎದ್ದು ಉಪನ್ಯಾಸ ಮಾಡಲು ಪ್ರಾರಂಭಿಸಿದನು. ಜನರು ಅದನ್ನು ಮೆಚ್ಚಿದರು. ಜನರು ಮೆಚ್ಚಿದಾಗ ಆತನು ಅಂದುಕೊಂಡನು, ತನಗೆ ಮಹಿಮೆ, ತನಗೆ ಘನತೆ ಎಂಬುದಾಗಿ. ದೇವರಿಗೆ ಸಲ್ಲಬೇಕಾದ ಮಹಿಮೆಯನ್ನು ಸಲ್ಲಗೊಡಿಸದೇ ಇರುವಂತಹ ಹೆರೋದನನ್ನು ಕರ್ತನ ದೂತನು ಬಡಿದನು. ಹೆರೋದನ ಪ್ಲಾನ್ ಏನಾಗಿತ್ತು? ಅಧ್ಯಾಯದ ಮೊದಲ ಭಾಗದಲ್ಲಿ ಯೇಸುವಿನ ಶಿಷ್ಯರನ್ನೆಲ್ಲ ಹಿಡಿಬೇಕು, ಕೊಳ್ಳಬೇಕು, ಹೇಗಾದ್ರೂ ಮಾಡಿ ಸಭೆ ಬೆಳೆಯೋದನ್ನ ತಡಿಬೇಕು, ಹೇಗಾದ್ರೂ ಮಾಡಿ ಸುವಾರ್ತೆ ಹಬ್ಬೋದನ್ನ ತಡಿಬೇಕು. ಇನ್ನು ನಿಮ್ಮ ಸಭೆಯ ವಿರುದ್ಧವಾಗಿ ಅಂತ ಕುತಂತ್ರಗಳು ನಡೀತಾ ಇದೆಯಾ? ಇನ್ನು ನಿಮ್ಮ ಕುಟುಂಬದ ಜೀವಿತವಾಗಿ ಅಂತ ಕುತಂತ್ರಗಳು ನಡೀತಾ ಇದೆಯಾ?
ಇಂದು ನಿಮ್ಮ ಕೆಲಸದ ಸ್ಥಳಗಳಲ್ಲಿ ನಿಮ್ಮನ್ನು ಕಾಲೆಳೆಯುವಂಥ ಜನರು ಕುತಂತ್ರಗಳು ಮಾಡ್ತಾ ಇದ್ದಾರಾ? ಒಂದು ತಿಳಿದುಕೊಳ್ಳ್ರಿ, ಅವರೇ ಆ ಬಲೆಯಲ್ಲಿ ಸಿಕ್ಕಿಕೊಳ್ತಾರೆ. ನೀವು ಮಾಡಬೇಕಾದದ್ದು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆಯೊಟ್ಟಿಗೆ ಎದ್ದೇಳ್ರಿ, ಮೊರೆಯೊಟ್ಟಿಗೆ ನೀವು ಎದ್ದೇಳ್ರಿ. ಕರ್ತನು ತನ್ನ ಕಾರ್ಯವನ್ನು ಮಾಡ್ತಾನೆ. ಕೊಳ್ಳಬೇಕಿದ್ದಂಥ ವ್ಯಕ್ತಿಯೇ ತಾನು ಕೊಲೆಗೆ ಈಡಾದನು. ಸುಮ್ಮನೆ ಸಾಯಲಿಲ್ಲ, ಹುಳ ಬಿದ್ದು ಸತ್ತನು. ಕರ್ತನ ಹೊಡೆತಕ್ಕೆ ತಾಳುವವರು ಯಾರು? ಆಮೇಲೆ ಯಾರು ತಡೆಯಲಿಕ್ಕಾಗಲಿಲ್ಲ. ಸುಮ್ಮನೆ ಹೊಡೆದಿದ್ರೆ ಪರವಾಗಿಲ್ಲ, ಹುಳ ಬಿದ್ದು ಸಾಯುವ ರೀತಿ ಹೋದೆ. ಹಾಗಾದರೆ ನಾವು ಇದರಲ್ಲಿ ಪಾಠ ಕಲಿತುಕೊಳ್ಬೇಕಾದದ್ದು, ನಾವು ಯುದ್ಧ ಮಾಡೋದಕ್ಕೆ ಪ್ರಯತ್ನ ಮಾಡಲೇಬಾರದು. ಒಂದು ವೇಳೆ ನಾವು ಯುದ್ಧ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ, ನಮ್ಮ ವಾಗ್ವಾದಗಳು ಮುಂದೆ ಇಟ್ಟರೆ ಒಂದು ತಾತ್ಕಾಲಿಕವಾದಂತಹ ಪರಿಹಾರ ಸಿಗಬಹುದು, ಹೌದಾ? ಆದರೆ ಆ ತಾತ್ಕಾಲಿಕವಾದ ಪರಿಹಾರ ಮತ್ತೆ ನಿಮ್ಮ ಹಿಂದಿರುಗಿ ಬರ್ತದೆ, ಅದು ಅಲ್ಲಿಗೆ ನಿಲ್ಲೋದಿಲ್ಲ. ಆದರೆ ಕರ್ತನು ಯುದ್ಧ ಮಾಡೋದಾದರೆ ಅದೇ ಶಾಶ್ವತವಾದಂಥ ಪರಿಹಾರ. ಆಮೇಲೆ ಕರ್ತನ ಮೇಲೆ ಭರವಸೆ ಇಡ್ರಿ, ಆತನ ಬಳಿ ಪ್ರಾರ್ಥಿಸಿ. ನನಗೆ ಇಷ್ಟವಾದಂಥ 4ನೇ ಅಂಶ ನೋಡ್ರಿ, 24ನೇ ವಾಕ್ಯ ಹೇಳ್ತದೆ, ಆದರೆ ಇದೆಲ್ಲ ಸಂಭವಿಸಿದಾಗಲೂ, ಇಷ್ಟೆಲ್ಲ ಕಷ್ಟಗಳು ಬಂದಾಗಲೂ, ಇಷ್ಟೆಲ್ಲ ವಿರೋಧಗಳಿದ್ದಾಗಲೂ, ಸೆರೆಮನೆಯಲ್ಲಿ ಇಟ್ಟರು, ಕತ್ತಲೆಯಲ್ಲಿ ಇಟ್ಟರು, ಬೇಡಿಗಳು ಹಾಕಿದರು, ಸರಪಣಿಗಳಿಂದ ಕಳಚಿದರು, ಬಾಗಿಲುಗಳಿಂದ ಮುಚ್ಚಿಟ್ಟರು, ಇಷ್ಟೆಲ್ಲ ಕಷ್ಟವಿದ್ದರು, ಎಷ್ಟೇ ತಡೆದು ನಿಲ್ಲಿಸಿದರು, ಸುವಾರ್ತೆ ಬೆಳೆಯಬಾರದೆಂಬುದಾಗಿ ಪ್ರಯತ್ನ ಪಟ್ಟರು. ಕೊನೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ಇಗೋ ಆತನು ಹುಳ ಬಿದ್ದು ಸತ್ತನು. ಮಾತ್ರವಲ್ಲ, ದೇವರ ವಾಕ್ಯ ಹಬ್ಬಲು ಪ್ರಾರಂಭಿಸಿತು. ದೇವರು ನೇಮಿಸಿದನ್ನು ತಡೆಯೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆತನು ಅದನ್ನು ನೆರವೇರಿಸಿಯೇ ನೆರವೇರಿಸ್ತಾನೆ. ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸಿದವನು ಅದನ್ನು ಪೂರೈಸಲು ಶಕ್ತನಾದಂಥ ದೇವರಾಗಿದ್ದಾನೆ. ಅದನ್ನು ನಾವು ಮಾಡಬೇಕಾದದ್ದು ಬಹಳ ನಾವು ಗಂಭೀರವಾಗಿ ತೆಗೆದುಕೊಳ್ಳಬೇಕು, ಎದ್ದೇಳಬೇಕು. ಮೊದಲು ಆ 8ನೇ ವಾಕ್ಯ ಒಂದು ಆವರ್ತಿ ನಾವು ಓದೋಣ. ನಡು ಕಟ್ಟಿಕೊಂಡು ನಿನ್ನ ಕೆರೆಗಳನ್ನು ಮೆಟ್ಟಿಕೊ. ನಾವು ಸಿದ್ಧತೆಗೊಳ್ಳುವಾಗ ಮಾಡಬೇಕಾದಂಥ ಕಾರ್ಯಗಳೇನು? 1ನೇದು ನಾವು ಎದ್ದೇಳಬೇಕು. 2ನೇದು ನಡು ಕಟ್ಟಿಕೊಳ್ಳಬೇಕು. ನಡು ಕಟ್ಟಿಕೊಳ್ಳೋದಂದ್ರೆ ಏನು? ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯಕ್ಕೆ ನಾವು ಬರೋಣ. 6ನೇ ಅಧ್ಯಾಯದ 14-15ನೇ ವಾಕ್ಯ ಯಾರಾದರೂ ಒಬ್ಬರು ಓದಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೋ. ಹಲ್ಲೆಲೂಯಾ. ನೀನು ಎದ್ದೇಳುವುದು ಮಾತ್ರವಲ್ಲ, ನಿನ್ನ ಬಾಯಿಯಿಂದ ಹೊರಡುವಂಥ ಮಾತುಗಳು ಸತ್ಯವಾದವುಗಳಾಗಿರಬೇಕು. ಮತ್ತೊಬ್ಬರನ್ನು ಮೆಚ್ಚಿಸಲಿಕ್ಕೆ ಎಂದಿಗೂ ಮಾತನಾಡಬೇಡ್ರಿ. ಸುಳ್ಳಿನ ಮಾತುಗಳಿಗೆ ನಮ್ಮ ನಾಲಿಗೆಗಳನ್ನು ಬಿಟ್ಟುಕೊಡೋದು ಬೇಡ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೋ. ನಮ್ಮ ನಡುಕಟ್ಟು ಹೇಗಿರಬೇಕು? ಸತ್ಯವಾಗಿರಬೇಕು. ನಡುಕಟ್ಟು ಅಂದರೆ ಆಂಗ್ಲ ಭಾಷೆಯಲ್ಲಿ ಬೆಲ್ಟ್ ಎಂಬುದಾಗಿ ಹೇಳ್ತೀವಿ. ಈ ಬೆಲ್ಟ್ ಹೇಗಿರಬೇಕಂದ್ರೆ ಸತ್ಯವಾಗಿರಬೇಕು. ನಮ್ಮ ಬೆಲ್ಟ್ ಸಡಿಲಗೊಂಡ್ರೆ, ಸ್ವಲ್ಪ ಲೂಸ್ ಆದರೆ ಏನಾಗ್ತದೆ? ನಮ್ಮ ಅಂಗಿ ನಿಲ್ಲೋದಿಲ್ಲ, ವಸ್ತ್ರ ಕೆಳಗೆ ಬೀಳ್ತದೆ. ನೀವು ಸತ್ಯದಲ್ಲಿ ಸುಳ್ಳನ್ನು ಬೆರೆಸಲಿಕ್ಕೆ ಹೋದರೆ ನೀವು ನಿಲ್ಲಲಿಕ್ಕಾಗೋದಿಲ್ಲ, ನೀವು ಬೀಳ್ತೀರಿ. ಸತ್ಯವೆಂಬ ನಡುಕಟ್ಟನ್ನು ಹಿಡಿದುಕೊಳ್ಬೇಕು. 2ನೇದು ಕೆರ ಎಂಬುದಾಗಿ ಬರೆಯಲ್ಪಟ್ಟಿದೆ. ಕೆರವನ್ನು ಮೆಟ್ಟಿಕೋ. ಮುಂದಿನ ವಾಕ್ಯ ನೋಡೋಣ. ಅದೇ ಎಫೆಸದವರಿಗೆ 6ನೇ ಅಧ್ಯಾಯದ 15ನೇ ವಾಕ್ಯ, 14-15. ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೋ. ಯಾವ ವಿಷಯದಲ್ಲಿ? ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ಹೇಳುವುದರಲ್ಲಿ. ಅಂತಹ ಕೆರೆಗಳು ಉಳ್ಳವರಾಗಿ ನಾವು ಮಾರ್ಪಡಬೇಕು. ಇಂದು ನಾವು ಒಬ್ಬರ ಮನೆಗೆ ಹೋದಾಗ ಆ ಮನೆಯವರು ಮತ್ತೆ ಸಭೆಗೆ ಬಂದು ಸಾಕ್ಷಿ ಹೇಳಬೇಕು, ಇಂಥ ಸಹೋದರನು, ಇಂಥ ಸಹೋದರಿ ನಿಮ್ಮ ಸಭೆಯಿಂದ ನಮ್ಮ ಮನೆಗೆ ಬಂದರು, ಅಂದಿನಿಂದ ಏನೋ ಒಂದು ಸಮಾಧಾನ ನಮ್ಮ ಜೀವಿತದಲ್ಲಿ ಉಂಟಾಯಿತು. ಅದು ನಿಜವಾದ ಸಾಕ್ಷಿ. ಅಥವಾ ಅವರು ಬಂದು, ಇಂಥವರು ಒಬ್ಬರು ಬಂದರು, ಅವತ್ತೇ ಲಾಸ್ಟು ಅಂದರೆ ಮುಗೀತು, ನಮ್ಮ ಸಾಕ್ಷಿ ಅಲ್ಲೇ ಬಿದ್ದೋಯ್ತು. ಹಾಗಾದರೆ ನಾವು ಎಷ್ಟು ಪ್ರಾರ್ಥನೆಯಲ್ಲಿ ಇರಬೇಕು, ಎಷ್ಟು ದೇವರ ಹತ್ತಿರದಲ್ಲಿ ಇರುವಂಥ ವ್ಯಕ್ತಿಗಳಾಗಿರಬೇಕು. ನಮ್ಮ ದೇವರ ಹೆಸರು ಸಮಾಧಾನದ ಪ್ರಭು. ಆತನ ಮಕ್ಕಳ ಹೆಸರು ಏನಾಗಿರಬೇಕು? ಸಮಾಧಾನದ ಪ್ರಭುವಾಗಿ ನಮ್ಮ ಮಕ್ಕಳಾಗಿರೋರು ಸಮಾಧಾನ ಪಡಿಸುವಂಥವರೇ ಆಗಿರಬೇಕು.
ಅಲ್ಲ. ಆದರೆ ಅದು ಎಷ್ಟೋ ವಿಧಗಳಲ್ಲಿ ಎಷ್ಟೋ ಜನರಲ್ಲಿ ತದ್ವಿರುದ್ಧವಾಗಿರ್ತದೆ. ನಾವು ಒಬ್ರಿಗೆ ಕಾಲ್ ಮಾಡೋದೇ ಮತ್ತೊಬ್ಬರ ಬಗ್ಗೆ ಮಾತನಾಡೋದಕ್ಕೆ. ಹೌದಾ? ಒಬ್ಬರು ಸಭೆಗೆ ಬಂದಿಲ್ಲ ಅಂದರೆ ಕೆಲವೊಬ್ರು ಕರೆ ಮಾಡ್ತಾರೆ. ಯಾಕೆ ಬಂದಿರಲಿಲ್ಲ, ಏನಾಯಿತು, ತೊಂದರೆ ಆಯಿತು, ಏನು ತೊಂದರೆ ಆಯಿತು, ಪ್ರಾರ್ಥಿಸೋಣ ಹೇಳಿ. ಅಂಥವರಿಗಾಗಿ ನಾನು ನಿಜವಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಕಟ್ಟಿ ಎಬ್ಬಿಸುವಂಥ ಜನ. ಇನ್ನು ಕೆಲವೊಬ್ರು ಕಾಲ್ ಮಾಡ್ತಾರೆ, ಏನಾಯಿತು, ಇವರು ಏನಾಯಿತು ಅಷ್ಟೇ ಕೇಳೋದು. ನೆಕ್ಸ್ಟ್ ಇವರೇ ಹೇಳ್ತಾ ಇರ್ತಾರೆ, ಸಭೆಯಲ್ಲಿ ಏನಾಯಿತು ಗೊತ್ತಾ, ಇವತ್ತು ಅವ್ರು ಏನು ಹೇಳಿದ್ರು ಗೊತ್ತಾ, ನೀನು ಬಂದಿರಲಿಲ್ಲ, ನಿನ್ನ ಬಗ್ಗೆ ಇವ್ರು ಏನು ಹೇಳಿದ್ರು ಗೊತ್ತಾ. ಪಾಪ ಅವ್ರು ನೆಕ್ಸ್ಟ್ ವೀಕ್ ಸಭೆಗೆ ಬರುವಾಗ ಅವ್ರ ಮುಖ ನೋಡಿದಾಗಲ್ಲ ಅದೇ ನನಗೆ ಬರಬೇಕು. ಸಮಾಧಾನ ಕೆಡಿಸುವಂಥದ್ದು. ಸಿದ್ಧವೆಂಬ ಮನಸ್ಸೆಂಬ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಸಮಾಧಾನದ ವಿಷಯದಲ್ಲಿರುವ ಕೆರಗಳನ್ನು ಮೆಟ್ಟಿಕೊಳ್ಬೇಕು. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡಂಥವರಾಗಿರಬೇಕು. ಇಂಥ ಜನರು ಎದ್ದು ನಡೆಯುವಾಗ ಅವರಿಗಾಗಿ ಬರೆಯಲ್ಪಟ್ಟಿರುವಂಥ ವಾಕ್ಯವೇ ನಾವು ಓದಿದಂಥದ್ದು. ಅವರ ಮುಂದೆ ಬಾಗಿಲುಗಳು ತೆರೆಯಲ್ಪಡ್ತದೆ. ಅವರಿಗಾಗಿ ಸರಪಣಿಗಳು ಕಟ್ಟಲ್ಪಟ್ಟ ಎಂತಹ ಸರಪಣಿಗಳಾದರೂ ಕಳಚಿ ಬೀಳ್ತದೆ. ಅವರ ವಿರುದ್ಧವಾಗಿ ಯಾವ ವ್ಯಕ್ತಿ ಎದ್ರು, ಎಂಥ ಅಧಿಕಾರದಲ್ಲಿದ್ದರೂ ಪರವಾಗಿಲ್ಲ, ಕರ್ತನು ಅವರನ್ನು ಇವರ ಮುಂದೆ ಬಗ್ಗು ಬಡಿಯುತ್ತಾನೆ. ನಿನ್ನ ಶತ್ರುವಿನ ಮುಂದೆ ಔತಣವನ್ನು ಸಿದ್ಧಪಡಿಸ್ತೇನೆ ಎಂಬುದಾಗಿ ಹೇಳಿದಂಥ ದೇವರು. ಆಮೇನ್. ನಾಲ್ಕನೇದಾಗಿ, ನೀವೇ ವಾಕ್ಯವನ್ನು ಹಬ್ಬಲಿಕ್ಕೆ ಮುಖಾಂತರವಾಗಿ ಮಾರ್ಪಡುತ್ತೀರಿ. ಹಾಲೆಲೂಯ. ಎಷ್ಟು ಸೌಭಾಗ್ಯದ ವಿಷಯ ಅಲ್ಲ. ಒಂದು ಪ್ರಧಾನಮಂತ್ರಿ ಕೈ ಕೆಳಗಡೆ ಏನಾದರೂ ಒಂದು ಸಣ್ಣ ಕೆಲಸ ಸಿಕ್ಬಿಟ್ರೆ ಸಾಕು, ಎಷ್ಟು ಫೋನ್ ಮಾಡಿ ಎಷ್ಟು ಕೊಚ್ಕೊಂತೀವಿ ನಾವು. ಅಲ್ಲಿವರೆಗೂ ಹೋಗೋದು ಬೇಡ. ಪ್ರಧಾನಮಂತ್ರಿಯ ಕೈ ಕೆಳಗಡೆ ಅವ್ರ ಮನೆಗೆ ಹಾಲು ಹಾಕುವಂಥ ವ್ಯಕ್ತಿ ನಮ್ಮ ಸಂಬಂಧಿಕನಾಗ್ಬಿಟ್ರೆ ಮುಗಿದೋಯ್ತು. ಗೊತ್ತಾ, ಸಿದ್ದರಾಮಯ್ಯ ಅವ್ರ ಮನೆಗೆ ಹಾಲು ಹಾಕೋದು ಯಾರು ಗೊತ್ತಾ? ನಮ್ಮ ಮಾವ. ಹಾಕೋದು ಹಾಲು, ಅದರಲ್ಲಿ ಏನೇ ಹೆಮ್ಮೆ ಅಲ್ಲ. ಯಾರು ಗೊತ್ತಾ ಅಲ್ಲಿ ಬಾಗಿಲು ಕಾಯೋದು? ನಮ್ಮ ಮಾವ. ನಿಂತಿರೋದೇ ಬಾಗಿಲ ಹತ್ರ, ಅದರಲ್ಲೇನಿದೆ ಹೆಮ್ಮೆ. ಆದರೆ ನಾವು ಯಾವತ್ತಾದರೂ ಹೇಳಿದ್ದೇವಾ, ಲೋಕವನ್ನು ಸೃಷ್ಟಿಸಿದ ಸೃಷ್ಟಿಕರ್ತ ನನ್ನ ತಂದೆ ಎಂಬುದಾಗಿ ಹೇಳಿದ್ದೇವಾ? ಹೇಳೋದಕ್ಕೆ ಸಾಧ್ಯವಾಗ್ತಿದೆಯಾ? ಎಷ್ಟು ಜನರಿಗೆ ಅದರಲ್ಲಿ ಸಂತೋಷ ಇದೆ? ಈ ಲೋಕವನ್ನೇ ಸೃಷ್ಟಿಸಿದವನು ನನ್ನ ತಂದೆ ರೀ. ಒಂದು ಕಸ ಕಡ್ಡಿ ಆ ಕಡೆ ಅಲ್ಲಾಡಬೇಕಂದ್ರೆ ನನ್ನ ತಂದೆ ಹೇಳಬೇಕು, ಇಲ್ಲಾಂದ್ರೆ ಅಲ್ಲಾಡೋದಿಲ್ಲ. ಅದರಲ್ಲಿ ಹೆಮ್ಮೆ ಪಡೋಣ. ಅಂತಹ ವ್ಯಕ್ತಿಗಳಾಗಿ ನಾವು ಮಾರ್ಪಡೋಣ. ದೇವರು ಅಂಥವರಲ್ಲಿ ಮೆಚ್ಚುತ್ತಾನೆ. ಅಂಥವರಿಗಾಗಿ ದೇವರ ವಾಕ್ಯದ ವಾಗ್ದಾನಗಳು. ಭರವಸೆ ಇಟ್ಟವರಿಗಾಗಿ, ತನ್ನ ಭಕ್ತರಿಗಾಗಿ. ರೋಮಪುರದವರಿಗೆ 8:28 ಹೇಳ್ತದೆ, ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ತನ್ನನ್ನು ಪ್ರೀತಿಸುವ ಪ್ರತಿಯೊಬ್ಬರಿಗಾಗಿ ಕರ್ತನು ಮಾಡುವಂಥದ್ದು ಎಲ್ಲ ಹಿತಕ್ಕಾಗಿಯೇ, ಯಾವುದು ಅಹಿತವಾದದ್ದಲ್ಲ. ಯೆರೆಮೀಯನ ಪ್ರವಾದಿಯ ಪುಸ್ತಕ 29ನೇ ಅಧ್ಯಾಯದ 11ನೇ ವಾಕ್ಯ ಹೇಳ್ತದೆ, ದೇವರ ಆಲೋಚನೆಗಳು ಹಿತವಾದವುಗಳೇ ಹೊರತು ಅಹಿತವಾದವುಗಳಲ್ಲ. ಯಾರಿಗಾಗಿ? ಎಲ್ಲ ನಮಗೆ ಕೇಳೋದಕ್ಕೆ ಇಷ್ಟ, ಈ ವಾಗ್ದಾನ ಎಲ್ಲ ಕೇಳೋದಕ್ಕೆ ಇಷ್ಟ. ಆದರೆ ಯಾರಿಗಾಗಿ? ಅದೇ ಕ್ವಶನ್ ಮಾರ್ಕ್. ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರು, ಆತನನ್ನು ಪ್ರೀತಿಸುವವರು, ಆತನ ಸಾನ್ನಿಧ್ಯವನ್ನು ಬಯಸುವವರು, ಆತನನ್ನೇ ಆಧಾರ ಮಾಡಿಕೊಂಡಿರುವವರು, ಸತ್ಯವೇದದ ಮೇಲೆ ಬೇರೂರಿರುವವರು, ಯಾವಾಗಲೂ 24 ತಾಸು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುವಂಥವರು, 24 ತಾಸು ಆರಾಧನೆ ಮಾಡುವಂಥ ಆರಾಧಕರು, ಅವರಿಗಾಗಿ ಬರೆಯಲ್ಪಟ್ಟಂಥ ಕಾರ್ಯಗಳು. ಇದು ನಾವು ಅದರಲ್ಲಿ ಒಬ್ಬರಾಗಿದ್ದೇವಾ? ಹಾಗಿರುವುದಾದರೆ ಕರಗಳನ್ನೆತ್ತಿ ಕರ್ತನಿಗೆ ಸ್ತೋತ್ರ ಮಾಡೋಣ. ಕರ್ತನೆ, ಆ ದಾರಿಯಲ್ಲಿ ನನ್ನನ್ನು ನೆಲೆ ನಿಲ್ಲಿಸು. ಒಂದು ವೇಳೆ ನಾವು ಆ ದಾರಿಯಲ್ಲಿ ಇಲ್ಲದಿದ್ದರೆ ಇನ್ನು ಮುಂದೆ ಒಂದು ತೀರ್ಮಾನ ತೆಗೆದುಕೊಳ್ಳೋಣ. ನಾನು ಎದ್ದೇಳ್ತೇನೆ, ನಾನು ಮಲಗಿದ ಅವಸ್ಥೆ ನನಗೆ ಸಾಕಾಯಿತು, ನಾನು ಕರ್ತನಿಗಾಗಿ ಎದ್ದೇಳ್ತೇನೆ, ನಾನು ಮುಂದೆ ಸಾಕ್ತೇನೆ. ನನ್ನ ಮುಂದೆ ಕರ್ತನ ದೂತನಿದ್ದಾನೆ, ನನ್ನ ಮುಂದೆ ದೇವರ ಪ್ರಸನ್ನತೆ ಇದೆ. ಹಳ್ಳಗಳ ಬಗ್ಗೆ, ದಿಣ್ಣೆಗಳ ಬಗ್ಗೆ, ಕೋಟೆಗಳ ಬಗ್ಗೆ, ಸಮುದ್ರದ ಬಗ್ಗೆ, ಯೋರ್ದಾನ್ನ ಬಗ್ಗೆ, ಯೆರಿಕೋವಿನ ಬಗ್ಗೆ ನನಗೆ ಚಿಂತೆ ಇಲ್ಲ. ಎಲ್ಲಿಯವರೆಗೂ ಚಿಂತೆ ಇಲ್ಲ? ಕರ್ತ ನನ್ನ ಮುಂದೆ ಇರುವವರೆಗೂ. ನೀವೇನಾದರೂ ಡೈವರ್ಷನ್ ತಗೊಂಡು ಆ ಕಡೆ ಹೋದ್ರೆ ನೀವೇ ಮಾಡಬೇಕು. ಅದೇ ಕರ್ತನ ನಮ್ಮ ಮುಂದೆ ಇದ್ರೆ ಕರ್ತನ ಮಾಡ್ತಾನೆ. ಆ ದೇವರನ್ನು ಯಾವಾಗಲೂ ಮುಂದೆ ಇಟ್ಟುಕೊಳ್ಳೋಣ. ಚಿಂತಿಸಬೇಡ್ರಿ. ಕಷ್ಟಗಳು, ಸಂಕಟಗಳು, ಪ್ರಯಾಸಗಳು ಈ ಲೋಕದಲ್ಲಿ ನಮಗೆ ಉಂಟು.
ಅದೆಲ್ಲ ನಮ್ಮ ಲೈಫ್ ಜೊತೆಗೆ ಕೊಟ್ಟಂಥ ಆ್ಯಡೆಡ್ ಪ್ಯಾಕೇಜ್. ಆ ಪ್ಯಾಕೇಜ್ ಇರಲೇಬೇಕು ನಮಗೆ, ಇಲ್ಲಾಂದರೆ ಯಾರೂ ತಲೆ ಎತ್ತಿ ನೋಡೋಲ್ಲ ಅಲ್ಲ. ಎಲ್ಲ ಸುಖವಾಗಿದ್ದರೆ ಎಲ್ಲ ಸುತ್ತಲೂ ನೋಡ್ತಾ ಇವೆ. ಯಾರನ್ನು ಕರೆಯೋಣ ಇವತ್ತು, ಯಾರ ಮನೆಗೆ ಹೋಗೋಣ ಇವತ್ತು, ಯಾವ ಪಾರ್ಟಿಗೆ ಹೋಗೋಣ, ಯಾವ ಹೋಟ್ಲಿಗೆ ಹೋಗೋಣ, ಇದನ್ನೇ ನಾವು ನೋಡ್ತಾ ಇರ್ತೇವೆ. ಒಂದು ಕಷ್ಟ ಬಂದಾಗಲೇ, ಸುತ್ತಮುತ್ತಲಿರುವ ಬಾಗಿಲುಗಳು ಮುಚ್ಚಲ್ಪಟ್ಟಾಗಲೇ, ಬಂಧುಗಳು ಕೈ ಬಿಟ್ಟಾಗಲೇ ನಮ್ಮ ತಲೆ ಎಲ್ಲಿ ಹೋಗ್ತದೆ? ಮೇಲಕ್ಕೆ ಹೋಗ್ತದೆ. ನೆನಪಿನಲ್ಲಿ ಇಟ್ಟುಕೊಳ್ರಿ, ಸುತ್ತಮುತ್ತಲಿರುವಂಥ ಬಾಗಿಲುಗಳು ಮುಚ್ಚಲ್ಪಡ್ಬೋದು, ಆದರೆ ಪರಲೋಕದ ಬಾಗಿಲು ಎಂದಿಗೂ ಮುಚ್ಚಲ್ಪಡೋದಿಲ್ಲ. ಅದು ಯಾವಾಗಲೂ ಕಾಯ್ತಾ ಇರ್ತದೆ. ನನ್ನ ಮಗನು ಹಿಂದಿರುಗಿ ಬರ್ತಾನೆ, ನನ್ನ ಮಗಳು ಹಿಂದಿರುಗಿ ಬರ್ತಾಳೆ ಎಂಬುದಾಗಿ. ಕೆಟ್ಟು ಹೋದ ಕುಮಾರನು ಹಿಂದಿರುಗಿ ಬಂದಾಗ ತಂದೆ ಆತನನ್ನು ಶಪಿಸಲಿಲ್ಲ, ಗದರಿಸಲಿಲ್ಲ, ಹೊಡಿಲಿಲ್ಲ. ಇನ್ನು ದೂರದಲ್ಲಿರುವಾಗಲೇ ಓಡಿ ಹೋಗಿ ತಬ್ಬಿಕೊಂಡನು, ಮುದ್ದಿಟ್ಟನು. ನನ್ನ ಮಗನೇ ಎಂಬುದಾಗಿ ಆತನು ಉಂಗುರ ತೊಡಿಸಿದನು. ಈ ಲೋಕದ ತಂದೆಗಳೇ ಅಷ್ಟು ಪ್ರೀತಿ ಕೊಡಬೇಕಾದ್ರೆ ನನ್ನ ಅಪ್ಪ, ನನ್ನ ಸೃಷ್ಟಿಕರ್ತನು ಎಷ್ಟು ನಮ್ಮನ್ನು ಪ್ರೀತಿಸಬೇಕು, ಎಷ್ಟು ನನಗಾಗಿ ಕಾಯ್ತಾ ಇರಬೇಕು. ಒಂದು ವೇಳೆ ನಾವೇನಾದರೂ ದೇವರ ಹಾದಿಯಿಂದ ಸ್ವಲ್ಪ ಅತ್ತ ಇತ್ತ ಹೋಗಿದ್ದಾದರೆ ಇಂದು ತೀರ್ಮಾನ ತೆಗೆದುಕೊಳ್ಳೋಣ, ಕರ್ತನನ್ನು ಕ್ಷಮಿಸು ಅಪ್ಪ, ನಾನು ಹಿಂದಿರುಗಿ ಬರ್ತೇನೆ ಎಂಬುದಾಗಿ. ಹಿಂದಿರುಗಿ ಬರುವಾಗ, ಎದ್ದೇಳುವಾಗ ಒಂದು ತೀರ್ಮಾನವಿರಲಿ, ನಾನು ಸರಿಯಾಗಿ ಬರ್ತೇನೆ ಎಂಬುದಾಗಿ ಅಂದುಕೊಳ್ಳೇಬೇಡ್ರಿ. ಅದು ಎಂದಿಗೂ ಸಾಧ್ಯ ಇಲ್ಲ. ಕೆಟ್ಟು ಹೋದ ಕುಮಾರನು ತೀರ್ಮಾನ ಬಂದ ತಕ್ಷಣವಾಗಿ ಮುಂದಿನ ಸಾರಿ ಸಂಬಳ ತೆಗೆದುಕೊಂಡು ಅಪ್ಪನ ಬಳಿಗೆ ಹೋಗ್ತೇನೆ ಎಂಬುದಾಗಿ ಚಿಂತಿಸಲಿಲ್ಲ. ಇದ್ದ ಕ್ಷಣದಲ್ಲಿ ಎದ್ದು ಹೋದ. ನೀವು ಇದ್ದ ರೀತಿ ಕರ್ತನ ಮುಂದೆ ಬಂದರೆ ದೇವರು ನಿಮ್ಮನ್ನು ಸ್ವೀಕರಿಸಿಕೊಳ್ತಾನೆ. ಮುಂದೆ ಮುಂದೆ ಎಂಬುದಾಗಿ ಮುಂದೆ ಹಾಕಬೇಡ್ರಿ. ಇವತ್ತೇ ಆ ಸುದಿನ, ನಿಮ್ಮ ರಕ್ಷಣೆಯ ದಿನ, ನೀವು ತಿರುಗಿ ಬರುವ ದಿನ, ನೀವು ಕಟ್ಟಲ್ಪಡುವ ದಿನ, ನಿಮ್ಮ ಯಜ್ಞವೇದಿಗಳು, ಕೆಡವಲ್ಪಟ್ಟ ಯಜ್ಞವೇದಿಗಳು ಕಟ್ಟಲ್ಪಡುವ ದಿನ. ಕರ್ತನ ಬಳಿಗೆ ಹಿಂದಿರುಗಿ ಬರ್ರಿ, ಆತ ನಿಮ್ಮನ್ನು ಆಲಂಗಿಸಿಕೊಳ್ತಾನೆ. ಯಾರು ಇಲ್ಲದಿದ್ರು, ಯಾರು ಸೇರಿಸಿಕೊಳ್ಳದಿದ್ರು, ಕರ್ತನ ನಮ್ಮನ್ನು ಸೇರಿಸಿಕೊಳ್ತಾನೆ. ಕೀರ್ತನೆ 27:10 ಅದನ್ನೇ ಹೇಳ್ತದೆ, ಎತ್ತ ತಾಯಿ ತಂದೆ ನಿನ್ನನ್ನು ಕೈ ಬಿಟ್ರೇನು, ಯೆಹೋವನು ನಿನ್ನನ್ನು ಸೇರಿಸಿಕೊಳ್ಳುತ್ತಾನೆ. ಹಾಲೆಲೂಯ. ಆತನು ನಮ್ಮ ಸರ್ವಾಧಿಕಾರಿಯಾಗಿ, ನಮ್ಮ ತಂದೆಯಾಗಿ, ತಾಯಿಯಾಗಿ ಎಲ್ಲ ಕಾಲವೂ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ಹೇಳಿದಂಥ ದೇವರು ಇವತ್ತಲ್ಲ ನಾಳೆಯಲ್ಲ, ಯುಗದ ಸಮಾಪ್ತಿಯವರೆಗೂ ನಿಮ್ಮ ಸಂಗಡ ಎಲ್ಲ ದಿನವೂ ನಿಮ್ಮೊಟ್ಟಿಗೆ ಇರ್ತೇನೆ ಎಂಬುದಾಗಿ ಹೇಳಿದ ದೇವರು. ನಮ್ಮ ದೇವರ ಹೆಸರು ಯೆಹೋವನು. ಯೆಹೋವನಿನ ಮಾತಿನ ಅರ್ಥ ಒಡಂಬಡಿಕೆಯ ದೇವರು, ವಾಗ್ದಾನದಲ್ಲಿ ನಂಬಿಗಸ್ತನು, ರಕ್ಷಕನಾದ ಯೇಸುವು. ಆಮೇನ್. ಒಂದು ತೀರ್ಮಾನ ತೆಗೆದುಕೊಳ್ಳೋಣ, ಆತನ ಬಳಿಗೆ ಹಿಂದಿರುಗಿ ಬರೋಣ. ನಾವು ಎದ್ದೇಳುವಂಥ ಎಲ್ಲ ಸಿದ್ಧತೆಗಳು ನಾವು ಮಾಡಿಕೊಳ್ಳೋಣ. ಎದ್ದೇಳುವಾಗ ನಮಗೆ ಗೊತ್ತು, ನಾವು ಕೇಳಿದೆವಲ್ಲ ವಾಕ್ಯದಲ್ಲಿ, ಕರ್ತನ ಅದ್ಭುತಗಳನ್ನು ಮಾಡಲು ಪ್ರಾರಂಭಿಸ್ತಾನೆ. ಆಮೇನ್. ದೇವರು ಈ ವಾಕ್ಯಗಳಿಂದ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಒಂದೆರಡು ಮಾತಿನಲ್ಲಿ ನಾನು ಗಿದ್ಯೋನ್ನ ಬಗ್ಗೆ ನಿಮಗೆ ಹೇಳಲು ಬಯಸ್ತೇನೆ. ನಿಮ್ಮ ಎಲ್ಲರಿಗೂ ಬಹಳ ಪರಿಚಿತವಾದಂಥ ಸಂಸ್ಥೆ. ನಾವು ಪ್ರತಿ ವರ್ಷ ಇಲ್ಲಿಗೆ ಬರೋದ್ರಿಂದ ನಿಮಗೆ ನಾವು ಅದನ್ನೇ ಹೇಳಬೇಕಾಗ್ತದೆ. ಆದರೆ ಒಂದೇ ಒಂದು ಸಾಕ್ಷಿ ಮಾತ್ರ ಅದರಲ್ಲಿ ನಿಮಗೆ ಹೇಳಿ ನಾನು ಮುಗಿಸ್ತೇನೆ. ಯಾಕಂದರೆ ಸಂಸ್ಥೆ ಬಗ್ಗೆ ನಿಮಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು, ಎಲ್ಲಿಯವರೆಗೂ ನಡೀತಾ ಇದೆ. 1890ರಲ್ಲಿ ಪ್ರಾರಂಭವಾಗಿ ಇಲ್ಲಿಯವರೆಗೂ ನಡೀತಾ ಇದೆ. ಕರ್ತನ ಕೃಪೆಯಿಂದ ಲೋಕದ 129 ದೇಶಗಳಲ್ಲಿ ಈ ಸಂಸ್ಥೆ ನಡೀತಾ ಇದೆ. 121 ಭಾಷೆಗಳಲ್ಲಿ ಸತ್ಯವೇದ ಪ್ರಿಂಟ್ ಆಗಿ ಕೊಡಲ್ಪಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಭಾರತದಲ್ಲಿ 25 ಭಾಷೆಗಳಲ್ಲಿ ಸತ್ಯವೇದ ಪ್ರಿಂಟ್ ಮಾಡಿ ಎಲ್ಲೆಲ್ಲಿ ಇನ್ನೂ ಸತ್ಯವೇದ ತಲುಪಲಿಲ್ಲೋ ಅಲ್ಲಿ ತಲುಪಿಸ್ತಾ ಇದ್ದೇವೆ. ಗಿದ್ಯೋನ್ ಸಂಸ್ಥೆಯ ಮುಖ್ಯವಾದಂಥ ಕಾರ್ಯ ಆಧಾರಗೊಂಡಿರುವಂಥದ್ದೇ ಯೆಶಾಯ ಪ್ರವಾದಿಯ ಪುಸ್ತಕ 55ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ. ಆ ವಾಕ್ಯ ಹೇಳ್ತದೆ, ದೇವರ ಬಾಯಿಯಿಂದ ಹೊರಟಂಥ ಒಂದು ಮಾತು ಅದು ನಿಷ್ಫಲವಾಗುವುದಿಲ್ಲ, ಕೆಳಗೆ ಬೀಳುವುದಿಲ್ಲ, ತಾನು ಕಳುಹಿಸಿದಂಥ ಕಾರ್ಯವನ್ನು ಸಾಧಿಸಿಯೇ ಹಿಂದಿರುಗಿ ಬರ್ತದೆ ಎಂಬುದಾಗಿ. ಈ ವಾಕ್ಯದ ಆಧಾರದ ಮೇಲೆ ಗಿದ್ಯೋನ್ ಸಂಸ್ಥೆಯು ತನ್ನ ಕಾರ್ಯವನ್ನು ಮಾಡ್ತಾ ಇದೆ. ಅದಕ್ಕಾಗಿ ಅನೇಕರು ಇದಕ್ಕೆ ಸಹಾಯ ಹಸ್ತಕರಾಗಿ ಸಂಸ್ಥೆಯನ್ನು ಮುನ್ನಡೆಸುವಂತೆ ದೇವರು ಕೃಪೆ ಕೊಟ್ಟಿದ್ದಾನೆ. ಒಂದು ಸಾಕ್ಷಿ ಮಾತ್ರ ನಾನು ಹೇಳ್ಕೊಳ್ತೇನೆ. ನಿಮ್ಮೆಲ್ಲರಿಗೂ ಗೊತ್ತು, 2019, 20, 21ನೇ ವರ್ಷ ಎಂತಹ ವರ್ಷವಾಗಿತ್ತು? ಕೊರೋನಾ ಕಾಲಘಟ್ಟ. ಯಾರು ಮರೆಯೋದಿಲ್ಲ ಅದಲ್ಲ, ಯಾರು ಮರೆಯದಿರುವಂಥ ಕಾಲಘಟ್ಟ ಈ 3 ವರ್ಷ. ಈ 3 ವರ್ಷದಲ್ಲಿ ಒಂದು ಹೆಣ್ಣು ಮಗಳು ಇದ್ಲು, ಒಂದು ಸ್ತ್ರೀ ಇದ್ರು. ಆ ಸ್ತ್ರೀ ತಾನು ತೆಗೆದುಕೊಂಡಂಥ ನಿರ್ಧಾರ ಏನು ಗೊತ್ತಾ? ಒಂದು ದಿನ ಹೋಗಿ ತನ್ನ ಸಭಾಪಾಲಕರೊಟ್ಟಿಗೆ ಮಾತನಾಡ್ತಾಳೆ, ಈ ಕೊರೋನಾ ಕಾಲಘಟ್ಟದಲ್ಲಿ ನಾನು ಹೊರಗೆ ಹೋಗಲಿಕ್ಕೆ ಸಾಧ್ಯವಾಗ್ತಿಲ್ಲ,
ನಮ್ಮ ಸಭೆಯಲ್ಲಿ ನಾನು ಸುವಾರ್ತೆಯ ತಂಡದಲ್ಲಿದ್ದೇನೆ, ಹೊರಗೆ ಹೋಗಿ ಸತ್ಯವೇದ ಕೊಡಲಿಕ್ಕೆ ಸಾಧ್ಯವಾಗ್ತಿಲ್ಲ. ಆದರೆ ನೀವು ಅನುಮತಿ ಕೊಡೋದಾದರೆ ನಾನು ಹೋಗಿ ಸತ್ಯವೇದವನ್ನು ನಾನು ಎಲ್ಲ ಮಾಸ್ಕೆಲ್ಲ ಹಾಕಿಕೊಂಡು ಹೋಗಿ ಸತ್ಯವೇದ ಕೊಡಲಿಕ್ಕೆ ನಾನು ಬಯಸ್ತೇನೆ, ನೀವು ಅನುಮತಿ ಕೊಡಬೇಕೆಂಬುದಾಗಿ ಸಭಾಪಾಲಕರ ಹತ್ರ ಕೇಳಿದಾಗ ಸಭಾಪಾಲಕರು ಹೇಳ್ತಾರೆ, ಸರಿ ಮಾಡಿ, ನಾನು ಪ್ರಾರ್ಥನೆ ಮಾಡಿ ಹೇಳ್ತೇನೆ ಎಂಬುದಾಗಿ. ಮತ್ತೆ 1-2-3 ದಿನ ಆದ ಮೇಲೆ ಆ ಸಹೋದರಿಯನ್ನು ಕರೆದು ಹೇಳ್ತಾರೆ, ನೀವು ಹಾಗೆ ಮಾಡೋದಾದರೆ ಅನೇಕರು ಹಸಿವಿನಲ್ಲಿ ಇದ್ದಾರೆ, ಅವರಿಗೆ ಆಹಾರ ಕೊಡ್ರಿ, ಅದರೊಟ್ಟಿಗೆ ಸತ್ಯವೇದವನ್ನು ಕೊಡ್ರಿ ಎಂಬುದಾಗಿ ಅವರು ತಿಳಿಸಿಕೊಟ್ರು. ಅಂದರೆ ಶಾರೀರಿಕವಾದಂಥ ಆಹಾರವು ಆತ್ಮಿಕವಾದಂಥ ಆಹಾರವು ಎರಡೂ ರೀತಿಯಲ್ಲಿ ಕೊಡುವಂತೆ ಅವರು ನಿರ್ಧರಿಸಿ ಆ ಹೆಣ್ಣು ಮಗಳು, ಆ ಸ್ತ್ರೀಯು ಸತ್ಯವೇದ ಕೊಡಲಿಕ್ಕೆ ಹೊರಟರು. 2019-20 ಆ ಕೊರೋನಾ ಕಾಲಘಟ್ಟದಲ್ಲಿ ನೀವು ಚಿಂತಿಸಬೇಕು, ಆರೋಗ್ಯವಂತರಾದಂಥ ಜನರು, ದಾಷ್ಟಪುಷ್ಟರಾಗಿರೋರು, ಜಿಮ್ಗೆ ಹೋಗುವಂಥ ವ್ಯಕ್ತಿಗಳೇ ಹೊರಗೆ ಬರ್ತಾ ಇರಲಿಲ್ಲ ಅಲ್ಲ, ಮಾತನಾಡುವಂಥ ನಾನು ಹೊರಗೆ ಬರ್ತಾ ಇರಲಿಲ್ಲ. ಆ ಕಠಿಣವಾದ ಕಾಲದಲ್ಲಿ ಆ ಹೆಣ್ಣು ಮಗಳು ತೆಗೆದುಕೊಂಡ ತೀರ್ಮಾನ ನೋಡ್ರಿ, ಯಾವ ಸನ್ನಿವೇಶ ಆದರೂ ಪರವಾಗಿಲ್ಲ, ನಾನು ಕರ್ತನಿಗಾಗಿ ಹೋಗಿ ಸತ್ಯವೇದ ಕೊಡ್ತೇನೆ ಎಂಬುದಾಗಿ ಆಕೆ ಒಂದು ತೀರ್ಮಾನ ತೆಗೆದುಕೊಂಡು ಹೋಗಿ ಆ 2 ವರ್ಷನೂ ಆಕೆ ಸತ್ಯವೇದವನ್ನು ಹಂಚಿದ್ರು, ಆಹಾರವನ್ನು ಹಂಚಿದ್ರು. ಅವರ ಮನೆಗೆ ಆ ಎಲ್ಲ ದಿನಸಿ ಪದಾರ್ಥಗಳು ಕೊಡಲ್ಪಟ್ಟಿತ್ತು. ಆಕೆಯೇ ಆಹಾರವನ್ನು ಸಿದ್ಧ ಮಾಡಿ ಪ್ಯಾಕ್ ಮಾಡಿ ಸತ್ಯವೇದವನ್ನು ತೆಗೆದುಕೊಂಡು ಒಂದು ಆಟೋದಲ್ಲಿ ಇಟ್ಕೊಂಡು ಆಕೆ ಒಂದು ಡ್ರೈವರ್ನ ಮುಖಾಂತರವಾಗಿ ಅನೇಕ ಸ್ಥಳಗಳಿಗೆ ಹೋಗಿ ಅನೇಕರನ್ನು ಸಂಧಿಸಿ ರಸ್ತೆಯಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಆಹಾರವನ್ನು ಕೊಟ್ಟು ಅವರಿಗೆ ಸತ್ಯವೇದನ್ನು ಕೊಟ್ಟು ಸುವಾರ್ತೆಯನ್ನು ಹೇಳಿದ್ಲು. ನಿಮಗೆ ಗೊತ್ತಾ ಆಕೆ ಎಷ್ಟು ಸತ್ಯವೇದ ಹಂಚಿರ್ಬೋದು? ಒಂದು ಗೆಸ್ಗಾಗಿ ನಾವು ಕೇಳ್ಬೋದು, ಎಷ್ಟು ಸತ್ಯವೇದ ಹಂಚಿರ್ಬೋದು ಈ 2 ವರ್ಷದಲ್ಲಿ? ಹೇಳಿ, ಯಾರು ಹೇಳಿದ್ರಿ? ಸರಿಸುಮಾರು 1,25,000 ಸತ್ಯವೇದ ಆಕೆ ಹಂಚಿದಳು. ಯಾರು ಹೊರಗೆ ಬರದಿರುವಂಥ ಸಂದರ್ಭ, ತಾನೊಬ್ಬಳೇ ದೇವರಿಗಾಗಿ ವೈರಾಗ್ಯವಾಗಿ ಹೇಳಿದ್ಲು. ಆದರೆ ನಾನು ಇಲ್ಲಿ ಒಂದು ಹೇಳ್ತೇನೆ, ತನಗಾಗಿ ಬಂದವರನ್ನು ದೇವರು ಮರೆಯುವಂಥವನಲ್ಲ. ಆಮೇನ್. ಆ ಸ್ತ್ರೀ ಸಾಮಾನ್ಯವಾದ ಸ್ತ್ರೀ ಅಲ್ಲ, ಆಕೆ ಕ್ಯಾನ್ಸರ್ನಿಂದ ಬಳಲುತ್ತಿರುವಂಥ ವ್ಯಕ್ತಿ. ಯೋಚನೆ ಮಾಡಿ ನೋಡ್ರಿ, ಆರೋಗ್ಯವಾಗಿರೋರೇ ಹೊರಗೆ ಬರ್ತಾ ಇರಲಿಲ್ಲ, ಒಂದು ಕ್ಯಾನ್ಸರ್ನಲ್ಲಿ ಬಳಲುತ್ತಿರುವಂಥ ಸ್ತ್ರೀ ಹೊರಗೆ ಬಂದು 1,25,000 ಸತ್ಯವೇದನ ಹಂಚಿದ್ಲು. ಎಲ್ಲ ಕಡೆ ಹೊರಗೆ ಹೋಗಿ ಎಲ್ಲ ಏರಿಯಾಗಳಲ್ಲಿ ಒಂದೊಂದು ದಿನ ಒಂದೊಂದು ಏರಿಯಾಗೆ ಹೋಗಿ ಅಲ್ಲೆಲ್ಲ ಹಂಚ್ತಾ ಇದ್ರು. ಈವನ್ ಪೊಲೀಸ್ ಸ್ಟೇಷನ್ಗೂ ಹೋಗಿ ಆಕೆ ಹಂಚಿದ್ದಾಳೆ. ಆದರೆ 2022 ಬಂದಾಗ ಆಕೆಯ ಕ್ಯಾನ್ಸರ್ನ 4ನೇ ಘಟ್ಟ, 4th ಸ್ಟೇಜ್ ಆಫ್ ಕ್ಯಾನ್ಸರ್. ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಸೇರಿಸಲ್ಪಟ್ರು. ಆ ವೈದ್ಯರು ಹೇಳಿದ್ದು, ಇನ್ನೂ ಹೆಚ್ಚಂದ್ರೆ ಒಂದು ವಾರ ನೀವು ಉಳಿಬೋದು, ಈಗೇನು ಔಷಧಿ ಕೊಟ್ಟರು ಬದುಕೋದಿಲ್ಲ. ಆದ್ದರಿಂದ ನೀವು ಎಷ್ಟು ಸಂತೋಷವಾಗಿ ನಿಮಗೆ ಏನು ತಿನ್ನಬೇಕು, ಏನು ಇಷ್ಟಪಟ್ಟಿದ್ದೀರೋ ಅದೆಲ್ಲ ನೀವು ಅನುಭವಿಸಲು ಸಿದ್ಧಗೊಳ್ರಿ ಎಂಬುದಾಗಿ ಹೇಳಿ ಕಳಿಸಿದ್ರು. ವೈದ್ಯರು ಕೊಟ್ಟಂಥ ಗಡುವು 1 ವಾರ ಅಷ್ಟೇ. 2022 ಮಾರ್ಚ್ ತಿಂಗಳು, ಫೆಬ್ರವರಿ ತಿಂಗಳು ಎಂಬುದಾಗಿ ನಾನು ನೆನೆಸ್ತೇನೆ. ಆಕೆ ಹೋಗಿ ಆ ದುಃಖದ ವಾರ್ತೆಯನ್ನು ಕೇಳಿ ಮತ್ತೆ ಮನೆಗೆ ಬಂದಳು. ಸಭೆಗೆ ಆ ವಿಷಯವನ್ನು ತಿಳಿಸಿದ್ರು. ಸಭೆಯವರು ಆಗ ಕೂಡ್ತಾ ಇದ್ದಿದ್ದು ಆನ್ಲೈನ್ನಲ್ಲಿ, ನಿಮ್ಮೆಲ್ಲರಿಗೂ ಗೊತ್ತು. ಆನ್ಲೈನ್ನಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೆವು. ಸತತವಾಗಿ 1 ವರ್ಷ ಆಕೆಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೆವು. 2021ರಲ್ಲಿ 1 ವರ್ಷ ಸತತವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೆವು. 2022ರಲ್ಲಿ ವೈದ್ಯರು ಹೇಳಿದ್ರು 1 ವಾರ. ನಿಮಗೆ ಗೊತ್ತಾ, ಆ ಸ್ತ್ರೀ ಇಂದು ಜೀವಂತವಾಗಿದ್ದಾಳೆ. ಹಾಲೆಲೂಯ. ಆಕೆ ಹೆಸರು ರೆಬೆಕ್ಕಾ ಎಂಬುದಾಗಿ. ಆಕೆ ನಮ್ಮ ಸಭೆಯ ಸದಸ್ಯಳು. ಕ್ಯಾನ್ಸರ್ನಲ್ಲಿ ಬಳಲಿತಲಾದವಳು ಇಂದು ಜೀವಂತವಾಗಿದ್ದಾಳೆ. ವೈದ್ಯರು ಕೊಟ್ಟಂತ ಗಡುವು 1 ವಾರ. ಮನುಷ್ಯರು ಹೇಳಿದ ಅಭಿಪ್ರಾಯ, ಈಕೆ ಬದುಕೋದಿಲ್ಲ. ಕೂದಲೆಲ್ಲ ಉದುರೋಯಿತು, ಎಲ್ಲರಿಗೂ ಗೊತ್ತಾಯಿತು ಇನ್ನೂ ಆಗೋದಿಲ್ಲ ಎಂಬುದಾಗಿ. ಆದರೆ ಕರ್ತನು ಇಟ್ಟಂಥ ಅವಧಿ 1 ವಾರ ಅಲ್ಲ, ಇನ್ನೂ ಜೀವಂತವಾಗಿದ್ದಾಳೆ. ಅಷ್ಟು ಮಾತ್ರ ಅಲ್ಲ, ಈ ಕೊರೋನಾ ಬಂದಾಗ ಎಲ್ಲ ಅಂಗಡಿಗಳು ಮುಚ್ಚಲ್ಪಡ್ತು. ಆಕೆ ಒಂದು ಪಾರ್ಲರ್ ಇಟ್ಟಿದ್ರು, ಅದು ಮುಚ್ಚಲ್ಪಡ್ತು. ಅವರ ಗಂಡ ಅವರ ಸಂಗಡ ಇಲ್ಲ, 2 ಮಕ್ಕಳನ್ನು ಓದಿಸ್ಬೇಕು, ಕೆಲಸ ಇಲ್ಲ. ಕೊರೋನಾ ಕಾಲಘಟ್ಟ, ಬರೀ ಸುವಾರ್ತೆ ಸಾರೋದಕ್ಕೆ ಮಾತ್ರ ಅವರು ಹೋಗ್ತಾ ಇದ್ದಾರೆ. ದೇವರು ಸಾಲಗಾರನಲ್ಲ. ದೇವರು ಆಕೆಯನ್ನು ಪರಾಂಬರಿಸಿದನು. ಹೇಗೆ ಪರಾಂಬರಿಸಿದನು? ಆಕೆಯ ಬಾಡಿಗೆಯನ್ನು
ನಮ್ಮ ಸಭಾಪಾಲಕರು ಕಟ್ಟಲು ಪ್ರಾರಂಭಿಸಿದರು. ಆಕೆಯ ಮಕ್ಕಳಿಗೆ ಬೇಕಾದ ವಿದ್ಯಾಭ್ಯಾಸವನ್ನು ನಮ್ಮ ಗಿದ್ಯೋನ್ ಸಂಸ್ಥೆಯಿಂದ ಕೆಲವು ವ್ಯಕ್ತಿಗಳು ಕೊಡಲು ಪ್ರಾರಂಭಿಸಿದರು. ಆಕೆಗೆ ಒಂದು ಬಾರಿ ಡಯಾಲಿಸಿಸ್ ಮಾಡೋದಕ್ಕೆ ಬೇಕಾದಂಥ ಒಂದು ಇಂಜೆಕ್ಷನ್ನ ಖರ್ಚಿಸಿಕೊಟ್ಟ ಕ್ಯಾನ್ಸರ್ ಇಂಜೆಕ್ಷನ್ದು 1,00,000 ರೂಪಾಯಿ. 6 ಇಂಜೆಕ್ಷನ್ ಕೊಡಬೇಕೆಂಬುದಾಗಿ ಹೇಳಿದರು. 6 ಇಂಜೆಕ್ಷನ್ನ ಖರ್ಚು ಮತ್ತೊಂದು ವ್ಯಕ್ತಿ ದೇವಭಕ್ತರು ವಹಿಸಿಕೊಂಡ್ರು. ಇವತ್ತು ಅವರು ಕೆಲಸ ಮಾಡ್ತಾ ಇಲ್ಲ, ಕರ್ತನ ಅವರನ್ನು ಪರಾಮರಿಸ್ತಾ ಇದ್ದಾನೆ. ಕರ್ತನಿಗಾಗಿ ವೈರಾಗ್ಯವಾಗಿ ಹೊರಗೆ ಹೋದವರು, ಕರ್ತನೇ ನನ್ನ ಬಲ ಎಂಬುದಾಗಿ ನಂಬಿಕೊಂಡವರು, ಕರ್ತನ ಎಂದಿಗೂ ಕೈ ಬಿಡೋದಿಲ್ಲ ರೀ. ಕರ್ತನ ಈಗಲೂ ಕಾಯ್ತಾನೆ. ಅವರ ಮಕ್ಕಳ ಅವ್ರು ಎಷ್ಟು ಓದ್ತಾರೋ ಅಲ್ಲಿವರೆಗೂ ನಾನು ಓದಿಸ್ತೇನೆ ಎಂಬುದಾಗಿ ಒಂದು ದೇವಭಕ್ತರು ನಿಂತುಕೊಂಡ್ರು. ಅವರು ಆ ಮನೆಯಲ್ಲಿ ಎಷ್ಟುವರೆಗೂ ಜೀವನ ಮಾಡ್ತಾರೋ ಆ ಮನೆಯ ಖರ್ಚೆಲ್ಲ ವಹಿಸ್ಕೊಳ್ತೇನೆ ಅಂತ ಮತ್ತೊಂದು ದೇವಭಕ್ತನು ಹೇಳಿದರು. ಇವರಿಗೆ ಬೇಕಾದಂಥ ಆಹಾರದ ದಿನಸಿ ಪದಾರ್ಥಗಳು ಪ್ರತಿ ತಿಂಗಳು ಅವರಿಗೆ ತಲುಪಿಸಲ್ಪಡ್ತಾ ಇದೆ. ಅದು ಮತ್ತೊಂದು ದೇವಭಕ್ತರು ಮಾಡ್ತಾ ಇದ್ದಾರೆ. ಅದನ್ನು ತೆಗೆದುಕೊಂಡು ಹೋಗಿ ಕೊಡೋನು ನಾನೇ. ಆದ್ದರಿಂದ ನಾನು ಬಹಳ ಧೈರ್ಯವಾಗಿ ಹೇಳ್ತಾ ಇದ್ದೇನೆ. ಆದ್ದರಿಂದಲೇ ಅಷ್ಟು ಕಾನ್ಫಿಡೆನ್ಸಿಂದ ನಾನು ನಿಮಗೆ ಹೇಳ್ತಾ ಇರುವಂಥದ್ದು, ಕರ್ತನನ್ನು ನಂಬಿದವರು ನಾಚಿಕೆ ಪಡೋದಕ್ಕೆ ದೇವರು ಬಿಡೋದಿಲ್ಲ. ನೀವು ಸಣ್ಣ ಒಂದು ಲೋಟದಲ್ಲಿ ಕರ್ತನ ನಾಮದಲ್ಲಿ ನೀರು ಕೊಟ್ಟು ನೋಡ್ರಿ, ದೇವರು ಅದಕ್ಕೂ ಪ್ರತಿಫಲ ಕೊಡ್ತಾನೆ. ಆಮೇನ್. ಗಿದ್ಯೋನ್ ಸಂಸ್ಥೆಯಲ್ಲಿ ಇಂತಹ ಅನೇಕ ಸಾಕ್ಷಿಗಳು ಕರ್ತನ ಎಬ್ಬಿಸಿದ್ದಾನೆ. ನನಗೆ ಹೆಚ್ಚು ಸಮಯವಿಲ್ಲದ ಕಾರಣ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಈ ಸಂಸ್ಥೆಗೆ ನೀವು ಮಾಡಬೇಕಾದದ್ದು 3 ಕಾರ್ಯ. ಒಂದನೆಯದು, ಸಂಸ್ಥೆ ನೆನೆಸಿ ಪ್ರಾರ್ಥನೆ ಮಾಡಿಕೊಳ್ಳಿ. ಯಾವಾಗೆಲ್ಲ ನೆನಪು ಬರ್ತದೋ ಅವಾಗೆಲ್ಲ ನಮ್ಮ ನೆನೆಸಿ ಪ್ರಾರ್ಥನೆ ಮಾಡಿ, ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ. ಹೊರಗೆ ಈ ರೀತಿ ಸುವಾರ್ತೆ ಸಾರಲಿಕ್ಕೆ ಹೋಗುವಾಗ ಎಷ್ಟೋ ಜನರು, ಸಹೋದರಿ ರೆಬೇಕಾನ ಎಷ್ಟೋ ಬಾರಿ ಪೊಲೀಸ್ ಸ್ಟೇಷನಲ್ಲಿ ಹಿಡಿದು ಕೂರಿಸಿದ್ದಾರೆ, ಹೊರಗೆ ಬಿಡೋದಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಸತ್ಯವೇದನ ಹರಿದು ಬೆಂಕಿಗೆ ಹಾಕಿ ಆಕೆ ಮುಂದೆ ನಿಂದಿಸಿದ್ದಾರೆ. ಮಲ್ಲೇಶ್ವರಂ 18th ಕ್ಲಾಸಲ್ಲಿ ನಡೆದಂಥ ಘಟನೆ. ನಾನು ಹೇಳಿ ಬರ್ತಾ ಇರುವಂಥದ್ದು, ಸುವಾರ್ತೆಗಾಗಿ ಹೋಗುವಾಗ ಕಷ್ಟಗಳು ಸಂಭವಿಸ್ತದೆ. ನೀವು ಮಾಡುವ ಪ್ರಾರ್ಥನೆಗಳು ಅದಕ್ಕೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಕೊಡುತ್ತದೆ. ಆದ್ದರಿಂದ ನಾವು ಪ್ರತಿ ಸಭೆಗೆ ಹೋದಾಗ ಕೇಳುವಂಥ ಮೊದಲ ಕಾರ್ಯ, ದಯಮಾಡಿ ಪ್ರಾರ್ಥನೆ ಮಾಡ್ರಿ. ಸಂಸ್ಥೆಗಾಗಿ ಪ್ರಾರ್ಥಿಸಿ, ಸುವಾರ್ತೆ ಸಾರೋದಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಆಮೇಲೆ ಎರಡನೆಯದಾಗಿ, ನೀವು ಸಹ ಈ ಸಂಸ್ಥೆಯಲ್ಲಿ ಪಾಲುಗಾರರಾಗಿ ಸೇರಿಕೊಳ್ಬಹುದು, ಭಾಗವಹಿಸ್ಬೋದು. ಇಲ್ಲ ಬ್ರದರ್, ನನಗೆ ಅಷ್ಟೊಂದು ಸಮಯ ಇಲ್ಲ, ನಾವು ಕೆಲಸಕ್ಕೆ ಹೋಗಬೇಕು, ಸಭೆಗೆ ಪ್ರಾರ್ಥನೆ ಮಾಡಬೇಕು, ಕುಟುಂಬ ನೋಡಿಕೊಳ್ಬೇಕೆಂಬುದಾಗಿ ನೀವು ಹೇಳೋದಾದರೆ, ನೀವು ಹಣ ಸಹಾಯವನ್ನು ಸಹ ಮಾಡಿ ಸತ್ಯವೇದವನ್ನು ಪ್ರಿಂಟ್ ಮಾಡೋದಕ್ಕೆ ನೀವು ಸಹಾಯ ಮಾಡ್ಬೋದು. ಇಂತಹ ಸತ್ಯವೇದ ಪ್ರಿಂಟ್ ಮಾಡೋದಕ್ಕೆ ನಮಗೆ ಒಂದು ಸತ್ಯವೇದಕ್ಕೆ 40 ರೂಪಾಯಿ ಖರ್ಚಾಗುತ್ತೆ. ನಿಮ್ಮ ವಿವಾಹದ ವಾರ್ಷಿಕೋತ್ಸವದ ದಿನಗಳಾಗಲಿ, ಹುಟ್ಟಿದ ಹಬ್ಬ ದಿನಗಳಾಗಲಿ, ಒಂದು 10 ಬೈಬಲ್ ನಾನು ಸ್ಪಾನ್ಸರ್ ಮಾಡ್ತೀನಿ ಬ್ರದರ್ ಎಂಬುದಾಗಿ ಹೇಳೋದಾದರೆ, ಒಂದು 10 ಬೈಬಲ್ಗೆ 400 ರೂಪಾಯಿ. ನಿಮ್ಮ ಹೆಸರಿನಲ್ಲಿ ಆ ಸತ್ಯವೇದಗಳು ಪ್ರಿಂಟ್ ಮಾಡಿ, ಇನ್ನೂ ಯಾರಿಗೆ ಈ ಸತ್ಯವೇದಗಳು ತಲುಪಲ್ಪಡಲಿಲ್ಲವೋ ಅವರಿಗೆ ತಲುಪಿಸಲ್ಪಡ್ತದೆ. ಕೊಡುವಂಥವರನ್ನು ದೇವರು ಆಶೀರ್ವದಿಸ್ತಾನೆ, ಸಹಾಯ ಮಾಡಿದವರನ್ನು ದೇವರು ಆಶೀರ್ವದಿಸ್ತಾನೆ. ನಮ್ಮ ದೇವರು ಯಾರಿಗೂ ಸಾಲಗಾರನಲ್ಲ. ನಾನು ಒಂದು ಸಜೀವವಾದ ಸಾಕ್ಷಿಯಾಗಿದ್ದೇನೆ. ನನ್ನನ್ನು ಕರ್ತನು ಪರಾಮರಿಸಿದ ವಿಧಗಳು ಅನೇಕ ದಾರಿಗಳಲ್ಲುಂಟು. ಆ ಧೈರ್ಯದಿಂದ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇನೆ. ಅವು ಯಾರನ್ನು ಒತ್ತಾಯಪಡಿಸೋದಿಲ್ಲ, ನೀವು ಕೊಡ್ರಿ ಎಂಬುದಾಗಿ ಯಾರಿಗೂ ಹೇಳೋದಿಲ್ಲ. ಕರ್ತನ ಆತ್ಮ ನಿಮಗೆ ಪ್ರೇರೇಪಣೆ ಮಾಡ್ತಾ ಇದೆಯಾ, ಆತ್ಮ ನಿಮಗೆ ಹೇಳ್ತಾ ಇದೆಯಾ, ನೀವು ಮಾಡ್ರಿ. ಇಲ್ಲದಿದ್ದರೆ ದಯಮಾಡಿ ಮಾಡಬೇಡ್ರಿ. ಒತ್ತಾಯಕ್ಕೆ ಯಾರಿಗೂ ಮಾಡಬೇಡ್ರಿ. ನಾವು ಯಾರನ್ನು ಒತ್ತಾಯ ಪಡಿಸೋದಿಲ್ಲ. ಆತ್ಮ ನಿಮಗೆ ನುಡಿದರೆ ಮಾತ್ರ ನೀವು ಮಾತನಾಡಿ, ನೀವು ಮುಂದೆ ಬನ್ರಿ, ನೀವು ಸಹಾಯ ಮಾಡ್ರಿ. ಅದು ಎಂತಹದಾಗಿದ್ರು, ಬರೀ ನಾನು ಗಿದ್ಯೋನ್ ಬಗ್ಗೆ ಹೇಳ್ತಿಲ್ಲ, ಮತ್ತೊಬ್ಬರಿಗೆ ನೀವು ನಿಮ್ಮ ಮನೆಯ ಪಕ್ಕದಲ್ಲಿ ಇರುವವರು, ರಸ್ತೆಯಲ್ಲಿ ಇರುವಂಥ ವ್ಯಕ್ತಿಗಳು ನೋಡುವಾಗ ಕರ್ತನ ಆತ್ಮ ನಿಮ್ಮಲ್ಲಿ ಕರುಣೆಯನ್ನು ಹುಟ್ಟಿಸ್ತಾ ಇದನ್ನ, ಸಹಾಯ ಮಾಡ್ರಿ. ಆತ್ಮನಿಂದ ನಡೆಸಲ್ಪಡ್ರಿ, ಅದೇ ಉತ್ತಮವಾದಂಥ ಸಂಗತಿ. ಆಮೇನ್. ನಿಮಗೆ ಅರ್ಥವಾಯಿತು ಎಂಬುದಾಗಿ ನೆನೆಸ್ತೇನೆ. ನಮ್ಮ ಗಿದ್ಯೋನ್ ಸಂಸ್ಥೆಯ ಗುರಿ ಉದ್ದೇಶಗಳೆಲ್ಲ ಇದಕ್ಕಾಗಿ ಮತ್ತೆ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಎಂಬುದಾಗಿ ನಾನು ಕೇಳಿಕೊಳ್ತೇನೆ. ಈ ಸಮಯವು ನನಗೆ, ಈ ವರ್ಷವು ನನಗೆ ಕೊಟ್ಟಂತಹ ಹಿರಿಯ ಸಭಾಪಾಲಕರಾದಂಥ ಪಾಸ್ಟರ್ ಪೇತ್ರು ಅವರಿಗೂ, ಅವರ ಕುಟುಂಬದವರೆಲ್ಲರಿಗೂ, ಸಭೆಯ ಎಲ್ಲ ವಿಶ್ವಾಸಿಗಳಿಗೂ ನಮ್ಮ ಗಿದ್ಯೋನ್ ಸಂಸ್ಥೆಯ ಪರವಾಗಿ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಕರ್ತನ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್. ದೇವರ ಸೇವಕರು ನಮಗೆ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಸಂದೇಶಕ್ಕಾಗಿಯೂ ಆರಾಧನೆಗಾಗಿಯೂ ಹೇಮಂತನ ಮುಂದೆ ಬಂದು ಪ್ರಾರ್ಥನೆ ಮಾಡಬೇಕು ಎಂದು ಕೇಳಿಕೊಳ್ತೇನೆ.
ನಾವೆಲ್ಲರೂ ಈ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ಬಾಯಿಯನ್ನು ತೆರೆದು ಕರ್ತನ ನೋಡಿ ಪ್ರಾರ್ಥಿಸೋಣ. ಪರಿಶುದ್ಧನು, ಉನ್ನತನು, ಮಹೋನ್ನತನಾದಂಥ ದೇವರೇ, ನಿಮ್ಮ ನಾಮಕ್ಕೆ ಕೋಟಿ ಸ್ತೋತ್ರಗಳನ್ನು ಸಮರ್ಪಿಸುತ್ತೇವೆ ಅಪ್ಪ. ಕರ್ತನ ದಿನದಂದು ಕರ್ತನ ಆಲಯದಲ್ಲಿ ಬಂದು ಕರ್ತನನ್ನ ಸೇವಿಸುವಂತೆ ನಿಮ್ಮ ಮಕ್ಕಳಾದ ನಮಗೆ ನೀವು ತೋರಿದ ದಯೆಗಾಗಿಯೂ ಕೃಪೆಗಾಗಿಯೂ ನೀವು ಕೊಟ್ಟಿರುವಂಥ ಜೀವಕ್ಕಾಗಿಯೂ ನಾವು ಸ್ತೋತ್ರ ಮಾಡ್ತೇವೆ. ನಿಮ್ಮನ್ನು ಆರಾಧಿಸಿ, ನಿಮ್ಮನ್ನು ಸ್ತುತಿಸಿ, ನಿಮ್ಮ ಪಾದದಲ್ಲಿ ಪ್ರಾರ್ಥಿಸುವಂತೆ ದೇವರೇ ನೀವು ಕೊಟ್ಟಂಥ ಕೃಪೆಗಾಗಿ ನಾವು ಸ್ತೋತ್ರ ಮಾಡ್ತೇವೆ. ಕರ್ತನೆ, ವಾರದ ಮೊದಲನೆಯ ದಿನದಲ್ಲಿ ಆರಂಭವಾಗುವಂಥ ಪ್ರಾರ್ಥನೆಯು ಆರಾಧನೆಯು ದೇವರೇ ಇಲ್ಲಿಯೇ ಮುಕ್ತಾಯಗೊಳ್ಳದಂತೆ ಅದು ವಾರವೆಲ್ಲ ನಮ್ಮನ್ನು ನಡೆಸುವಂತೆ ಅಪ್ಪ. ಅನುದಿನವೂ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಗಳು ಸಮರ್ಪಿಸಲ್ಪಡುವಂತೆ, ಅನುದಿನದ ಜೀವಿತದಲ್ಲಿ ದೇವರ ಆರಾಧನೆಯು ಸ್ತುತಿಯು ನಮ್ಮಿಂದ ಹೊರಡುವಂತೆ ದೇವರೇ ಕೃಪೆ ಮಾಡಿ ಎಂದು ನಾವು ಕೇಳಿಕೊಳ್ಳುತ್ತೇವೆ. ವಿಶೇಷವಾಗಿ ಈ ದಿವಸದಲ್ಲಿ ಕರ್ತನೆ ಇಲ್ಲಿ ಬಂದು ಅಪ್ಪ ಸಂದೇಶವನ್ನು ತೆಗೆದುಕೊಂಡು ಅಪ್ಪ ಕರ್ತನೆ ಆ ಸಂಸ್ಥೆಯ ಪರವಾಗಿ ಬಂದಂತ ಪ್ರಿಯ ದೇವ ಸೇವಕರನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ದೇವರೇ. ಮೊದಲನೆಯದಾಗಿ ನೀವು ಕೊಟ್ಟಂತ ವಾಕ್ಯಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಕಾರಣ ಕೀರ್ತನೆಗಾರನು ಹೇಳುತ್ತಾನೆ, ದೇವರೇ ನಾವು ಮಣ್ಣೊಂದಿಗೆ ಬೆರೆತಿದ್ದೇನೆ, ನಿನ್ನ ವಾಕ್ಯದಿಂದ ನನ್ನನ್ನು ಉಜ್ಜೀವಿಸು ಎಂಬುದಾಗಿ ಕೇಳುತ್ತಾರೆ. ನಿಮ್ಮ ವಾಕ್ಯವೇ ನಮ್ಮನ್ನು ಉಜ್ಜೀವಿಸಿ ನಮ್ಮನ್ನು ಎಬ್ಬಿಸಿ ನಿಲ್ಲಿಸಿ ನಡೆಸುವಂಥದ್ದು ದೇವರೇ. ಕರ್ತನೆ, ಪೇತ್ರನ ಜೀವಿತದಲ್ಲಿ ಕರ್ತನೆ ಅಪ್ಪ ಹೇಗೆ ಕರ್ತನ ದೂತನು ಬಂದು ಅವನನ್ನು ತಟ್ಟಿ ಎಬ್ಬಿಸಿ ಕರ್ತನೆ ಅವನ ಸರಪಣಿಗಳು ಕಳಚಿ ಬೀಳುವಂತೆ, ಆ ಮುಚ್ಚಲ್ಪಟ್ಟಂತ ಬಾಗಿಲುಗಳು ತೆರೆಯುವಂತೆ, ಕರ್ತನೆ ಅಪ್ಪ ಎದುರಾಗಿ ನಿಂತಂತ ವೈರಿಗಳು ಚದುರಿ ಹೋಗುವಂತೆ, ಕರ್ತನ ವಾಕ್ಯವು ಹಬ್ಬುವಂತೆ ಕ್ರಿಯೆ ಮಾಡಿತು. ಅದೇ ರೀತಿಯಾಗಿ ಅಪ್ಪ ಈ ದಿವಸ ಕರ್ತನೆ ಅಪ್ಪ ನಮ್ಮ ಆತ್ಮಿಕ ಜೀವಿತದಲ್ಲಿಯೂ ನಾವು ಅನೇಕ ಸಮಯಗಳಲ್ಲಿ ನಿದ್ರಿಸುವವರಾಗಿದ್ದೇವೆ ಅಪ್ಪ. ನಮ್ಮನ್ನ ನಿಮ್ಮ ವಾಕ್ಯಗಳಿಂದ ತಟ್ಟಿ ಎಬ್ಬಿಸಿದ ದಯೆಗಾಗಿ ಸ್ತೋತ್ರ. ಎದ್ದು ಕ್ರಿಯೆ ಮಾಡುವಂತೆ, ಕರ್ತನ ಉದ್ದೇಶಗಳು ನಮ್ಮ ಜೀವಿತದಲ್ಲಿ ನೆರವೇರುವಂತೆ, ನಮ್ಮಲ್ಲಿಯೋ ನಮ್ಮ ಪ್ರತಿಯೊಬ್ಬರಲ್ಲಿಯೂ ನಮ್ಮ ಸಭೆಯಲ್ಲಿಯೋ ನಮ್ಮ ದೇಶದಲ್ಲಿರುವಂಥ ಎಲ್ಲ ದೇವರ ಮಕ್ಕಳಲ್ಲಿಯೂ ನೆರವೇರುವಂತೆ ನಾವು ಒಪ್ಪಿಸಿಕೊಡುತ್ತೇವೆ ಅಪ್ಪ. ಕರ್ತನೆ, ಅದೇ ರೀತಿಯಾಗಿ ವಿಶೇಷವಾಗಿ ನೀವು ಕರೆತಂದ ದೇವ ಸೇವಕರಿಗಾಗಿ ಸ್ತೋತ್ರ ಮಾಡ್ತೇವೆ. ಅವರ ಸೇವೆಯನ್ನ, ಅವರ ಕುಟುಂಬವನ್ನ, ಅವರಿಗೆ ಕೊಟ್ಟಂತ ಸಭೆಯನ್ನ ನೀವು ಆಶೀರ್ವದಿಸಿ ಅವರ ಜೀವಿತದಲ್ಲಿ ಕರ್ತನ ಉದ್ದೇಶವು ಸಂಪೂರ್ಣವಾಗಿ ನೆರವೇರುವಂತೆ ನಾವು ಒಪ್ಪಿಸಿಕೊಡುತ್ತೇವೆ. ಅವರ ಸೇವೆಯನ್ನ, ಸಂಸ್ಥೆಯನ್ನು ನೀವು ಆಶೀರ್ವದಿಸಿದೇವರೇ. ಕರ್ತನೆ, ಅನೇಕ ಜನರುಗಳು ಅದರಲ್ಲಿ ಪಾಲ್ಗೊಳ್ಳುವಂತೆ, ಪ್ರಾರ್ಥನೆಯಿಂದ ಸಹಾಯ ಹಸ್ತವನ್ನು ನೀಡುವಂತೆ, ಅದೇ ರೀತಿಯಾಗಿ ಸಂಪನ್ಮೂಲಗಳ ಮುಖಾಂತರವಾಗಿಯೂ ಹಣದ ಮುಖಾಂತರವಾಗಿಯೂ ಕರ್ತನೆ ಸಹಾಯ ಹಸ್ತವನ್ನು ಕೊಡುವಂತೆ ಮಕ್ಕಳ ಹೃದಯದಲ್ಲಿ ನೀವು ಮಾತನಾಡಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ ಅಪ್ಪ. ನೀವು ಹಾಗೆ ಮಾಡುವಂತ ದಯಗಾಗಿ ಸ್ತೋತ್ರ. ನಮ್ಮನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ದೇವರೇ. ಸ್ತುತಿ, ಘನ, ಮಾನ, ಮಹಿಮೆಲ್ಲ ನಿಮಗೆ ಅರ್ಪಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ, ಆಮೆನ್. ನನ್ನ ಮನವೇ ಮನವೇ ಹೋನನ್ನು ಕೊಂಡಾಡು, ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ಮನವೇ ಹೋನನ್ನು ಕೊಂಡಾಡು, ಆತನು ಮಾಡಿದ ಎಲ್ಲ ಸಕಲ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬಹುದು. ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಮೇ ದ ಗ್ರೇಸ್ ಆಫ್ our Lord Jesus and Savior Christ and the love of God and the fellowship of the Holy Spirit with us and the servant of God who preached with him too and with us all forever and evermore. Amen. Thank you.